ಶ್ರೀಶಃ ಧ್ಯಾಯೇದಿಂದೀವರಾಭಂ ನಿಜಕರಕಮಲೆ ದಕ್ಷಿಣೆ ದಂಡಮಗ್ರ್ಯಂ ಸವ್ಯೇ ಪಾಶಂ ದಧಾನಂ ಜಘನತಟಗತೆ ರೂಪ್ಯಪೀಠಾಲಯಸ್ಥಂ ಕಾಂಚೀ ಗ್ರೈವೇಯಹಾರಾಂಗದಕಟಕಕಿರೀಟಾಂಗುಲೀಯಾಂಘ್ರಿಭೂಷಾ ಕರ್ಣಾಕಲ್ಪೋಜ್ವಲಾಂಗಂ ಯದುಕುಲತಿಲಕಂ ಕೃಷ್ಣಂ ಇಷ್ಟಾರ್ಥಸಿದ್ಧ್ಯೈ ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ ನಮಃ ಸ್ವಾಮಿನ್ ರಾಮಪ್ರಿಯತಮಃ ಹನೂಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ನಮಃ ಶ್ರೀಮನ್ಮಧ್ವಪ್ರತಿಶ ಸುದೃಶನ್ನೋ ಜಯ ಜಯ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರೂಂಶ್ಚ ಪ್ರಣಮಾಮಿ ಮೂರ್ಧ್ನಾ ಸರ್ವೇಂದ್ರಿಯಾಭಿಮಾನಿಸ್ಥಮುಖ್ಯಪ್ರಾಣಸ್ಥ ವಿಷ್ಣುನಾ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮ ಚಾಖಿಲಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ ವಾಲ್ಮೀಕೇರ್ಗೌಃ ಪುನೀಯಾನ್ನಃ ಮಹೀಧರಪದಾಶ್ರಯ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಪೂಜ್ಯ ಶ್ರೀಪಾದರನ್ನು ವಂದಿಸುತ್ತಾ ನೆರೆದಿರುವ ಎಲ್ಲ ಸಜ್ಜನ ವೃಂದವನ್ನು ನಮಸ್ಕರಿಸುತ್ತಾ ಇಂದಿನ ರಾಮ, ಸೀತಾ ಮತ್ತು ಹನುಮಂತ ಈ ಮೂರು ಪಾತ್ರಗಳ ಸುತ್ತ ಹೆಣೆದುಕೊಂಡ ಘಟನೆಗಳ ಅವಲೋಕನವನ್ನು ಮಾಡ್ತಾ ಶ್ರೀರಾಮಚಂದ್ರನ ಪ್ರತಿಯೊಂದು ನಡೆಯೂ ಕೂಡ ಅದು ಲೋಕಹಿತಕ್ಕಾಗಿ ಹೊರತು ಆತ್ಮಾರ್ಥಕ್ಕಾಗಿ ಅಲ್ಲ ಅನ್ನುವ ಒಂದು ಅಡಿಪಾಯವನ್ನು ಇಟ್ಟುಕೊಂಡು ಇಡೀ ಎಲ್ಲ ಕಥೆಗಳನ್ನು ನಾವು ಗಮನಿಸಿದಾಗ ಪ್ರತಿಯೊಂದರಲ್ಲೂ ಒಂದು ವಿಶಿಷ್ಟವಾದ ಗುಣವನ್ನು ನಾವು ನೋಡಲಿಕ್ಕೆ ಬರುತ್ತೆ. ರಾಮಚಂದ್ರನಿಗೆ ಜೊತೆಯಾಗಿ ಹೊರಟಂತಹ ಸೀತಾದೇವಿಯು ಕೂಡ ಅಷ್ಟೇ ಸಹಕಾರವನ್ನು ಕೊಟ್ಟುಕೊಂಡು ಆ ಎಲ್ಲ ಚರ್ಯೆಗಳನ್ನು ಕೂಡ ತೋರುವ ಆಕೆ ಭಗವಂತನ ಮನದನ್ನೇ ಅನ್ನುವುದು ಮತ್ತೆ ಮತ್ತೆ ಅದು ಗಟ್ಟಿಗೊಳ್ಳುತ್ತಾ ಹೋಗುತ್ತೆ. ಭಗವಂತನಿಗೆ ಕಾಲತಃ ದೇಶತಃ ಸಮವಾದ ಒಬ್ಬಳು ಮಹಾಪುರುಷಳು ಅನ್ನುವ ಕಾರಣಕ್ಕಾಗಿ ಆಕೆಯನ್ನು ಕರೆದದ್ದರ ಜೊತೆಗೆ ವಿಮನಾಶ್ಚ ನಸತ್ವಯಿ, ಅವನು ನಿನ್ನ ವಿಷಯದಲ್ಲಾಗಲಿ ನೀನು ಅವನ ವಿಷಯದಲ್ಲಾಗಲಿ ಮನಸ್ಸಿನಲ್ಲಿ ಭಿನ್ನಾಭಿಪ್ರಾಯ ಎಂದೂ ಬಾರದಂತೆ ಒಡನಾಟ ಅವತಾರದಲ್ಲೂ ಮೂಲದಲ್ಲೂ ಅಥವಾ ಇನ್ನೆಲ್ಲೂ ಒಂದೇ ರೀತಿಯಾಗಿ ಕಾಣುವಂಥದ್ದಾದ್ದರಿಂದಾಗಿ ಅವಳನ್ನು ಸಮನಾ ಅಂತ ಕರೆಯುವುದು ಕೂಡ ಸೀತೆಯ ಪಾತ್ರದ ವಿಶಿಷ್ಟವಾದ ಗುಣವಾಗಿ ರಾಮಾಯಣದಲ್ಲಿ ಚಿತ್ರಣಗೊಂಡದ್ದು. ಆದರೆ ಕೆಲವು ಆ ಚಿತ್ರಣದಲ್ಲಿ ವಾಲ್ಮೀಕಿಗಳ ಮಾತುಗಳಲ್ಲಿ ಮನ ಕಲಕುವಂತೆ ಬರುವಂಥ ಸಂಗತಿಯಲ್ಲಿ ಒಂದು ಭಾಗ, ರಾಮಚಂದ್ರ ಕಾಡಿಗೆ ಹೊರಟದ್ದಾಯಿತು. ಹೊರಡುವಾಗ ಸೀತೆಯನ್ನು ಕರೆದೊಯ್ಯುವುದಕ್ಕೆ ಅಂತ ಯೋಚನೆ ಮಾಡಿದಾಗ ಕೈಕೇಯಿ ಅವಳೇ ಬಂದು ಸೀತೆಗೆ ವಲ್ಕಲವನ್ನು ಅಂದರೆ ನಾರುಮಡಿಯನ್ನು ಉಡುವುದಕ್ಕೆ ಕೊಡ್ತಾಳೆ. ತಾಪಸಾಚ್ಛಾದನೆ ಚೈವ ಜಗ್ರಾಹ ಪಿತುರಗ್ರತಃ ಲಕ್ಷ್ಮಣಶ್ಚಾಪಿ ತತ್ರೈವ ವಿಹಾಯ ವಸನೆ ಶುಭೆ ಅಥಾತ್ಮ ಪರಿಧಾನಾರ್ಥಂ ಸೀತಾ ಕೌಶೇಯವಾಸಿನಿ ಸಂಪ್ರೇಕ್ಷ್ಯ ಚೀರಂ ಸಂತ್ರಸ್ತಾ ಪೃಷತಿ ವಾಗುರಾಮಿವ. ಬೇಟೆಗೆ ಸಿಲುಕುವ ಭಯದಿಂದ ಕಾಡು ಪ್ರಾಣಿಯೊಂದು ಬಲೆಯನ್ನು ಕಂಡಾಗ ಹೇಗೆ ಹೆದರುತ್ತೋ ಹಾಗೆ ಸೀತೆ ಆ ವಲ್ಕಲವನ್ನು ನೋಡಿ ಒಂಥರ ಅವಳಿಗೆ ಭಯ ಆಯ್ತಂತೆ. ಭಯ ಅಂದರೆ ಸಹಜವಾಗಿ ಅರಮನೆಯ ಅಲ್ಲಿಯ ತನಕದ
ನಡೆಯಲ್ಲಿ ಎಂದೂ ಇಂಥದ್ದೊಂದು ಉಡುವ ಪ್ರಸಂಗ ಬರುತ್ತೆ ಅಂತನ್ನುವ ನಿರೀಕ್ಷೆಯೂ ಇಲ್ಲದೇ ಇದ್ದಾಗ ನೋಡಿ ಭಯ ಆಯಿತು, ಅವಳಿಗೆ ನಾಚಿಕೆಯೂ ಆಯಿತು. ಇದನ್ನು ಅಂದರೆ ಕೌಶೇಯ ವಾಸಿನಿಯಾದವಳು ಈಗ ಚೀರಧಾರಿಣಿ ಆಗಬೇಕಲ್ವಾ ಅನ್ನುವ ಯೋಚನೆಯಿಂದ ಅಶ್ರು ಸಂಪೂರ್ಣ ನೇತ್ರಾಸ ಧರ್ಮಜ್ಞ ಧರ್ಮದರ್ಶಿನಿ, ಕಣ್ಣಿನಲ್ಲಿ ನೀರು ತುಂಬಿಕೊಂಡಿದೆ. ಗಂಡನ ಹತ್ರ ಹೇಳ್ತಾಳೆ ಧರ್ಮಜ್ಞ ಅಂದರೆ ಇದನ್ನು ವಿರೋಧಿಸಲಿಲ್ಲ ಅವಳು. ಅದು ಪ್ರತಿಯೊಂದು ಘಟನೆಯು ಕೂಡ ಅದರಲ್ಲಿ ಎಷ್ಟು ಚಂದ ಒಂದಕ್ಕೊಂದು ಕೊಂಡಿಯಾಗಿ ಬಂದಿದೆ ಅಂದರೆ, ಅವಳು ಕೇಳ್ತಾಳೆ ಕಥನ್ನು ಚೀರಂ ಬದ್ಧಂತಿ ಮುನಯೋ ವನವಾಸಿನ, ಕಾಡಿನಲ್ಲಿರುವ ಮುನಿಗಳು ಚೀರಂ ಕಥಂ ಬದ್ಧಂತಿ ಹೇಗೆ ಉಡ್ತಾರವಳು ಅಂತ ತನ್ನ ಒಂದು ಈ ಮುಗ್ಧತೆಯನ್ನು ಹಾಗೆ ರಾಮನ ಹತ್ರ ಕೇಳ್ತಾಳೆ. ಇತಿ ಹ್ಯಕುಶಲಾ ಸೀತಾ, ಇಷ್ಟು ಹೇಳಿ ಸಾ ಮುಮೋಹ ಮುಹುರ್ಮುಹು, ಒಂಥರ ಅವಳಿಗೆ ಇದನ್ನು ಉಡುವ ರೀತಿ ಗೊತ್ತಿಲ್ಲ, ಹಾಗಾಗಿ ಇದನ್ನು ಹೇಗೆ ಉಡ್ತಾರೆ ಅಂತ ಹೀಗೆ ಕೇಳಿದಾಗ ಆಗ ಸ್ವತಃ ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತಹ ಸೀತೆಯ ಹತ್ತಿರಕ್ಕೆ ಸಾಗಿದ ರಾಮಚಂದ್ರ ತಸ್ಯಾಸ್ತತ್ಕ್ಷಿಪ್ರಮಾಗತ್ಯ ರಾಮೋ ಧರ್ಮಭೃತಾಂ ವರಃ ಚೀರಂಬಬಂಧ ಸೀತಾಯ ಕೌಶೇಯಸ್ಯೋಪರಿ ಸಸ್ವಯಂ, ಕೌಶೇಯದ ಬಟ್ಟೆಯ ಮೇಲೆ ಇರುವಂತೆಯೇ ಆ ಚೀರದ ಬಟ್ಟೆಯನ್ನು ಉಟ್ಟು, ಅಂದರೆ ನೀನೀಗ ಹುಟ್ಟಿದ್ದಿ ಹೊರಡುವುದಕ್ಕೆ ಸಿದ್ಧವಾಗಿದ್ದಿ ಅನ್ನುವಂತೆ ಆಕೆಗೆ ಸಹಾಯ ಮಾಡಿದ ಅಂತ. ರಾಮನನ್ನು ನೋಡಿ ಅಲ್ಲಿ ಸೀತೆಗೆ ಉಡಿಸ್ತಾ ಇರುವುದನ್ನು ನೋಡಿ ಅಲ್ಲಿರುವ ಎಲ್ಲರೂ ಅಂತಃಪುರಚರಾ ನಾರಿಯ ಮುಮುಚುರುವಾರಿ ನೇತ್ರಜಂ ರಾಮಂ ಪ್ರೇಕ್ಷಿತು ಸೀತಾಯ ಬದ್ಧಂತಂ ಊಚುಶ್ಚ ಪರಮಾಯತ್ತ ರಾಮಂ ಜ್ವಲಿತ ತೇಜಸಂ ವತ್ಸನೈವ ನಿಯುಕ್ತೇಯಂ ವನವಾಸೇ ಮನಸ್ವಿನಿ. ರಾಮನಿಗೆ ಹೇಳ್ತಾ ಇದ್ರಂತೆ, ಬೇಡ, ಸೀತೆಗೆ ಕಾಡಿನ ವಾಸವೇ ಬೇಡ, ಈ ರೀತಿ ಹುಟ್ಟು ಹೋಗುವ ಪ್ರಸಂಗವೇ ಬೇಡ. ಎಲ್ಲರೂ ಬಹಳ ತಡೀತಾರೆ, ಬೇರೆ ಬೇರೆ ರೀತಿಯಿಂದ ಬಂದು ಆಕ್ಷೇಪ ಮಾಡ್ತಾರೆ, ಬೇಡ ಅಂತ. ಆಗ ಅವಳು ಅದನ್ನು ಯಾವುದಕ್ಕೂ ಅವಳಿಗೆ ಏನು ತಾನು ನಿರ್ಧಾರ ತೆಗೆದುಕೊಳ್ಳುವಂತಿಲ್ಲ, ಸುಮ್ಮನೆ ಹುಟ್ಟು ನಿಂತಾಗ ಅಲ್ಲಿ ಕೌಸಲ್ಯೆ, ಆಮೇಲೆ ವಸಿಷ್ಠರು, ಜೊತೆಗೆ ಕೊನೆಗೆ ದಶರಥನು ಈ ವಿಷಯದಲ್ಲಿ ಮಾತಾಡ್ತಾನೆ. ತ್ವಮೇಕಾಶಾಧಿ ದುರ್ವೃತ್ತ ಪ್ರಜಾನಾಮಹಿತೆ ಸ್ಥಿತ ನ ಹಿ ತದ್ಭವಿತಾ ರಾಷ್ಟ್ರಂ ಯತ್ರ ರಾಮೋ ನ ಭೂಪತಿ ತದ್ವನಂ ಭವಿತಾ ರಾಷ್ಟ್ರಂ ಯತ್ರ ರಾಮೋ ನಿವತ್ಸ್ಯತಿ ನಹ್ಯದತ್ತಾ ಮಹೀಂ ಪಿತ್ರಾ ಭರತಃ ಶಾಸ್ತುಮಿಚ್ಛತಿ. ಎಲ್ಲರೂ ಈ ರಾಮಚಂದ್ರ ಕಾಡಿಗೆ ಹೋಗುವುದನ್ನೇ ಈ ಸ್ಥಿತಿ ಬಂದಾಗ ಎಲ್ಲ ಮುಮುಚುಹು, ಕಣ್ಣಲ್ಲಿ ನೀರು ಜಾರ್ತಾ ಇದೆ, ಸ್ವಲ್ಪ ಆಕ್ರೋಶ ಬಂದುಬಿಡ್ತು. ರಾಮ ಕಾಡಿಗೆ ಹೋಗುವುದೇ ಬೇಡ ಅಂತ, ರಾಮ ಇಲ್ಲೇ ಇರಲಿ ಅಂತ, ರಾಮನನ್ನು ಕಳುಹಿಸುವುದೇ ಬೇಡ. ಭರತನೂ ಕೂಡ ಖಂಡಿತ ಇಷ್ಟಪಡುವುದಿಲ್ಲ. ಅವನ ಮನಸ್ಸಿನಲ್ಲೂ ಕೂಡ ನಹ್ಯದತ್ತಾ ಮಹೀಂ ಪಿತ್ರಾ ಭರತಃ ಶಾಸ್ತುಮಿಚ್ಛತಿ, ಅವನು ಖಂಡಿತ ಈ ರಾಜ್ಯವನ್ನು ಆಳುವುದಕ್ಕೆ ಯಾರೂ ಇಷ್ಟಪಡುವವರಲ್ಲ ಅನ್ನುವ ಹಾಗೆ ಭರತನು ಇಷ್ಟಪಡುವುದಿಲ್ಲ, ಅದನ್ನು ಯಾರೂ ಹೋಗುವುದೇ ಬೇಡ ಅಂತ ಹೀಗೆ ಹೇಳ್ತಾ ಇರುವಷ್ಟರಲ್ಲಿ ಆ ಕೌಸಲ್ಯೆ ಬಂದು ಮಾತಾಡ್ತಾಳೆ. ನ ಚೀರಮಸ್ಯಾಹ ಪ್ರವಿಧೀಯತೇತಿ ನ್ಯವಾರಯತ್ತದ್ವಸನಂ ವಸಿಷ್ಠ. ಅವಳು ತಡೀತಾಳೆ, ವಸಿಷ್ಠರು ಬಂದು ತಡೆದು ಹೇಳುತ್ತಾರೆ, ಏಕಸ್ಯ ರಾಮಸ್ಯ ವನೇ ನಿವಾಸ ತ್ವಯಾ ವೃತಃ ಕೈಕೇಯ ರಾಜಪುತ್ರಿ. ಹೇ ಕೇಕಯ್ಯನ ಮಗಳೇ, ನೀನು ರಾಮನಿಗೆ ವನವಾಸದ ಬಗ್ಗೆ ಅಪೇಕ್ಷೆ ಪಟ್ಟದ್ದು ಹೊರತು ಇಲ್ಲಿ ಸೀತೆಗೆ ವನವಾಸದ ಉದ್ದೇಶ ಇಲ್ಲ. ಅದರಿಂದಾಗಿ ಆ ವಾಸವನ್ನು ಅವಳು ಉಡುವುದಕ್ಕೆ ಯಾವ ರೀತಿಯಿಂದಲೂ ವಿಭೂಷಿತೇಯಂ, ಇವಳು ಈಗ ಏನನ್ನು ಹುಟ್ಟು ತೊಟ್ಟು ಆಭರಣಗಳಿಂದ ಕಂಗೊಳಿಸ್ತಾ ಇದ್ದಾಳೋ ಹಾಗೇ ವಸತು ಅರಣ್ಯೇ ಸಹ ರಾಘವೇಣ, ರಾಮನ ಜೊತೆಗೆ ಅದೇ ರೀತಿ ಸಂತೋಷದಿಂದ ಆಕೆ ಬದುಕಲಿ. ಅಂದರೆ ಎಲ್ಲರಿಗೂ ಈ ಅಂಶವನ್ನು ಯಾಕೆ ನಾವು ಗಮನಿಸಬೇಕು ಅಂದರೆ, ಬಂದವಳು ಅಷ್ಟು ಚಿಕ್ಕ ಹುಡುಗಿಯಾಗಿದ್ದರೂ ಕೂಡ ಇಡೀ ಎಲ್ಲರ ಮನೆಯ ಮನಸ್ಸನ್ನು ಗೆದ್ದು ಬಿಟ್ಟಿದ್ಲು. ಆದರೆ ಯಾವುದು ಅಂದರೆ ರಾಣಿಯಾಗಿ ಎಲ್ಲರನ್ನು ಆದೇಶ ಮಾಡುವುದು ಸಾಮಾನ್ಯ ಏನಾಗುತ್ತೆ ಅಂದರೆ, ಒಂದು ದೊಡ್ಡ ಸ್ಥಾನ ಅಧಿಕಾರ ಬಂದ ತಕ್ಷಣವೇ ಎಲ್ಲರನ್ನೂ ನಾವು ಹೇಳಿದ ಹಾಗೆ ಕೇಳಬೇಕು ಅಂತ ನಿರೀಕ್ಷಿಸುವ ಒಂದು ಸಹಜ ಪ್ರವೃತ್ತಿ ಕಾಣುತ್ತೆ. ಆದರೆ ಸೀತೆ ಸೊಸೆಯಾಗಿ ಬಂದವಳು ಎಲ್ಲೂ ಕೂಡ ರಾಮನಿಗೆ ಮಡದಿಯಾಗಿ ತನ್ನ ಅಧಿಕಾರವನ್ನು ಚಲಾಯಿಸುವ ರೀತಿ ನಡ್ಕೊಳ್ಳಿಲ್ಲ. ಪ್ರತಿಯೊಬ್ಬರಿಗೂ ಸಹಾಯಕ್ಕೆ ಬರ್ತಿದ್ಲು. ಕೌಸಲ್ಯೆಯೂ, ಸುಮಿತ್ರೆಯೂ, ದಶರಥನೂ, ಅಲ್ಲಿರುವ ಎಲ್ಲ ಹಿರಿಯರು ಕೂಡ ಎಲ್ಲರೂ ಸೀತೆ ಪರವಾಗಿ ನಿಂತು ಬಿಡ್ತಾರೆ.
ಅಂದರೆ ರಾಮನ ಕಾಡಿಗೆ ಹೋಗುವ ವಿಷಯಕ್ಕಿಂತ ಒಂದು ಹಂತ ಹೆಚ್ಚು ಸೀತೆಯ ಪರವಾಗಿ ನಿಂತು ಬಿಡ್ತಾರೆ. ಅವರು ಮತ್ತೆ ಮುಂದೆ ಹೇಳುವ ಯಾನೈಶ್ಚ ಮುಖ್ಯೈಶ್ಚ ಪರಿಚಾರಕೈಶ್ಚ ಸುಸಂವೃತ ಗಚ್ಚತು ರಾಜಪುತ್ರಿ. ಅವಳು ಕೇವಲ ಉಡುವ ಬಟ್ಟೆಯ ವಿಷಯದಲ್ಲ, ಅವಳಿಗೆ ಬೇಕಾದ ಎಲ್ಲ ಆಭರಣಗಳು, ವಾಹನಗಳು, ಅದಕ್ಕೆ ಬೇಕಾದಷ್ಟು ತುಂಬಿಕೊಡುವ ಸಂಪತ್ತುಗಳು ಕೂಡ ಅವಳ ಜೊತೆಗಿರಲಿ, ಅವಳನ್ನು ಹಾಗೆ ಕಳುಹಿಸುವುದಿಲ್ಲ. ವಸ್ತ್ರೈಶ್ಚ ಸರ್ವೈ ಸಹಿತೈರ್ವಿಧಾನೈ ನೇಯಮೃತಾತೆ ವರ ಸಂಪ್ರದಾನೆ. ವರವನ್ನು ಕೇಳುವಾಗ ಸೀತೆಯ ಕುರಿತಾದ ಏನಾದರೂ ಮಾತು ಬಂದಿಲ್ಲ ಅಂತಂದ ಮೇಲೆ ಈಗ ಹೇಗೆ ಅವಳಿಗೆ ವಲ್ಕಲವನ್ನು ಕೊಟ್ಟು ನೀನು ಅದೇ ರೀತಿ ಹುಟ್ಟು ಹೊರಡಬೇಕು ಅಂತ ಹೇಳ್ತಾ ಇದ್ದಿ ಅಂತ ವಸಿಷ್ಠರು ಜೋರು ಮಾಡ್ತಾರೆ. ಆಗ ಜನಗಳಿಗೆ ಇನ್ನೂ ಬಲ ಬಂದ್ಬಿಡ್ತು ಮಾತಾಡಲಿಕ್ಕೆ. ಅವರೆಲ್ಲರೂ ಸೇರಿ ತಸ್ಯಾಂ ಚೀರಂ ವಸಾನಾಯಾಂ ನಾಥವತೀ ಅಥ ಅನಾಥವತ್ ಪ್ರಚುಕ್ರೋಶ ಜನಾ ಸರ್ವೇ ಧಿಕ್ತ್ವಾಂ ದಶರಥಂತ್ವಿತಿ. ದಶರಥನಿಗೆ ಧಿಕ್ಕಾರ ಅಂತನ್ನುವ ಹಾಗೆ ಪ್ರಚುಕ್ರೋಶ ಎಲ್ಲರೂ ಕೂಡ ಜನಃ ಸರ್ವ ಎಲ್ಲ ಜನರು ಕೂಡ ದಶರಥನಿಗೆ ಧಿಕ್ಕಾರ, ಏನು ಈ ರೀತಿ ಒಂದು ಹೆಣ್ಣನ್ನು ಯಾರೂ ಕೇಳುವವರಿಲ್ಲ ಅನ್ನುವ ಹಾಗೆ ಇಷ್ಟು ಗಮನ ಕೊಡದಂತೆ ಆಕೆಯ ಬಗೆಗೆ ನಿರ್ಲಕ್ಷ್ಯ ತಾಳುವುದು ಯಾವ ರೀತಿಯಿಂದ ಸರಿ ಅಂತ ಎಲ್ಲರೂ ಆಕ್ಷೇಪಿಸಿದರು. ಆದರೆ ಆ ಹೊತ್ತಿಗೆ ಅವನ ಮಾತು ಕೇಳಿಸಿ ತೇನ ತತ್ರ ಪ್ರಣಾದೇನ ದುಃಖಿತ ಸಮಹೀಪತಿ. ದುಃಖ ಆಯಿತು ದಶರಥನಿಗೆ. ಬೇರೆ ಎಲ್ಲ ವಿಷಯದಲ್ಲೂ ಕೈಕೇಯಿ ಹೇಳಿದ ಮಾತಿಗೆ ಏನೂ ಉತ್ತರ ಕೊಡಲಿಕ್ಕಾಗಲಿಲ್ಲ, ಯಾಕೆಂದರೆ ಒಂದು ವರ ಕೊಟ್ಟಿದ್ದೇನೆ ಎನ್ನುವ ಮಾತಿಗೆ ಸಿಕ್ಕಾಕೊಂಡಿದ್ದಾನೆ. ಆದರೆ ಈ ವಿಷಯದಲ್ಲಿ ಸಿಟ್ಟು ಬಂದುಬಿಡುತ್ತೆ. ದಶರಥನು ಬೈದು ಬಿಡುತ್ತಾನೆ. ಕೂಡಲೇ ಕೈಕೇಯಿ ಕುಶಚೀರೇಣ ನ ಸೀತಾ ಗಂತುಮರ್ಹತಿ. ಸೀತೆ ಯಾವತ್ತಿದ್ದರೂ ಕೂಡ ನಾರುಮಡಿ ಅಥವಾ ದರ್ಭೆಯ ವಸ್ತ್ರಗಳನ್ನು, ಅಂದರೆ ಅಂಥ ಕುಶದ ರೀತಿಯಲ್ಲಿ ಹುಲ್ಲಿನಿಂದ ಮಾಡುವ ಪದಾರ್ಥಗಳನ್ನು ಆ ವಾಸಕ್ಕಾಗಿ ಕಾಡಿಗೆ ಕೂತ್ಕೊಳ್ಳಿಕ್ಕೆ ಇಟ್ಕೊಳ್ಳೋದು, ಇದ್ಯಾವುದು ಕೂಡ ಅವಳಿಗೆ ಆ ರೀತಿಯ ಕೊಟ್ಟು ಕಳುಹಿಸಬೇಕು. ರಾಮೇಣ ಯದಿತೆ ಪಾಪೆ ಕಿಂಚಿತ್ ಕೃತಂ ಅಶೋಭನಂ. ಒಂದು ವೇಳೆ ರಾಮ ನಿನಗೆ ತೊಂದರೆ ಮಾಡಿಯಾನು ಅಥವಾ ಮಾಡಿದ್ದಾನೆ ಅನ್ನುವ ನಿನ್ನ ತಲೆಯಲ್ಲಿ ಏನು ಹುಟ್ಟಿಕೊಂಡಿದೆಯೋ ಅದು ರಾಮ ಮಾಡಿಲ್ಲ. ಯಾಕಂದರೆ ರಾಮ ಬಂದರೆ ನಿನ್ನ ಸ್ಥಾನ ಚ್ಯುತಿಯಾಗುತ್ತೆ, ಭರತನಿಗೆ ಮುಂದೆ ಅಧಿಕಾರ ಸಿಗದೇ ಹೋದೀತು ಅನ್ನುವ ಈ ಎಲ್ಲ ಯೋಚನೆಯಿಂದ ನಿನಗೆ ಕೆಟ್ಟದ್ದನ್ನು ಮಾಡ್ತಾನೆ ಅಂತನ್ನುವ ಯೋಚನೆಯಿಂದ ನೀನೇನಾದರೂ ಈ ರೀತಿ ವರವನ್ನು ಕೇಳಿದಿದ್ರೆ ನಾನು ಅದನ್ನೀಗೇನು ಬದಲಾಯಿಸಲಿಕ್ಕಾಗೋದಿಲ್ಲ. ಆದರೆ ಅಪಕಾರ ಕೈಹತೆ ವೈದೇಹ್ಯ ದರ್ಶಿತೋಧಮೆ. ಯಾವುದೋ ಮನೆಯಿಂದ ಬಂದು ಈ ಮನೆಗೆ ಎಲ್ಲವನ್ನೂ ನೆಚ್ಚಿಕೊಂಡು ಬಂದಿದ್ದಾಳವಳು. ಈ ಮನೆ ಸರ್ವಸ್ವ ಅವಳಿಗೆ. ತನ್ನ ಮನೆಯನ್ನು ತೊರೆದು ರಾಮನಲ್ಲಿಗೆ ಬಂದಂತಹ ಆ ಸೀತೆ ನಿನಗೇನು ತೊಂದರೆ ಮಾಡಿದ್ದಾಳೆ? ಯಾವ ರೀತಿಯಿಂದ ನಿನ್ನ ವಿರುದ್ಧವಾಗಿ ನಡ್ಕೊಂಡಿದ್ದಾಳೆ? ಅಪಕಾರ ಏನು ಮಾಡಿದೆ? ಕೈಹ ಅಪಕಾರ ಹತೇ ಕೃತಃ. ನಿನಗೆ ಯಾವ ರೀತಿ ಅಪಕಾರ ಮಾಡಿದ್ದಾಳೆ ಅಂತ ಸ್ವಲ್ಪ ಸಿಟ್ಟಿನಿಂದ ದಶರಥ, ಇದೇ ಸಿಟ್ಟನ್ನು ಇನ್ನೊಂಚೂರು ಮೊದಲಿಂದ ತೋರಿಸಿದ್ರೆ ಆ ಕೈಕೇಯಿ ವರ ಕೇಳ್ತಿದ್ಲೋ ಇಲ್ವೋ ಗೊತ್ತಿಲ್ಲ. ಆದರೆ ಎಲ್ಲವೂ ನಡೀಬೇಕಾದದ್ದು ನಡೀತು ಅಂತ ಮುಂದೆ ರಾಮಚಂದ್ರನೇ ಕೈಕೇಯಿಯ ಪರವಾಗಿ ಮಾತಾಡ್ತಾನೆ ಅನ್ನೋದು ಮುಂದಿನ ವಿಷಯ. ಆದರೆ ಸೀತೆಯ ಅಂಶದಲ್ಲಿ ದಶರಥ ನನು ಪರ್ಯಾಪ್ತಮೇವಂತೆ ಪಾಪಂ ರಾಮ ವಿವಾಸನಂ. ಸಾಕು, ನೀನು ಮಾಡಿದ ಪಾಪದ ಕೊಡ ತುಂಬಲಿಕ್ಕೆ ಬೇಕಾದ ರಾಮನ ಕಾಡಿಗೆ ಹೋಗುವ ವರವನ್ನು ಕೇಳಿಯೇ ಸಾಕು. ಇನ್ನಷ್ಟು ಈಕೆಯನ್ನು ಕೂಡ ಅತ್ಯಂತ ತಾಪಸಿಯ ರೀತಿಯಲ್ಲಿ ಆಕೆಯನ್ನು ಕಂಡು ಕಳುಹಿಸುವಂಥದ್ದು ಜನಗಳೂ ಕೂಡ ಬೇಸರ ಮಾಡಿಕೊಳ್ತಾರೆ. ಈ ಪಾಪಕ್ಕಿಂತ ಇನ್ನು ಹೆಚ್ಚಿನ ಪಾಪವನ್ನು ನೀನು ಮಾಡುವುದು ಬೇಡ. ಕಿಮೇಭಿ ಕೃಪಣೈರ್ಭೂಯ ಪಾತಕೈರಪಿತೆ ಕೃತೈ. ಸಾಕಾಗುವುದಿಲ್ಲ ಇಲ್ಲಿ ತನಕ ಮಾಡಿದ ಯೋಚನೆಗಳಲ್ಲಿರುವ ದುರ್ವೃತ್ತಿಗಳು. ಇನ್ನೂ ಕೂಡ ಅಂಥದ್ದೇ ಕೆಟ್ಟತನವನ್ನು ಯಾಕೆ ಮತ್ತೆ ಪ್ರದರ್ಶನ ಮಾಡಿ ಎಲ್ಲ ಜನರ ಮುಂದೆ ಮತ್ತಷ್ಟು ಕೆಟ್ಟ ಹೆಂಗಸು ಅಂತ ನಿನ್ನನ್ನೇ ನೀನು ಪ್ರಚೋದಿಸಿಕೊಳ್ತಾ ಇದ್ದಿ ಅಂತ ಹೀಗೆ ದಶರಥನು ಕೂಡ ಅತ್ಯಂತ ಕಠಿಣವಾಗಿ ಆ ವಿಷಯದಲ್ಲಿ ಮಾತಾಡ್ತಾನೆ. ಹಾಗೆ ಮಾತಾಡಿದಾಗ ಮೈಥಿಲೀಂ ಅಪಿ ಯಾ ಹಿ ತ್ವಂ ಈಕ್ಷಸೆ ಚೀರವಾಸಿನಿ ಏವಂ ಬ್ರುವಂತಂ ಪಿತರಂ ರಾಮ ಸಂಪ್ರಸ್ಥಿತೋವನಂ. ಹೀಗೆ ಹೇಳಿ ಕೊನೆಗೆ ಮೂವರು ಕೂಡ ತಂದೆಗೆ, ತಾಯಿಗೆ, ಅಂದರೆ ಸೀತೆ ಕೈಕೇಯಿಗೂ ಪ್ರದಕ್ಷಿಣೆ ಬರ್ತಾಳೆ. ಅಲ್ಲಿಯೂ ಕೂಡ ಅವರು ತೋರಿಸಿದ್ರು ಅಂತ ಆ ಹಠವನ್ನು ವಾಪಸ್ಸು ಸೀತೆಯಲ್ಲಿ ಏನೂ ತೋರುವುದಿಲ್ಲ. ಎಲ್ಲರಿಗೂ ಪ್ರದಕ್ಷಿಣೆ ಬಂದು ಅವಳಿಗೂ ನಮಸ್ಕಾರ ಮಾಡಿ, ಯಾಕೆಂದರೆ ರಾಮಚಂದ್ರ ಏನು ನಿರ್ಧಾರ ತೆಗೆದುಕೊಳ್ತಾನೋ ಅದಕ್ಕೆ ನಾನು ಬದ್ಧ. ಅದರಿಂದ ಅವನ ಯೋಚನೆಯಲ್ಲಿ ಅದು ಸರಿ ಇದೆ ಅಂತಂದ ಮೇಲೆ ನನ್ನ ಯೋಚನೆಯಲ್ಲಿ ನಾನು ಅದಕ್ಕೆ ಹೇಳಿದ್ದು ಸಮನ ಅಂತಂದರೆ ಯೋಚನೆಯ ವಿಷಯದಲ್ಲಿ ಎಲ್ಲದರಲ್ಲೂ ಸಮಾನಳೆ. ಯಾವತ್ತೂ ವಿರುದ್ಧವಾದ ಒಂದು ಯೋಚನೆಯನ್ನು ಕೂಡ ಸೀತೆ ರಾಮನ ಬಗ್ಗೆ ಮಾಡುವಂಥದ್ದಿಲ್ಲ. ಹಾಗಾಗಿ ಒಟ್ಟಿಗೆ ಹೀಗೆ ಕಾಡಿಗೆ ಹೊರಡುವಂತಹ ಪ್ರಸಂಗ ಬರುತ್ತೆ. ಇದು ಸೀತೆಯ ಅಂಶದಲ್ಲಿ ನಾವು ಗಮನಿಸಬೇಕಾದ ಅಂಶ. ಮುಂದೆ ಸೀತೆ ಹೀಗೆ ಹೊರಟು ಕಾಡಿಗೆ ಬಂದ ಹೊತ್ತು
ಅಂದರೆ ಆ ಪ್ರೀತಿಯನ್ನು ಹಾಗೆ ಉಳಿಸ್ಕೊಂಡಿದ್ಲು ಕಾಡಿನಲ್ಲೂ ಲಕ್ಷ್ಮಣನ ಜೊತೆಗೆ. ಸಾಮಾನ್ಯ ಏನಾಗುತ್ತೆ ಅಂದರೆ ಆರಂಭದಲ್ಲಿ ತುಂಬ ಪ್ರೀತಿ ಇರುತ್ತೆ, ಹೋಗ್ತಾ ಹೋಗ್ತಾ ಆಮೇಲೆ ನಿಧಾನಕ್ಕೆ ಒಂದೊಂದೇ ಅವಗುಣಗಳು ಗೊತ್ತಾಗ್ಲಿಕ್ಕೆ ಶುರುವಾಗಿ ಬೇಜಾರು ಶುರುವಾಗುತ್ತೆ. ಆದರೆ ಸೀತೆ ಅಂಥ ಒಂದು ಸ್ಥಾನವನ್ನು ಉಳಿಸಿಕೊಂಡಿದ್ಲು ಅನ್ನುವುದಕ್ಕೆ ಮುಂದೆ ಒಂದು ಪ್ರಿಯ ರಾಘವನ ಜೊತೆಗೆ ಯಾವಾಗಲೂ ಒಟ್ಟೊಟ್ಟಿಗೆ ಓಡಾಡ್ತಾ ಇದ್ದವನಾದ್ರಿಂದ ಹೊರಡು ಅಂತ ಹೇಳಿ ಸುಮಿತ್ರಾ ಹೇಳಿದ್ಲು. ಗಚ್ಚೇತಿ ಪುನಃ ಪುನಃ ಉವಾಚತಂ, ಮತ್ತೆ ಮತ್ತೆ ಹೇಳಿದ್ಲು ನೀನು ಹೊರಡು. ಯಾರು ಅಂದರೆ ಅವ್ರು ಬಂದು ಕೇಳಿದಾಗಲೇ ನೀನು ಖಂಡಿತ ಹೊರಡ್ಬೋದು, ನಿನ್ನನ್ನು ಯಾರು ತಡೆಯೋರಿಲ್ಲ ಅಂತ. ರಾಮಚಂದ್ರನಿಗೆ ನೀನು ಬೇಕು ಅಂದರೆ ರಾಮಚಂದ್ರನ ಮೇಲೆ ಪ್ರೀತಿ ಇದ್ದದ್ರಿಂದ ತನ್ನ ಮಗನನ್ನು ಕಳುಹಿಸಿಕೊಡುವ ವಿಷಯದಲ್ಲೂ ಅವಳು ಆಲೋಚನೆ ಮಾಡಲಿಲ್ಲ. ಇದು ರಾಮನ ವ್ಯಕ್ತಿತ್ವ. ಹೋಗುವಾಗ ಒಂದು ಮಾತು ಎಷ್ಟು ಚಂದ ಹೇಳ್ತಾಳೆ ಅಂದರೆ, ಸೀತೆ ಮತ್ತು ರಾಮನ ಮೇಲೆ ಆಕೆಗಿದ್ದ ಗೌರವ, ಅವಳು ತಾಯಿ ಒಬ್ಬಳವಳು ತನ್ನ ಮಗನನ್ನು ಕಳಿಸ್ಕೊಡ್ತಾ ಇದ್ದಾಳೆ. ಆಗ ಹೇಳ್ತಾಳೆ ಪ್ರತಿನಿತ್ಯ ನೀನು ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಬೇಕು ಅಂತ. ಅಲ್ಲ, ಕಾಡಲ್ಲಿ ಅಪ್ಪ ಅಮ್ಮ ಅಂದರೆ ಅದಕ್ಕೆ ಎಷ್ಟು ಚಂದದ ಮಾತು ಅಂದರೆ, ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾಂ ಅಯೋಧ್ಯಾಂ ಅಟವೀಂ ವಿದ್ಧಿ ಗಚ್ಚ ತಾತ ಯಥಾ ಸುಖಂ. ನೀನು ಅಮ್ಮ ಬೇಜಾರು ಮಾಡ್ಕೊಳ್ತಾಳೆ, ಅಮ್ಮನಿಗೆ ಇಲ್ಲಿ ಕಷ್ಟ ಆಗ್ಬೋದು, ಯೋಚನೆ ಮಾಡಬೇಡ ನೀನು. ನಾನು ಹೇಗಿದ್ರೆ ಇಲ್ಲಿ ಸುಖವಾಗಿರ್ತೇನೆ. ನನಗೆ ಖಂಡಿತ ಈಗ ಅವನು ಹೊರಡಲೇಬೇಕಾಗಿದೆ, ಅದು ಹೊರಡ್ತಾ ಇದ್ದಾನೆ. ಅವನು ಕೂಡ ಇಷ್ಟಪಟ್ಟು ನಮ್ಮನ್ನು ತೊರೆದು ಹೋಗ್ತಾ ಇರೋದಿಲ್ಲ. ಆದರೆ ನೀನು ಅವನ ಜೊತೆಗೆ ಇರಬೇಕಾದಲ್ಲಿ ನನ್ನನ್ನು ಕೊಡು. ಮಾಂ ವಿದ್ಧಿ ಜನಕಾತ್ಮಜ. ಏನೊಂದು ಆತ್ಮೀಯತೆ ಆ ಸೀತೆಯ ಮೇಲೆ. ನಾನು ಹೇಗೆ ಮಗನನ್ನು ನೋಡಿಕೊಳ್ಳುವ ಪ್ರೀತಿಯನ್ನು ತೋರಿಸಬಲ್ಲೆನೋ ಅಷ್ಟು ಪ್ರೀತಿಯನ್ನು ಸೀತೆ ನಿನ್ನ ಮೇಲೆ ತೋರ್ತಾಳವಳು ಅಂತ. ಅಂದರೆ ಆ ಎಳವೆಯ ಹುಡುಗಿಯ ಮೇಲೆ ಅಂತಹ ಒಂದು ಕನ್ವಿಕ್ಷನ್ ಇರುವುದು ಅಂತಂದರೆ ಸೀತೆ ಎಷ್ಟು ಚಂದ ಅವರನ್ನೆಲ್ಲ ಅರ್ಥ ಮಾಡಿಕೊಂಡಿದ್ದಾಳೆ, ಮತ್ತು ತಾನು ಹೇಗೆ ಅವರ ಜೊತೆಗೆ ಬೆರೆತು ಒಂದಾಗಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ. ಇದು ಹೇಳು ದೊಡ್ಡದಾಯಿತು, ಆಯಿತು, ದೊಡ್ಡತನ ಆಯಿತು. ಆದರೆ ನಡೀತೋ ಇಲ್ಲೋ ಅಂತ ವಾಲ್ಮೀಕಿಗಳ ರಾಮಾಯಣದಲ್ಲಿ ನೇರ ಎಲ್ಲೂ ಗೊತ್ತಾಗೋದಿಲ್ಲ. ಅವನು ಪ್ರತಿ ದಿವಸ ನಮಸ್ಕಾರ ಮಾಡಿದ ಅನ್ನೋ ಮಾತು ಬರಲ್ಲ. ಆದರೆ ಮುಂದೆ 13 ವರ್ಷ ಕಳೆದು ಸೀತೆ ಅಪಹಾರ ಆಗಿ ಸುಮಾರು ದಿನಗಳು ಕಳೆದು ಸುಮಾರು 6-7 ತಿಂಗಳು ದಾಟಿ ಯಾವಾಗ ಆ ಕಿಷ್ಕಿಂಧೆಗೆ ಅಂದರೆ ಸುಗ್ರೀವನ ಭೇಟಿಯಾಗುತ್ತೋ ಆ ಸಂದರ್ಭದಲ್ಲಿ ಆಭರಣಗಳು ಸಿಗ್ತವೆ. ಸಿಕ್ಕಿದಾಗ ರಾಮಚಂದ್ರ ಅದನ್ನು ತೋರಿಸ್ತಾನೆ, ಅಂದರೆ ಸುಗ್ರೀವ ತಂದು ತೋರಿಸ್ತಾನೆ. ರಾಮಚಂದ್ರ ನೋಡ್ತಾನೆ. ಇಲ್ಲಿ ಏನೇನೋ ಹೇಳ್ತಾರೆ ಕಥೆಗಳನ್ನು ತಿಳಿಯದೆ, ಅಂದರೆ ಅದು ಕವಿಗಳದ್ದು ಒಂದು ವಿಚಿತ್ರವಾದ ಕಲ್ಪನೆ. ರಾಮಚಂದ್ರನಿಗೆ ಒಂದೂ ಆಭರಣ ಗೊತ್ತಾಗಲಿಲ್ಲ. ಕೊನೆಗೆ ಲಕ್ಷ್ಮಣನಿಗೆ ತೋರಿಸಿದ. ತನ್ನ ಹೆಂಡತಿ ಆಭರಣ ಅವನಿಗೆ ಗೊತ್ತಿಲ್ಲದೆ ಇನ್ನೇನು. ಲಕ್ಷ್ಮಣನು ಗುರುತಿಸ್ಲಿ ಒಂದು ಬಾರಿ, ನನ್ನ ಕಣ್ಣಿಗೆ ಬಿದ್ದದ್ದು ಯಾಕೆಂದರೆ ದುಃಖದಲ್ಲಿರುವಾಗ ಎಲ್ಲವೂ ಇರ್ಬೋದೋ ಅಂತ ಅನಿಸುವ ಒಂದು ಸಾಧ್ಯತೆ ಇರುತ್ತೆ. ಇದೇ ಥರದ ಬಟ್ಟೆ ಉಟ್ಕೊಂಡಿದ್ರು, ಇದೇ ಥರದ ಡ್ರೆಸ್ ಹಾಕೊಂಡಿದ್ರು, ಇದೇ ಥರದ ಹೆಲ್ಮೆಟ್ ಹಾಕೊಂಡಿದ್ರು, ಏನೋ ನಾವು ಯಾರನ್ನೋ ನಮ್ಮ ತಲೆಯಲ್ಲಿ ಅದೇ ಓಡ್ತಾ ಇದ್ರೆ ಯಾರೋ ಒಬ್ರು ಪಾಸ್ ಆದರೂ ಅವರೇ ಕಂಡಾಗ ಕಾಣುತ್ತೆ. ಅದಕ್ಕೆ ಇದು ನನ್ನ ದುಃಖದ ಪರಿವೇದನೆಯ ಯೋಚನೆ ಮಾತ್ರ ಆಗಿರದೆ ನಿಜವೂ ಹೌದಾ ಅಂತ ಇನ್ನೊಂದು ನಾವು ಯಾವಾಗಲೂ ಸೆಕೆಂಡ್ ಒಪಿನಿಯನ್ ಅಂತ ಒಂದು ಕೇಳೋದಿಲ್ವೋ ಹಾಗೆ ರಾಮಚಂದ್ರ ಲಕ್ಷ್ಮಣನ ಹತ್ರ ಕೇಳುತ್ತಾನೆ. ಆ ಲಕ್ಷ್ಮಣ ಎಲ್ಲ ನೋಡ್ತಾನೆ. ನೋಡಿ ಕೊನೆಗೆ ಅಲ್ಲಿ ಒಂದು ಆಭರಣ, ಕಾಲಿಗೆ ಕಟ್ಟಿದ್ದ ಗೆಜ್ಜೆ ಅವನ ಕಣ್ಣಿಗೆ ಬೀಳುತ್ತೆ. ಆಗ ಅವನು ಹೇಳುತ್ತಾನೆ, ನಾಹಂ ಜಾನಾಮಿ ಕೇಯೂರೆ ನಾಹಂ ಜಾನಾಮಿ ಕುಂಡಲೆ ನೂಪುರೇ ತ್ವಭಿಜಾನಾಮಿ ನಿತ್ಯಂ ಪಾದಾಭಿವಂದನಾತ್ ಅಂತ. ಅಂದರೆ ನನಗೆ ಈ ಕಿವಿದ್ದು ಕುಂಡಲ ಇದು ಸೀತೆಯದ್ದು ಅಂತ ಗೊತ್ತಾಗ್ತಾ ಇಲ್ಲ, ತೋಳಿಗೆ ಹಾಕುವ ತೋಳ್ಬಂದಿ ಇದೂ ಕೂಡ ಸೀತೆಯದ್ದು ಅಂತ ನನಗೆ ಸ್ಪಷ್ಟ ಗೊತ್ತಾಗ್ತಾ ಇಲ್ಲ. ಆದರೆ ಈ 2 ಗೆಜ್ಜೆಗಳ ಜೋಡಿ ನೂಪುರೇ ಏನಿದೆ ಇದು ಮಾತ್ರ ಖಂಡಿತ ಸೀತೆಯದ್ದೇ. ಯಾಕೆಂದರೆ ನಾನು ನಿತ್ಯಂ ಪಾದ ಅಭಿವಂದನಾತ್. ಅಂದರೆ 13 ವರ್ಷದ ಅಷ್ಟೂ ದಿನಗಳಲ್ಲಿ ಲಕ್ಷ್ಮಣ ಅಂದರೆ ಒಂದು ಕವಿ ಒಂದು ವಿಷಯವನ್ನು ಮುಟ್ಟಿಸುವ ರೀತಿ ನೋಡಿ. ಅದನ್ನೇನು ನಮಸ್ಕಾರ ಹೇಳುವ ಪ್ರಸಂಗ ಅಲ್ಲ, ಸೀತೆಯ ಆಭರಣವೋ ನೋಡು ಅಂತ ಹೇಳುವ ಪ್ರಸಂಗದಲ್ಲಿ ರಾಮಚಂದ್ರ ಕೇಳಿದಾಗ ಲಕ್ಷ್ಮಣನ ಉತ್ತರ, ನಾನು ನಿತ್ಯವೂ ಸೀತೆಗೆ ನಮಸ್ಕಾರ ಅಂದರೆ ತಾಯಿ ಅಂತ ಯೋಚನೆಯಿಂದ ನಿತ್ಯವೂ ನಮಸ್ಕಾರ ಮಾಡ್ತಾ ಇದ್ದ. ಆ ಮಾಡ್ತಾ ಇದ್ದ ನಮಸ್ಕಾರದ ಪರಿಣಾಮವಾಗಿ ನನಗೆ ನೂಪುರಗಳು ಸ್ಪಷ್ಟವಾಗಿ ನೆನಪಿದೆ, ಇದು ಸೀತೆಯದ್ದೇ. ಬಹಳ ಜನ ಅವನು ಯಾವತ್ತೂ ತಲೆ ಎತ್ತಲೇ ಇಲ್ಲ, ಮುಖ ನೋಡಲೇ ಇಲ್ಲ, ಹಾಗಿಲ್ಲ ಹೀಗೆ. ಒಬ್ಬ ವ್ಯಕ್ತಿಯನ್ನು ನೋಡದೇ ಇರೋದು ಸಾಧ್ಯ ಇಲ್ಲ. ನಮ್ಮಲ್ಲಿ ಒಂದು ಮಾತಿದೆ ಅಲ್ವಾ, ನಾನು ಅಷ್ಟ ಗಮನಿಸಲಿಲ್ಲ ಏನೆಲ್ಲ ಹಾಕೊಂಡು, ಅವರೇ ಬಂದದ್ದು ಹೌದು, ಆದರೆ ಅವರು ಕಿವಿಗೇನು ಹಾಕೊಂಡಿದ್ರು, ತಲೆಗೇನು ಹಾಕೊಂಡಿದ್ರು, ಬಟ್ಟೆ ಅಂತದ. ಇದನ್ನು ನಾವು ಯಾವಾಗ ನಮಗೊಂದು ಕೀನ್ ಇಂಟ್ರೆಸ್ಟ್ ಇರುತ್ತೆ, ಅಂದರೆ ಕೆಲವರಿಗೆ ಆಭರಣಗಳದ್ದೇ ಹುಚ್ಚಿರುತ್ತೆ, ಆಗ ಎಲ್ಲರೂ ನೋಡುವಾಗಲೂ ಅವ್ರು ಕೈಗೇನು ಹಾಕೊಂಡಿದ್ದಾರೆ, ತಲೆಗೇನು ಹಾಕೊಂಡಿದ್ದಾರೆ, ಕಿವಿಗೇನು ಹಾಕೊಂಡು ನೋಡ್ತಾರೆ. ಲಕ್ಷ್ಮಣನಿಗೆ ಅವಳು ಸೀತೆಯಾಗಿ ಗೊತ್ತು, ಸೀತೆಯಾಗಿ ಖಂಡಿತ ಗೊತ್ತು. ಆದರೆ ಯಾವತ್ತೂ ಕೂಡ ಒಂದು ವಿಶೇಷವಾದ ಆಸಕ್ತಿಯಿಂದ ಒಂದು ವ್ಯಕ್ತಿಯನ್ನು ಗಮನಿಸುವಂತಹ ಯೋಚನೆ ಅವನಿಗೆ ಯಾವತ್ತೂ ಬರಲಿಲ್ಲ. ಯಾಕೆಂದರೆ
ತಾಯಿಯ ಸಹಜವಾದ ಪ್ರೀತಿಯನ್ನು ಅವನು ಆ 13 ವರ್ಷವೂ ಉಳಿಸಿಕೊಂಡಿದ್ದ ಅನ್ನೋದು ಅವನ ಗುಣವೂ ಆಯಿತು. ಸೀತೆಯು ಆ ರೀತಿ ವರ್ತಿಸಬೇಕಲ್ವ, ಆ ರೀತಿ ಇರಬೇಕಲ್ವ, ಒಂದು ತಾಯಿಯ ಥರದ ಆಕೆಯ ಪ್ರೀತಿಯನ್ನು ಲಕ್ಷ್ಮಣನಿಗೆ ಕೊಟ್ಟಿದ್ಲಲ್ವ. ಈ ಕಾರಣದಿಂದಲೇ ಅಂದರೆ ಈ ಘಟನೆಗೆ ಒಂದು ಪ್ರಸಂಗಕ್ಕೆ ಹೊಂದಿಕೊಳ್ಳುತ್ತೆ. ಅಂದರೆ ಸೀದಾ ನಾನು ಕಡೆ ಕಥೆಗೆ ಹೋಗ್ತಾ ಇದ್ದೀನಿ, ಯಾಕೆಂದರೆ ಇದು ಹುಡುಕುವಾಗ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಈ ಯೋಚನೆ ಮಾಡಿ, ಮಾಂ ವಿದ್ಯೆ ಜನಕಾತ್ಮಜಾಮ್ ಅಂತ ತಾಯಿ ಹೇಳಿದ್ದು ಈ ಎಲ್ಲ ಮುಗಿದು ಕೊನೆಗೆ ಕಾಡಿಗೆ ಬಿಡುವ ಪ್ರಸಂಗ ಬರುತ್ತೆ. ಆ ಬಿಡುವ ಪ್ರಸಂಗ ಬಂದಾಗ ಕಥೆ ಗೊತ್ತಿದೆ, ನಾನು ಆ ಕಥೆಗೆ ವಿವರ ಮತ್ತೆ ಹೇಳ್ತೇನೆ. ಆದರೆ ಈ ಪ್ರಸಂಗ ಮಾತ್ರ ಮುಟ್ಟಿ ಹೋಗ್ತೇನೆ. ಲಕ್ಷ್ಮಣನ ಪ್ರಸಂಗ ಮಾತ್ರ ಸೀತೆಯ ಜೊತೆಗಿನ ಅನುಬಂಧ ಹೇಗಿತ್ತು ಅನ್ನೋದಕ್ಕೆ. ರಾಮನಿಗೆ ಹೆಂಡತಿ, ರಾಜ್ಞಿ ಎಲ್ಲ ಸರಿ, ಆದರೆ ಕಳುಹಿಸಿಕೊಟ್ಟು ಬರುವಾಗ ಅವನು ಕಣ್ಣಲ್ಲಿ ನೀರು ಬರುತ್ತೆ ಅಂತ ಲಕ್ಷ್ಮಣನಿಗೆ ಕಳುಹಿಸಿಕೊಡುವಾಗ ಹೇಳ್ತಾನೆ, ಈಗ ಬಿಟ್ಟು ಬಾ ಅಂತ. ಅಣ್ಣನು ಹೇಳುವಾಗ ಇದು ಆಜ್ಞೆ ಮಾಡಬೇಕಷ್ಟೇ ಅಂತ. ಹಾಗಾಗಿ ಹೋಗಿ ಬಿಡುವಾಗ ಅವನಿಗೆ ದುಃಖ ತಡಿಲಿಕ್ಕಾಗುವುದಿಲ್ಲ. ಗಂಗೆಯ ತೀರವನ್ನು ದಾಟಿ ನಾವೆಯನ್ನು ಹತ್ತುವಾಗ ಕಣ್ಣು ತುಂಬಿಕೊಂಡಿತ್ತು ಅಂತ ಯೋಚನೆ ಮಾಡಿ ತನ್ನ ತಾಯಿಯನ್ನೇ ಬಿಟ್ಟು ಬಂದಷ್ಟು ವ್ಯಥೆ ಪಟ್ಟಿದ್ದಾನವನು. ಯಾಕೆಂದರೆ ಅಷ್ಟು 13 ವರ್ಷಗಳ ಆ ವನವಾಸದ ಹೊತ್ತಿಗೆ ಪ್ರತಿ ದಿವಸವೂ ನಮಸ್ಕಾರ ಆಮೇಲೂ ಮಾಡಿರ್ತಾನೆ, ಅದು ಆಮೇಲೆ ಮಾಡಿಲ್ಲ ಅಂತಲ್ಲ, ಆದರೆ ಆ ಒಂದು ಪರಿಪಾಠಿ ನಿರಂತರ ಬಂದು ಇವಾಗ ಒಂದೇ ಸರ್ತಿ ತಾಯಿಯನ್ನು ಬಿಟ್ಟು ಬರುವುದು ಅಂದರೆ ಒಂದು ಮಗನಿಗೆ ಆದರೂ ಇವತ್ತು ಬಿಡಿ ನಾವು ಎಲ್ಲಿ ಬೇಕಾದರೂ ಬಿಟ್ಟು ಬರ್ತೇವೆ ಅನ್ನೋ ಸ್ಥಿತಿಯಲ್ಲಿ ಆಧುನಿಕತೆ ಬೆಳೆದು ನಿಂತಿದೆ. ಆದರೆ ಬಿಟ್ಟು ಬರುವುದು ಅಂತ ಅನ್ನುವಾಗ ಲಕ್ಷ್ಮಣನ ಸ್ಥಿತಿ ಹೇಗಿರಬೇಕು? ಅವನಿಗೆ ಆ ತಾಯಿಯನ್ನು ಬಿಟ್ಟು ಬಂದೆ ಅನ್ನುವ ವ್ಯಥೆ ಬಹಳ ಹೊತ್ತು ಕಾಡುತ್ತೆ. ಅವಳು ಕೂಡ ನನ್ನನ್ನು ನೋಡುವವರು ಕೇಳುವವರು ಯಾರು ಇಲ್ವಾಗುತ್ತಾ ಅನ್ನೋ ರೀತಿ ನೋಡುವಾಗ ಅಲ್ಲಿ ಮುನಿಕುಮಾರರು ಬಂದು ಹೋಗುವುದನ್ನು ನೋಡಿ ಆಮೇಲೆ ದಾಟಿ ಈಚೆ ಬಂದು ಬಿಡ್ತಾನೆ. ಅಂದರೆ ಇದು ಸೀತೆಯ ನಿಜವಾದ ವ್ಯಕ್ತಿತ್ವ. ಅಂದರೆ ಅಷ್ಟು ಪ್ರತಿಯೊಬ್ಬರೂ ತಮ್ಮನ್ನು ಹಚ್ಚಿಕೊಳ್ಬೇಕು ಅಂದರೆ ಅಷ್ಟು ಪ್ರೀತಿಯನ್ನು ತಾವು ಮೊದಲು ಕೊಟ್ಟಿರಬೇಕು. ಪ್ರೀತಿ ಕೊಡದೆ ನಮ್ಮನ್ನು ಯಾರೂ ಹಚ್ಕೊಳ್ಳೋದಿಲ್ಲ, ನಮ್ಮನ್ನು ಯಾರು ಮಾತಾಡಿಸಲ್ಲ ಅಂತಂದರೆ ನಾವು ಹಾಗೆ ಅದಕ್ಕೆ ಯೋಗ್ಯವಾದ ರೀತಿಯಲ್ಲಿ ನಡ್ಕೊಂಡಿಲ್ಲ ಅಂತ ಅರ್ಥ. ಹಾಗಾಗಿ ರಾಮನಾಗಲಿ ಅಥವಾ ಸೀತೆಯಾಗಲಿ ತಮ್ಮ ಸುತ್ತಲಿರುವ ಎಲ್ಲ ಪಾತ್ರಗಳ ಜೊತೆ ಅಷ್ಟು ಗಟ್ಟಿಯಾದ ಬಂಧವನ್ನು ಹೊಂದಿದ್ರು. ಆದ್ದರಿಂದ ಅವರನ್ನು ಯಾರೂ ಕೂಡ ಬಿಟ್ಟು ಕೊಡ್ಲಿಕ್ಕೆ ಮನಸ್ಸು ಮಾಡೋದಿಲ್ಲ. ಅಂದರೆ ಹಾಗಿದ್ರೂ ಕೆಲವು ಪ್ರಸಂಗದಲ್ಲಿ ಆಕ್ಷೇಪಗಳು ಬೇರೆಯವರಿಂದ ಬಂದರೂ ಕೂಡ ಮೂಲದಲ್ಲಿ ಅವರಿಬ್ಬರ ನಡುವೆ ಯಾವತ್ತೂ ಕೂಡ ಭಿನ್ನಾಭಿಪ್ರಾಯ ಇರಲಿಲ್ಲ ಅನ್ನೋದು ನಮಗೆ ರಾಮಾಯಣದ ಪ್ರತಿಯೊಂದು ಮಾತಿನಿಂದಲೂ ಕೂಡ ಗೊತ್ತಾಗುವ ಸಂಗತಿ. ಕೌಸಲ್ಯೆ ಹಾಗೆ ಕಳುಹಿಸಿಕೊಡುವಾಗಲೂ ಕಾಡಿಗೆ ಹೋಗುವಾಗಲೂ ತುಂಬ ಅವಳಿಗೆ ಒಳ್ಳೊಳ್ಳೆ ಮಾತುಗಳನ್ನು ಹೇಳುತ್ತಾಳೆ. ಅಂದರೆ ಹೇಳುವಾಗಲೂ ರಾಮನನ್ನು ನೀನು ನೋಡ್ಕೊಳ್ತಿ ಅಂತ ವಿಶ್ವಾಸ ಇದೆ. ಹೇಗೆ ಕುಂತಿ ದ್ರೌಪದಿ ಅಂತ ಹೇಳ್ತಾಳಲ್ವ, ನನ್ನ ಮಕ್ಕಳನ್ನು ನಿನ್ನ ಮಡಿಲಲ್ಲಿ ಇಟ್ಟಿದ್ದೇನೆ, ನಿನಗೆ ಹೇಳಬೇಕಾದ್ದೇನೂ ಇಲ್ಲ ಅಂತ. ಈ ಸೊಸೆಯು ಹಾಗೇನೆ ಕೌಸಲ್ಯ ಹತ್ರ ನಾನು ನಿನಗೆ ಹೇಳುವಂಥದ್ದೇನೂ ಇಲ್ಲ, ನೀನು ಚೆನ್ನಾಗಿ ನನ್ನ ರಾಮನನ್ನು ನೋಡಿಕೊಳ್ತಿ ಅಂತ ವಿಶ್ವಾಸ ನನಗಿದೆ ಅಂತ. ಅಂದರೆ ಒಂದು ಒಳ್ಳೆಯ ಸೊಸೆಯಾಗಿ, ಒಳ್ಳೆಯ ಹೆಂಡತಿಯಾಗಿ, ಒಳ್ಳೆಯ ತಾಯಿಯಾಗಿ ಯೋಚನೆ ಮಾಡಿ. ತಾಯಿ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಸಾಮಾನ್ಯವಾಗಿ ಗಂಡ ಬಿಟ್ಟು ದೂರ ಮಾಡಿದ ಅಂತ ಅಂದಮೇಲೆ ಒಂದು ಹೆಣ್ಣು ತನ್ನ ಮಕ್ಕಳಿಗೆ ತಂದೆ ಬಗ್ಗೆ ಒಳ್ಳೆ ಮಾತು ಹೇಳೋದು ಬಹಳ ಕಷ್ಟ, ಹೇಳಲಿಕ್ಕಾಗೋದಿಲ್ಲ. ಯಾಕೆಂದರೆ ವೇದನೆ, ಅವಳು ಉದ್ದೇಶಪೂರ್ವಕ ಅಲ್ಲದೇ ಇರ್ಬೋದು. ಆದರೆ ಯಾವತ್ತೂ ಕೂಡ ನಿಮ್ಮ ಅಪ್ಪ ಎಲ್ಲಿ ಬರ್ತಾರೆ, ಅದು ಕ್ಲಾಸ್ ತಗೊಳ್ಳೋದಲ್ಲ. ಏನೋ ಒಂದು ಪ್ರಸಂಗ ಬೇರೆಯವರು ತಂದೆಯನ್ನು ಹೋಲಿಸಿ ಹೇಳುವಾಗ ನಿಮ್ಮಪ್ಪ ಅಷ್ಟೆಲ್ಲ ಯೋಗ್ಯತೆ ಇಲ್ಲ ಬಿಡು ಅಂತ ಹೀಗೆ ಎಲ್ಲಿಯಾದರೂ ನೋವಿನ ವೇಗದಿಂದ ಮಾತು ಬಂದೇ ಬರುತ್ತೆ. ಆದರೆ ಒಂದು ದಿವಸವೂ ಲವಕುಶರ ಮನಸ್ಸಿನಲ್ಲಿ ರಾಮಚಂದ್ರನ ಬಗ್ಗೆ ಒಂದು ಅಡ್ಡ ನುಡಿಯುವ ಒಂದು ಸಣ್ಣ ಮಾತು ಕೂಡ ಸೀತೆ ಆಡಲಿಲ್ಲ. ಅಂದರೆ ಒಂದು ಹೆಂಡತಿ ಅಂತಂದಾಗ ಜೊತೆಗಿದ್ದಾಗ ಆತ್ಮೀಯತೆ ಬೇರೆ, ಅದ್ರ ಬಿಟ್ಟು ಹೋದ ಮೇಲೂ ಒಂದು ದೊಡ್ಡ ದೇಶದ ಉದ್ದೇಶ ಅಂತ ಅದನ್ನೆಲ್ಲ ನಾವು ಆಮೇಲೆ ಮತ್ತೆ ರಾಮಚಂದ್ರನ ನಿರ್ಧಾರದ ಬಗ್ಗೆ ಪ್ರಶ್ನೆ ಬಂದಾಗ ಉತ್ತರ ತೆಗೆದುಕೊಳ್ಳಿಕ್ಕಿದೆ. ಆದರೆ ಒಬ್ಬಳು ತಾಯಿಯಾಗಿ ಸೀತೆಯ ನಿರ್ವಾಹ ಅಷ್ಟು ದಿವಸದಲ್ಲಿ ಒಂದು ದಿವಸವೂ ಕೂಡ ಅವಳಿಗೆ ತಪ್ಪಿಯೂ ಮಕ್ಕಳ ಬಗ್ಗೆ ಒಂದು ಕೆಟ್ಟ ಮಾತಾಡುವಂತಹ ಕೆಟ್ಟ ಸಂಸ್ಕೃತಿಯನ್ನು ಅವಳು ಹಾಕಲಿಲ್ಲ. ಅಂದರೆ ಇದು ಸೀತೆಯ ಪರಿಪೂರ್ಣತೆ. ಸೀತೆಯ ಪಾತ್ರದಲ್ಲಿದ್ದವಳು ಒಂದು ಸೊಸೆಯಾಗಿ ಅತ್ತ ಕಡೆಯಿಂದ ಜನಕನ ಮಗಳು ನಾನು ಅಂತ ಹೇಳ್ತಾಳೆ. ಅನುಶಿಷ್ಟಾಸ್ಮಿ ಮಾತ್ರ ಪಿತ್ರಾಚ, ನಾನು ತಂದೆ ತಾಯಿಯಿಂದ ಚೆನ್ನಾಗಿ ಶಿಕ್ಷಿತಳಾಗಿದ್ದೇನೆ, ಯಾರ್ಯಾರ ಹತ್ರ ಹೇಗೆ ನಡ್ಕೊಳ್ಬೇಕು ಅಂತ ನನಗೆ ಗೊತ್ತಿದ್ದೇನೆ ಅಂತ ರಾಮಚಂದ್ರನ ಹತ್ರ ವಾದ ಮಾಡ್ತಾಳೆ ಕೆಲವು ವಿಷಯದಲ್ಲಿ. ಅಂದರೆ ಅದರ ಅರ್ಥ ವಾದ ಅಂದರೆ ಅಲ್ಲಿ ಜಗಳ ಅಲ್ಲ, ಖಂಡಿತ ನಾನು ಅವರನ್ನೆಲ್ಲ ನೋಡ್ಕೊಳ್ಬೇಕು ಅನ್ನೋ ವಿಷಯ ಸರಿನೇ. ತಂದೆಯೂ ತಾಯಿಗೂ ನಾನು ಹೆಸರು ಕೆಡದಂತೆ ಹೇಗೆ ಬದುಕಬೇಕು ಅಂತನ್ನುವುದನ್ನೂ ನಾನು ಅರ್ಥೈಸಿಕೊಂಡಿದ್ದೇನೆ ಅಂತ ಈ ಎಚ್ಚರದಿಂದಲೇ ಈ ಮನೆಯಲ್ಲಿ ನಾನು ಪ್ರತಿಯೊಂದು ಹೆಜ್ಜೆ ಇಡುತ್ತೇನೆ ಅಂತ ಹೇಳುವ ಆ ಒಳಗಿನ ಛಾತಿ ಏನಿದೆ ಅದು ಸೀತೆಯ. ಅದರಿಂದಾಗೇ ನಾವು ಆ ದರ್ಶಿತರು
ಅಂದರೆ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಿಂದ ದಾಳಿಗೊಳಗಾದವರು ಅನ್ನುವ ಹೆಸರನ್ನೇ ತೆಗೆದುಕೊಂಡು ಅಹಲ್ಯ, ದ್ರೌಪದಿ, ಸೀತಾ ಈ ಶಬ್ದಗಳನ್ನು ಜೋಡಿಸಿಕೊಂಡೇ ಪ್ರಾತಸ್ಮರಣೀಯ ಪತಿವ್ರತೆಯರು ಅಂತ ನಾವು ಹೇಳುವಂಥದ್ದು. ಹಾಗಾಗಿ ಸೀತೆಯ ಪ್ರತಿಯೊಂದು ನಡೆಯಲ್ಲೂ ಕೂಡ ಆ ಪರಿಪೂರ್ಣವಾದಂತಹ ಒಂದು ಭಾವ ನಮಗೆ ಕಾಣುತ್ತೆ. ಅದು ರಾಮಚಂದ್ರನು ಹಾಗೇನೆ. ನಾವು ಮತ್ತೊಂದು ಸರ್ತಿ ರಾಮಚಂದ್ರನ ಪಾತ್ರವನ್ನು ಇಟ್ಟುಕೊಂಡ್ರೆ ಅವನು ತಂದೆಯಾಗಿ ಮಕ್ಕಳ ಜೊತೆಗೆ ಮುಂದೆ ವರ್ತಿಸಿದ ಭಾವ ಬಹಳ ಚೆನ್ನಾಗಿ ಬರುತ್ತೆ. ತಮ್ಮಂದಿರಿಗೆ ಅಂದರೆ ಭರತನಿಗಾಗಲಿ, ಲಕ್ಷ್ಮಣನಿಗಾಗಲಿ, ಶತ್ರುಘ್ನರಿಗಾಗಲಿ ಒಂದು ವಿಷಯದಲ್ಲೂ ಅವರು ರಾಮ ಇಲ್ಲ ಅಂತಾದಾಗಲೂ ರಾಮ ಇದ್ದರೆ ಏನಾಗುತ್ತೆ, ರಾಮ ನಮ್ಮನ್ನು ಮುಂದೆ ಸ್ವೀಕರಿಸ್ತಾನೋ ಇಲ್ವೋ ಅನ್ನುವ ಈ ಎಚ್ಚರದೊಂದಿಗೆ ಬದುಕ್ತಾರೆ ಅಂದರೆ ಅದು ಒಬ್ಬ ಅಣ್ಣನಾಗಿ ತನ್ನ ಸ್ಥಾನವನ್ನು ತಮ್ಮಂದಿರ ಹೃದಯದಲ್ಲಿ ಉಳಿಸಿಕೊಂಡ ಅಂತ. ಒಬ್ಬ ರಾಜನಾಗಿ ಪ್ರಜೆಗಳ ಜೊತೆಗೆ ಬೆರೆತ ರೀತಿ ಅದು ಪ್ರೀತಿಯಿಂದಲೇ ಗೊತ್ತಾಗುತ್ತೆ. ಅವನು ಹೊರಡುವಾಗ ಅವನು ಹೊರಡುವಾಗ ಕುದುರೆ ಲಾಯದಲ್ಲಿ ಎಲ್ಲ ಕುದುರೆಗಳು, ಆನೆಗಳು ಕೂಡ ಗೀಳಿಡ್ತಾವಂತೆ, ಹೇಷಾರವ ಮಾಡ್ತಾವೆ. ಅಯ್ಯೋ, ರಾಮಚಂದ್ರ ಹೊರಡ್ತಾ ಇದ್ದಾನೆ, ನಮಗಿನ್ನು ಇಲ್ಲಿ ಏನು ಉಳ್ಕೊಳ್ಳೋದಕ್ಕೆ ಅರ್ಥವೇ ಇಲ್ಲ ಅಂತ. ಅಷ್ಟು ಬೇಸರ. ಹಸುಗಳು ಹಾಲು ಕೊಡುವುದೇ ಬಿಟ್ಬಿಟ್ವಂತೆ. ಯಾವುದು ಹಾಲೇ ಅವತ್ತು ಕೆಚ್ಚಲು ಇಳಿಸಲೇ ಇಲ್ಲ ಅಂತ. ಅಂದರೆ ಪ್ರಾಣಿ ಪಕ್ಷಿಗಳಲ್ಲೂ ರಾಮಚಂದ್ರನ ಇರುವಿಕೆಯ ಆ ಪ್ರೀತಿ ಅಷ್ಟು ಗಾಢವಾಗಿತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ. ಅಂದರೆ ಭರತನ ಜೊತೆಗಿನ ಸಂಬಂಧವನ್ನು ಅವನು ಬಂದ ಹೊತ್ತಿನಲ್ಲಿ ನಾವು ನೋಡ್ತೇವೆ. ಅವನು ಕೊನೆಗೂ ಬಂದಾಗ ರಾಮಚಂದ್ರನ ಜೊತೆಗೆ ನ್ಯಾಸವಾಗಿಟ್ಟದ್ದನ್ನು ಒಪ್ಪಿಸ್ತಾ ಇದ್ದೇನೆ ಅಂತ ಹೇಳ್ತಾನೆ ಹೊರತು ಅಂತೂ ಇದೊಂದು ನಿನಗೆ ಕೊಡಬೇಕಿತ್ತು ಕೊಟ್ಬಿಟ್ಟಿದ್ದೇನೆ ಅಂತ ಅಲ್ವ ನಿರ್ಲಕ್ಷ್ಯ ಭಾವ ಅಲ್ಲೂ ಬರುವುದಿಲ್ಲ. ಸೀತೆ ಅಂತೂ ಮುಂದೆ ರಾಮಚಂದ್ರನನ್ನು ತನ್ನ ಗಂಡ ಅಂತ ಎಷ್ಟು ಚೆನ್ನಾಗಿ ಪ್ರತಿಪಾದನೆ ಮಾಡ್ತಾಳೆ ಅಂದರೆ ಆ ಭಾಗವನ್ನು ನಾವು ನಿಜವಾಗ್ಲೂ ಮತ್ತೆ ಮತ್ತೆ ನೋಡಬೇಕು. ಯಾಕೆಂದರೆ ಬಹಳ ಜನಕ್ಕೆ ಸೀತೆಯನ್ನು ನಮಗೆ ಎಲ್ಲವೂ ಬಹಳ ಕಷ್ಟ. ಈ ಇಸಮ್ಗಳಿಗೆ ಬಲಿಯಾಗಿ ಬಿಟ್ಟಾಗ ನಮಗೆ ಯಾರೂ ಕೂಡ ಸೀತೆಯ ವಕಾಲತ್ತು ಕೊಟ್ಟಿಲ್ಲ. ಸೀತೆನೇ ಮಾತಾಡಬೇಕೇನಿದ್ರು ಕೂಡ. ಅವಳಿಗೆ ಆಡದ ಮಾತುಗಳನ್ನೆಲ್ಲ ರಾಮಚಂದ್ರ ಒಳ್ಳೆ ಗಂಡ ಅಲ್ಲ, ನಿಮ್ಮ ಹತ್ರ ಯಾರು ಕೇಳಿದ್ರು, ನಿಮ್ಮ ಗಂಡ ಅಲ್ಲ ತಾನೇ ರಾಮಚಂದ್ರ, ನೀವು ಯಾಕೆ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಬರ್ತೀರಿ? ನಮಗೆ ಈ ಮಹಿಳಾ ಪರವಾದಿಗಳು ಅಥವಾ ಒಂದೊಂದೇ ಇಸಮ್ಗಳಿಗೆ ಬಲಿಯಾದ ವ್ಯಕ್ತಿತ್ವದಲ್ಲಿ ಏನೇನೋ ಆಲೋಚನೆಗಳು ನಮ್ಮ ತಲೆಯಲ್ಲಿದ್ದದ್ದನ್ನೆಲ್ಲ ಪಾತ್ರದ ಜೊತೆಗೆ ಹೋಲಿಸಿ ಅದನ್ನು ನಿರ್ಣಯ ಕೊಡಲಿಕ್ಕೆ ಅಂತ ಬರುವಂತಹ ಒಂದು ಕೆಟ್ಟ ಕೆಟ್ಟ ಪ್ರವೃತ್ತಿಗಳು ನಮ್ಮಲ್ಲಿ ಇವತ್ತು ತುಂಬ ಜಾಸ್ತಿ. ಯಾಕೆ ಅದಕ್ಕೆ ಕಾರಣ ಇಷ್ಟೇ, ನಾವು ಮೂಲದ ಜೊತೆಗೆ ಎಂದೂ ಕೂಡ ಹೊಂದಿಕೊಂಡು ಬದುಕಲೇ ಇಲ್ಲ. ನಾವು ಅಧ್ಯಯನ ಮಾಡುವುದೇನು ಅಂದರೆ ಯಾವುದೋ ಒಂದು ಧಾರಾವಾಹಿಯಲ್ಲಿ ಕಂಡ ಸಂಗತಿಗಳನ್ನು ತಲೆಗೆ ಹಾಕ್ಕೊಳ್ತೇವೆ ಹೊರತು ನಿಜವಾಗಿ ಅಲ್ಲಿ ಏನಿತ್ತು, ಏನಾಗಬೇಕಿತ್ತು ಇದರ ಬಗ್ಗೆ ನಮಗೆ ಯೋಚನೆ ಇಲ್ಲ. ಅಲ್ಲಿ ಅವಳು ಹೇಳುವ ಮಾತು, ಯಾವಾಗ ರಾಮಚಂದ್ರ ಬಿಟ್ಟು ಬರಲಿಕ್ಕೆ ಹೇಳಿದ್ನು ಆವಾಗ ಧಾತ್ರ ಯಸ್ಯಾಸ್ತಥಾ ಮೇದ್ಯ ದುಃಖಮೂರ್ತಿ ಪ್ರದೃಶ್ಯತೆ ಕಿನ್ನು ಪಾಪಂ ಕೃತಂ ಪೂರ್ವಂ ಕೋವಾದಾರೈರ್ವಿಯೋಜಿತ. ಇದು ಇಡೀ ರಾಮಾಯಣದಲ್ಲಿ ಬರುವ ಪ್ರಸಂಗ. ಇಲ್ಲಿ ಒಂದು ಅಂತಲ್ಲ, ಇದು ಶ್ಲೋಕಕ್ಕೊಂದು ಉದಾಹರಣೆ ತೆಗೆದುಕೊಂಡಿದ್ದೀನಿ. ಕೌಸಲ್ಯೆ ತನ್ನ ಮಕ್ಕಳಿಂದ ದೂರ ಆದಾಗ ಅವಳು ಹೇಳ್ತಾಳೆ, ನಾನು ಯಾರದ್ದೋ ಮಕ್ಕಳನ್ನು ತಾಯಿಯಿಂದ ಬೇರೆ ಮಾಡಿದ್ದೇನೆ ಅಂತ ಅನಿಸುತ್ತೆ, ಅದಕ್ಕೋಸ್ಕರ ಇವತ್ತು ರಾಮಚಂದ್ರ ನನ್ನನ್ನು ಬಿಟ್ಟು ಹೋಗುವಾಗಿದೆ. ಸೀತೆ ಇಲ್ಲೂ ಹೇಳ್ತಾಳೆ, ಅಗ್ನಿ ಪರೀಕ್ಷೆಯ ಸಂದರ್ಭದಲ್ಲೂ ರಾಮಚಂದ್ರ ಸ್ವಲ್ಪ ಕಟುವಾಗಿ ಹೇಳ್ತಾನೆ. ಅದಕ್ಕೆ ಸ್ಪಷ್ಟವಾಗಿ ಆ ಮಾತಿದೆ, ಲೋಕಾಪವಾದ ಭೀತ್ಯಾಚ ರಾಮಶತ್ರು ನಿವಾರಕ ದರ್ಶಯನ್ನ ಮಾನುಷಂ ಧರ್ವಂ. ಅಂದರೆ ಲೋಕದ ನಡೆಯನ್ನು ತೋರಿಸುವುದಕ್ಕೋಸ್ಕರ ತನಗೆ ಸೀತೆ ಅತ್ಯಂತ ಪರಿಶುದ್ಧಳು ಅಂತ ಗೊತ್ತಿದ್ರೂ ಕೂಡ ಅವಳನ್ನು ಅಗ್ನಿ ಪರೀಕ್ಷೆಗೆ ಅಂದರೆ ನೇರವಾಗಿ ಅಲ್ಲಿ ರಾಮಾಯಣದಲ್ಲಿ ರಾಮನೇ ಅಗ್ನಿ ಪರೀಕ್ಷೆಗೆ ಒಡ್ಡುವುದಲ್ಲ, ನಿನಗೆ ಬಯಸಿದಲ್ಲಿಗೆ ನೀನು ಹೋಗು ಅಂತ ಹೇಳ್ತಾನೆ. ನಿನ್ನನ್ನು ಹೇಗೆ ನಂಬುದು ಅಂತ ಕೇಳ್ತಾನೆ. ರಾವಣನ ಮನೆಯಲ್ಲಿ 1 ವರ್ಷ ಇರುವುದು ಅಂತಂದರೆ ಯಾವುದೇ ಒಂದು ಹೆಣ್ಣನ್ನು ಕೂಡ ಅಷ್ಟು ಸುಲಭದಲ್ಲಿ ಮನಸ್ಸು ಯಾವಾಗ ಬೇಕಾದರೂ ಬದಲಾಗಬಹುದು. ಯಾಕೆಂದರೆ ಆ ಕಾಲದ ಅಗತ್ಯವನ್ನು ಅನುಸರಿಸಿಕೊಂಡು ಅದರ ಜೊತೆಗೆ ಹೊಂದಿಕೊಳ್ಳುವ ಒಂದು ಮನಸ್ಥಿತಿ ಇರುತ್ತೆ. ಆದ್ದರಿಂದ ನೀನು ಒಂದು ದಿವಸ ಯೋಚನೆ ಮಾಡಿರ್ಬೋದು, ಇನ್ನು ರಾಮ ಬರ್ತಾನೋ ಇಲ್ಲೋ, ನಾನು ನನ್ನ ಜೀವನ ನೋಡ್ಕೊಳ್ಬೇಕು. ಯಾಕೆಂದರೆ ಈ ವಿಷಯದಲ್ಲಿ ರಾವಣನ ಮಾತುಗಳನ್ನು ಕೇಳಿದರೆ ಬೇರೆ ಯಾರೇ ಆದರೂ ಕೂಡ ಬಹಳ ತಲೆ ಕೆಡಿಸಿಕೊಳ್ತಾರೆ. ಅಂದರೆ ಈ ಅಂಶದಲ್ಲಿ ರಾವಣನನ್ನು ದೊಡ್ಡದು ಮಾಡಲಿಕ್ಕೆ ಹೋಗಿ ಎಷ್ಟೋ ಸರ್ತಿ ಪಾತ್ರಗಳನ್ನೇ ಚಿಕ್ಕದು ಮಾಡಿದ ಮಹಾತ್ಮರು ಇದ್ದಾರೆ ನಮ್ಮಲ್ಲಿ, ಬೇಕಾದಷ್ಟು ಜನ ದೊಡ್ಡ ದೊಡ್ಡ ಸ್ಥಾನದಲ್ಲಿ ನಿಂತಿರ್ತಾರೆ. ಆದರೆ ಅವರು ಕೊಡುವ ಕೆಲವೊಂದು ಮಾತುಗಳೇನಿದೆ ಅದು ಬಹಳ ಕಥೆಯ ಮೂಲಕ್ಕೆ ಹಾನಿಕಾರಕವಾದಂತಹ ಸಂಗತಿ. ಅಲಂ ವ್ರೀಡೇನ ವೈದೇಹಿ
ಧರ್ಮಲೋಪಕೃತೇನತೆ ಆರ್ಷೋಯಂ ದೇವಿ ನಿಷ್ಪಂದ ಯಸ್ತ್ವಾಂ ಅಭಿಭವಿಷ್ಯತಿ. ನನ್ನ ಜೊತೆಗೆ ನೀನು ಬಾಳುವುದಕ್ಕೆ ಯಾವುದೇ ತಪ್ಪಿಲ್ಲ. ಇದು ಆರ್ಷ, ರಾಕ್ಷಸ ವಿವಾಹದಲ್ಲಿ ಯಾರು ಬೇಕಾದರೂ ತನಗಿಷ್ಟ ಆದವರನ್ನು ಎಳ್ಕೊಂಡು ಬರಬಹುದು ಅಂತ. ಅಂದರೆ ಈಗ ರುಕ್ಮಿಣಿಯನ್ನು ಕೃಷ್ಣ ಎಳ್ಕೊಂಡು ಬಂದದ್ದು ಒಂದು ಅರ್ಥದಲ್ಲಿ ಅದು ರಾಕ್ಷಸ ವಿವಾಹ. ಆದರೆ ಅಲ್ಲಿ ಅದು ನೋಡಿ ಅವ್ರವ್ರಿಗೆ ಬೇಕಾದಾಗ ಧರ್ಮಶಾಸ್ತ್ರ ತೆರೆದುಕೊಳ್ಳುತ್ತೆ ಅನ್ನುವ ಹಾಗೆ ಆರ್ಷೋಯಂ ಇದು ಋಷಿಗಳೇ ಹೇಳಿದ್ದು ಅಂತ ಅವನೇ ಡಿಸಿಷನ್ ತಗೊಂಡ್ಬಿಡ್ತಾನೆ. ಅಲ್ಲಿ ಕನ್ಯೆಯನ್ನು ಅಪಹಾರ ಮಾಡಿಕೊಂಡು ಬರುವುದನ್ನು ಹೇಳುವುದಿದೆ. ಆದರೆ ಇಲ್ಲಿ ಇದು ಈಗಾಗಲೇ ಯಾರಿಗೋ ದಾನವಾಗಿ ಅಥವಾ ಸಾಕ್ಷಿಭೂತವಾಗಿ ಅಗ್ನಿಯ ಮುಖೇನ ಕೈ ಎತ್ತಿ ಕೊಟ್ಟಂತಹ ಹೆಣ್ಣು ಪರದಾರ ಅವಳನ್ನು ಎಳ್ಕೊಂಡು ಬಂದ ಮೇಲೂ ಇದು ಸರಿ ಅಂತ ರಾವಣ ಮಾತಾಡ್ತಾನೆ. ಇದನ್ನು ಇಟ್ಟುಕೊಂಡು ಆಮೇಲೆ ಅಂದರೆ ಇದು ಯಾವಾಗಲೂ ಒಂದು ಏನು ಗಮನಿಸ್ಬೇಕು ಹೇಳಿ, ದುಷ್ಟರು ಅಂತ ಗೊತ್ತಿದ ಮೇಲೆ ಅವ್ರ ತಲೆಗೆ ನೇರಕ್ಕೆ ಸರಿಯಾಗಿ ಮಾತಾಡ್ತಾರೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದರ ನಂತರ ಏನಿದೆ ಅವನು ಹೇಳಿದ ತಪ್ಪು ಅಂತ ಸ್ವತಃ ಮಂಡೋದರಿ ಇಷ್ಟುದ್ದ ಬೈತಾಳೆ. ಅರಮನೆಗೆ ಬಂದ ಮೇಲೆ ನೀನು ಎಷ್ಟು ಯಜ್ಞಗಳನ್ನು ವಿಘ್ನ ಮಾಡಿದ್ದಿ, ಎಷ್ಟು ಮನೆ ಅಂದರೆ ಈ ಶಬ್ದ ಮನೆ ಹಾಳ ಅಂತಲೇ ಬೈತಾಳೆ. ಎಷ್ಟು ಮನೆಗಳನ್ನು ಹಾಳು ಮಾಡಿದ್ದಿ, ಎಷ್ಟು ಕುಲಸ್ತ್ರೀಯರನ್ನು ಅವರ ಪಾತಿವ್ರತ್ಯವನ್ನು ಹಾಳು ಮಾಡಿದ್ದಿ. ನೀನು ಇಂಥ ತಪ್ಪು ಮಾಡಿದ್ರಿಂದ ಅನಿವಾರ್ಯವಾಗಿ ನೀನು ಖಂಡಿತ ಈ ನೆಲದಲ್ಲಿ ಸುಖವಾಗಿ ಬಾಳ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಯೋಚನೆ ಮಾಡಿ ಅದರಿಂದಾಗಿ ಅವಳು ಪತಿವ್ರತೆಯಲ್ಲಿ ಒಬ್ಬಳಾಗಿ ನಿಲ್ತಾಳೆ. ಎಂದೂ ಕೂಡ ಯಾಕೆಂದರೆ ಎಷ್ಟೋ ಸರ್ತಿ ಏನಾಗುತ್ತೆ, ಪತಿಧರ್ಮ ಅಂತ ನಾವು ಭಾವಿಸಿ ಎಷ್ಟೋ ಹೆಣ್ಮಕ್ಳು ಮಾಡುವ ತಪ್ಪುಗಳಿಗೆಲ್ಲ ತುಪ್ಪ ಹಾಕಿ ಮನೆಗೆ ಅದು ಬೇಕು ಇದು ಬೇಕು ಅಂತ ಒಂದು ಸರ್ತಿ ಪೀಡಿಸುವುದು, ಮತ್ತು ಅವರು ಏನು ಮಾಡಿದ್ರು ಮನೆ ಒಳ್ಳೆದಕ್ಕೆ ಮಾಡ್ತಾರೆ ಅಂತ ಸಮರ್ಥಿಸುವ ಹೆಣ್ಮಕ್ಕಳನ್ನು ನೋಡುವ ಮಧ್ಯದಲ್ಲಿ ಮಂಡೋದರಿ ಯಾಕೆ ಬೇರೆಯಾಗಿ ನಿಲ್ತಾಳೆ ಅಂತಂದರೆ, ನಾವು ನಮ್ಮ ಮಿತಿ, ನಮ್ಮ ಅಗತ್ಯ, ನಮ್ಮ ಅವಶ್ಯಕತೆ ಇಷ್ಟನ್ನು ಕೂಡ ಸರಿಯಾದ ಚೌಕಟ್ಟಿನಲ್ಲಿ ಇಟ್ಟುಕೊಂಡು ಕೇಳುವುದು ಮಾತ್ರ ಧರ್ಮ ಹೊರತು ನಮಗೆ ಇಷ್ಟ ಆಯಿತು ಅಂತ ಅನ್ನೋದನ್ನೆಲ್ಲ ಕೇಳುವುದು ಯಾವ ಮಾತ್ರಕ್ಕೂ ಸರಿ. ನಾನು ಯಾವತ್ತಾದರೂ ನನಗೇನಾದರೂ ಬೇಕು ಅಂತ ಕೇಳಿದ್ದೇನಾ? ಅದು ಬಿಟ್ಟು ನೀವು ನಿಮಗೋಸ್ಕರನೇ ತಾನೇ ಬಾಳಿದ್ದು ಅಂತ ಮಂಡೋದರಿ ಬೈತಾಳೆ. ಆದರೆ ಇದನ್ನು ಕವಿಗಳು ಬದಲಾಯಿಸುವ ರೀತಿ, ನೈದಾಳುತ್ತಿದೆ ಜಗವನಂದತಿ ವಿರಾಣ್ಮನಂ ಸೂಕ್ಷ್ಮಾತಿ ಸೂಕ್ಷ್ಮ ತಂತ್ರದಿಂ ಬಿಗಿದು ಕಟ್ಟಿಯುಂ ಜೀವಿಗಳಿಚ್ಛೆಯ ಸ್ವಾತಂತ್ರ್ಯ ಭಾವವಂ ನೀಡಿ ಮಂಥರೆ ಸೀತೆ ರಾಮ ರಾವಣರೆಲ್ಲರೂ ಸೂತ್ರಗೊಂಬೆಗಳೆತ್ತಿ ಆ ವಿಧಿಯ ಹಸ್ತದಲ್ಲಿ. ಎಲ್ಲ ಎಡವಟ್ಟು ಮಾನವೀಯತೆ ಅನ್ನುವ ಹೆಸರಿನಿಂದ ಮಂಥರೆಯಲ್ಲೂ ಒಳ್ಳೆತನ ಇದೆ ಅಂತ ಅದನ್ನು ಪ್ರಕಟಪಡಿಸಿ, ರಾವಣನ ಮಾತಿನಲ್ಲೂ ಮತ್ತೆ ಹಿಂದೆ ಆ ಮಾತು ಬರುತ್ತೆ. ರಾವಣನ ಮಾತಲ್ಲಿ ಏನಿದೆ ಅಂದರೆ, ಅಲ್ಲಿ ಅವರು ಅದನ್ನು ಸಮರ್ಥಿಸುವಾಗ ಎಷ್ಟು ಹುಚ್ಚು ಅಂದರೆ ಅವರವರ ಚಿಂತನೆಗಳನ್ನು ಆರ್ಯರಾದವರಿಗೆಮ್ಮ ಕೂಡೆ ಕೊಡೆ ನಂಟು ಹೇಸಂತೆ ನಾವು ರಾಕ್ಷಸರಂತೆ ನೀನರಿಯೇ ನಮ್ಮನೆಂತವರು ಬಣ್ಣಿಪರೆಂಬುದಂ ದಶಶಿರಂ ಎಂಬೆನ್ನ ಬಿರುದ ಈವರೀರೈದು ತಲೆಯಿಂ ಚಿತ್ರಿಪರ್ ದಶರಥನಂತೂ ನಾ ಚಿತ್ರಿಪೆವೆ ಅಂತ. ಎಲ್ಲಿಂದ ಎಲ್ಲಿಗೆ ಅಂದರೆ, ನಾವು ದ್ರಾವಿಡರು ಆರ್ಯರು ಆ ಕಡೆಯಿಂದ ಬಂದು ನಮ್ಮನ್ನು ದಾಳಿ ಮಾಡಿ ಪಕ್ಕಕ್ಕೆ ಸರಿಸಿ ಈ ರಾಮನಂತ ಆರ್ಯರು ಬಂದದ್ರಿಂದ ನಮ್ಮ ಸ್ವಂತಿಕೆಯೇ ನಾವು ಕಳ್ಕೊಳ್ಳುವ ಹಾಗಾಗಿ ನಮ್ಮನ್ನು ಬೇಕು ಅಂತ ಎಲ್ಲವೂ ಸಾಹಿತ್ಯ ಅವರ ಕೈಯಲ್ಲಿರುವುದರಿಂದ ತಮಗೆ ಬೇಕಾದಂತೆ ದಶರಥ ದೊಡ್ಡವನಂತೆ ರಾಮ ದೊಡ್ಡವನಂತೆ ಹೀಗೆಲ್ಲ ಚಿತ್ರಿಸ್ತಾರೆ. ಆದರೆ ನಾವು ಆ ವೇದವತಿಯ ಪ್ರಸಂಗದಲ್ಲಿ ನಾನು ಅವಳ ಚಿತ್ತಬಲ ಎಷ್ಟಿದೆ ಅಂತ ಪರೀಕ್ಷಿಸ್ಲಿಕ್ಕೆ ಹೋಗಿದ್ದಷ್ಟೇ, ಅಷ್ಟರಲ್ಲೇ ಅವಳು ತನ್ನ ದೇಹವನ್ನು ಅಗ್ನಿಯಲ್ಲಿ ಕುಂಡದಲ್ಲಿ ಹಾಕಿ ಬೇಯಿಸಿಕೊಂಡು ಸಾಯ್ಲಿಕ್ಕೆ ನಾನು ಹೇಳಿದ್ನ. ನನಗೆ ಅವಳ ಬಗ್ಗೆ ಏನು ಯೋಚನೆ ಇರಲಿಲ್ಲ. ಸೀತೆಯನ್ನು ನಾನು ಯಾವತ್ತೂ ಮುಟ್ಟಿಲ್ಲ. ಹೀಗೆಲ್ಲ ರಾವಣನ ಪಾತ್ರದಕ್ಕೆ ತುಂಬ ಬಲವನ್ನು ಕೊಡ್ಲಿಕ್ಕೆ ಹೋಗಿ ಹಾಳು ಮಾಡ್ತಾ ಇದ್ದು ರಾಮನ ಪಾತ್ರ, ಸೀತೆಯ ಪಾತ್ರ. ಅದನ್ನು ಹಾಳು ಮಾಡಿದೆ ಅಂತ ಹೇಳಲಿಕ್ಕೆ ಆಗಬಾರ್ದು ಅಂತ ಕೊನೆಗೆ ಅದನ್ನು ಈ ಶಬ್ದದಲ್ಲಿ ಮಂಥರೆ ಸೀತೆ ರಾಮ ರಾವಣರೆಲ್ಲರೂ ಸೂತ್ರಗೊಂಬೆಗಳಲ್ತೆ ಆ ವಿಧಿಯ ಹಸ್ತದಲ್ಲಿ ಎಲ್ಲ ಸೂತ್ರಗೊಂಬೆಗಳಲ್ವ. ಅಂದರೆ ನನ್ನ ಪಾತ್ರ ನಾನು ಕರೆಕ್ಟ್ ಹೇಳಿದ್ದೇನೆ, ಅವ್ರು ಮಾಡಿದ್ದಿದ್ರೂ ಕೂಡ ಏನಾದರೂ ನಿಮಗೆ ದೋಷ ಅಂತ ಅನಿಸಿದರೆ ಅದು ಅವರು ತಪ್ಪಲ್ಲ. ವಸ್ತುತಃ ಇಡೀ ರಾಮಾಯಣ ಹೇಳುವುದೇ ಕರ್ಮ ಸಿದ್ಧಾಂತದ ಹಿನ್ನೆಲೆಯಲ್ಲಿ. ಅವರವರು ಮಾಡಿದ ಕರ್ಮಕ್ಕನುಸಾರವಾಗಿ ಅವರು ಶಿಕ್ಷೆಯನ್ನು ಅನುಭವಿಸ್ತಾನೆ. ವಿಧಿಯ ಕೈಯಲ್ಲಿ ಅಂತಾದರೆ ಕರ್ಮ ಯಾಕೆ? ಹಿಂದಿನ ಕರ್ಮಕ್ಕೆ ಅನುಭವಿಸುವುದು ಅಂತ ಅನ್ನುವ ಶಬ್ದ ಯಾಕೆ? ಬೇಕಾದಂತೆ ಮಾಡುತ್ತೆ ಅಂದರೆ ಹಾಗಾದರೆ ಆ ವಿಧಿಯನ್ನು ನಾವು ಏನು ಅಂತ ಕರಿಬೇಕು? ಯಾವ ರೀತಿಯಲ್ಲಿ ಅದನ್ನು ಅರ್ಥೈಸಿಕೊಳ್ಬೇಕು? ಅದಕ್ಕೆ ಯಾಕೆ ತಲೆಬಾಗಬೇಕು? ಅದು ಬೇಕಾದಾಗ ಮಾಡುತ್ತೆ ಅಂತಂದಮೇಲೆ ನಾವು ಅದಕ್ಕೆ ತಲೆಬಾಗಿ ಯಾಕೆ ನಡಿಬೇಕು? ಅಂದರೆ ಇದೆಲ್ಲ ಹೇಗೇಗೋ ವರ್ತನೆಗಳನ್ನು ನಮಗೆ ಆ ಮೂಲ ರಾಮಾಯಣದ ನಿಜವಾದ ಚಿತ್ರಣವೇ ತಪ್ಪಿ ಹೋಗಬೇಕು ಅನ್ನುವ ಹಾಗೆ. ಅಂದರೆ ಇದೆಲ್ಲವೂ ಕೂಡ
ಸಮಾಜದಲ್ಲಿ ಒಂದು ವಿಶಿಷ್ಟವಾದ ಸ್ಥಾನ ಸಿಗಬೇಕು ಅಂತ ಅನ್ನೋ ಆಸೆಯಿಂದ ಇರುವುದು. ಈ ಕನ್ನಡದಲ್ಲಾಗಲಿ ಅಥವಾ ತಮಿಳು ಅಥವಾ ಯಾವುದೇ ಭಾಷೆಯಲ್ಲಾಗಲಿ ಚೆನ್ನಾಗಿ ಬಂದ ಕಥೆಗಳು ಇವೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ಈ ರೀತಿ ಯಾರು ಸ್ಥಾನಮಾನ ಅಂತ ಪಡೆದವರು ಈ ಮಾತುಗಳನ್ನು ಆಡಿಬಿಟ್ರೆ, ನಾವು ರಾಮಾಯಣ ದರ್ಶನಂ ಅಂತ ಹೆಸರು ಮಾತ್ರ, ಅದು ರಾವಣ ದರ್ಶನಂ, ಅದು ಹೆಸರಿಗೆ ಮಾತ್ರ ರಾಮಾಯಣ ದರ್ಶನಂ. ಅಲ್ಲಿ ತಮ್ಮ ಅಪೇಕ್ಷೆಗಳನ್ನು ಈಡೇರಿಸಿಕೊಳ್ಳಿಕ್ಕೋಸ್ಕರ ಈ ಕಥೆಗಳನ್ನು ಬಳಸಿಕೊಂಡದ್ದು ಹೊರತು ಅಲ್ಲಿ ನಿಜವಾದ ಸತ್ಯ ಹೇಳಲಿಕ್ಕೆ ಅಥವಾ ಅಲ್ಲಿರುವ ಒಂದು ವಿಶೇಷ ಅಭಿಪ್ರಾಯವನ್ನು ಜನರ ಮನಸ್ಸಿನಲ್ಲಿ ಮೂಡಿಸಿ ಬೌದ್ಧಿಕವಾಗಿ ಅವರನ್ನು ಬೆಳೆಸಬೇಕು ಅಂತ ಅನ್ನುವ ಯಾವ ಯೋಚನೆ ಇಲ್ಲ. ನಮಗೊಂದು BDA ಸೈಟ್ ಆಗಬೇಕು ಅಥವಾ ಸರ್ಕಾರದ ಪ್ರಶಸ್ತಿಗಳು ಸಿಗಬೇಕು ಅಥವಾ ತನ್ನ ಸುತ್ತ ಉಧೋ ಅಂತ ಹೇಳುವ ಜನರಿಗೆ ಒಂದಿಷ್ಟು ಸೊಪ್ಪು ಹಾಕಬೇಕು ಅಂತ ಅನ್ನುವ ನಿಷ್ಠೆ ಮಾತ್ರ ಇದರಲ್ಲಿ ಕಾಣುತ್ತೆ. ಅಂದರೆ ಇದೆಲ್ಲ ಕಮ್ಮಿ ನಿಷ್ಠೆಯ ಸ್ವಭಾವಗಳಿವೆಲ್ಲ. ಇದರಲ್ಲಿ ಖಂಡಿತ ಯಾವ ಶಾಸ್ತ್ರೀಯ ನಿಷ್ಠೆಗಳು ಕಾಣುವುದಿಲ್ಲ. ಅದರಿಂದ ನಾವು ಏನಾದರೂ ಬಹಳ ಜನ ಹೇಳೋದುಂಟು, ನೀವೇನು ರಾಮಾಯಣದ ಬಗ್ಗೆ ಹೇಳ್ತೀರಿ, ಅಲ್ಲಿ ತುಂಬ ಜನ ರಾಮಾಯಣವನ್ನು ಹೇಳಿದ್ದಾರೆ, 300 ರಾಮಾಯಣ ಇದೆ. ಹೌದು, 300 ರಾಮಾಯಣ ಇದೆ, ಇಲ್ಲ ಅಂತ ಯಾರು ಹೇಳಿದರು? ಅದರಿಂದ ನೀವು ಅದನ್ನು ಹೇಗೆ ರಾವಣ ತಪ್ಪು ಅಂತ ಹೇಳ್ತೀರಿ? ಅಲ್ಲರಿ, ಪಾತ್ರ ಯಾರು ಮೂಲದಲ್ಲಿ? ವಾಲ್ಮೀಕಿಗಳಲ್ವಾ? ಅವರೇ ಆ ಕಥೆಯನ್ನು ಬರೆದವರಲ್ವಾ? ನಿಮ್ಮ ಚಿತ್ರಣವನ್ನು ನಿಮಗೆ ಬೇಕಾದ ಹಾಗೆ ಅಂದರೆ ನಿಮ್ಮ ಎದುರುಗಡೆನೆ ಒಬ್ಬ ಬೇರೆ ರೀತಿ ಬದಲಾಯಿಸುವುದಕ್ಕೆ ನೀವು ಒಪ್ತೀರಾ? ಇಲ್ಲ ಅಲ್ವಾ? ಹಾಗೆ ಇದು ಕೂಡ ಒಂದು ಇತಿಹಾಸ ಅಂತ ಅಂದಮೇಲೆ ಅಲ್ಲ, ಅದು ನೀವು ಕಾವ್ಯದ ದೃಷ್ಟಿಯಿಂದ ಓದಬೇಕು. ಅಲ್ಲ, ಕಾವ್ಯದ ದೃಷ್ಟಿಯಿಂದ ನೀವು ಬೇರೆ ಹೆಸರಲ್ಲಿ ಬರೀರಿ. ರಾಮರಾವಣರ ಹೆಸರಲ್ಲಿ ಬರೆದು ಯಾಕೆ ಸೀತೆ ರಾವಣನ ಹಿಂದೆ ಓಡ್ತಾಳೆ ಅಂತ ಚಿತ್ರ ಕೊಡ್ತೀರಿ? ನಿಮ್ಗೇನು ರೈಟ್ಸ್ ಇದೆ? ನಿಮ್ಮ ಮನೆಯ ಒಂದು ಹೆಣ್ಮಗಳನ್ನು ಹೀಗೆ ಯಾರ ಜೊತೆಗೆ ಓಡಿ ಹೋದ್ಲು ಅಂತಂದ್ರೆ ನೀವು ಒಪ್ಕೊಳ್ತೀರಾ? ನಿಮ್ಮ ಕತೆ ಚೆನ್ನಾಗಿ ಕಾಣುತ್ತೆ, ಒಂದು ಟ್ವಿಸ್ಟ್ ಇರುತ್ತೆ. ಅದಲ್ಲ ಬದುಕು. ನಮ್ಮ ಬದುಕಿಗೆ, ಯಾಕೆಂದರೆ ಇದು ಕೇವಲ ಕವಿಯ ಒಂದು ಸ್ವಾತಂತ್ರ್ಯ ಅಂತ ನೀವು ಹೇಳುವ ಹಾಗಿಲ್ಲ. ಇದರಲ್ಲಿ ಕೋಟಿ ಜನರ ನಂಬಿಕೆ, ಪ್ರೀತಿ, ವಿಶ್ವಾಸ, ಈ ಹಿಂದಿನಿಂದ ಎಲ್ಲರ ಭಾವನೆಗಳಿಗೊಂದು ಭದ್ರ ಬುನಾದಿ ಇದೆ. ಇದರಿಂದಾಗಿ ಧರ್ಮ ಇದೆ. ಇದರಿಂದಾಗಿ ನಾವೆಲ್ಲರೂ ಪರಸ್ಪರ ಒಬ್ಬೊಬ್ಬರ ಮುಖ ನೋಡಿಕೊಂಡು ಚೆನ್ನಾಗಿ ಸಹಾಯ ಮಾಡುವಂತಹ ಎಚ್ಚರ ಹುಟ್ಟಿಸುವ ಸಂಸ್ಕೃತಿ ಇದೆ ಇದರಲ್ಲಿ. ಇದನ್ನು ಕೆಡಿಸಿ ನೀವು ಯಾವ ದೊಡ್ಡ ಸ್ಥಾನಕ್ಕೆ ಹೋಗ್ತೀರಿ? ಏನು ಸಿಗುತ್ತೆ ಇದರಿಂದ? ಹಾಗೆ ನಾವು ಏನೋ ಬದಲಾಯಿಸಿದೆವು ಅಂತ ಅನ್ನೋದ್ರಿಂದ ಇದು ಅರ್ಥ ಆಗದೆ ಜನರಿಗೆ ಅಲ್ಲೂ ಅವರು ಹೇಳಿದ್ದಾರೆ, ಇವರು ಹೇಳಿದ್ರು, ನಾವು ಎಲ್ಲ ಕಡೆಯಿಂದ ಮತ್ತೆ ಅದಕ್ಕೊಂದು ಆನೋಭದ್ರಾಹ, ನಾವು ಎಲ್ಲ ಕಡೆಯಿಂದಲೂ ಒಳ್ಳೆ ಬಂದದನ್ನು ಸ್ವೀಕರಿಸ್ತೇವೆ. ನಿಮ್ಗೆ ಒಳ್ಳೆಯದು ಕೆಟ್ಟದ್ದು ನಿರ್ಧಾರ ಮಾಡಲಿಕ್ಕೆ ಬರೋದವರು ನೀವು ಅದನ್ನು ಹೇಗೆ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಹೇಳ್ತೀರಿ? ನಮ್ಮ ಬಗ್ಗೆನೇ ನಮ್ಗೆ ಸರಿ ಗೊತ್ತಿಲ್ಲ, ಜಗತ್ತಿನ ಬಗ್ಗೆ ನಿರ್ಣಯ ಕೊಡ್ಲಿಕ್ಕೆ ನಾವು ಯಾರು? ಅದರಿಂದ ರಾಮಾಯಣದಲ್ಲಿ ಸೀತೆ ಏನು ಹೇಳ್ತಾಳೆ ಅನ್ನೋದು ಮುಖ್ಯ ಆಗುತ್ತೆ. ನಾನು ಯಾವಾಗಲೂ ಹೇಳೋದುಂಟು, ವಾಲಿಯ ವಿಷಯದಲ್ಲಿ ಮಾಡಿ ತಪ್ಪು, ಇದು ವಾಲಿ ಹೇಳಬೇಕಿತ್ತು. ಆ ಪಾತ್ರದಲ್ಲಿಯೇ ಸ್ಪಷ್ಟವಾಗಿ ವಾಲ್ಮೀಕಿಗಳ ಆ ಚಿತ್ರಣವನ್ನು ಕೊಡಿ. ನಿಮಗೆ ವಾಲಿ ಸಿಕ್ಕಿದ್ದೇ ರಾಮಾಯಣದಲ್ಲಿ, ಸೀತೆ ಸಿಕ್ಕಿದ್ದೇ ರಾಮಾಯಣದಲ್ಲಿ, ರಾಮ ಸಿಕ್ಕಿದ್ದೇ ರಾಮಾಯಣದಲ್ಲಿ, ರಾವಣ ಸಿಕ್ಕಿದ್ದು ರಾಮಾಯಣದಲ್ಲಿ. ಹಾಗಾದರೆ ಆ ಕಥೆಯೇ ಹುಟ್ಟಲಿಲ್ಲ ಅಂತ ಆಗಿದ್ದರೆ ನಿಮ್ಗೆ ಈ ಪಾತ್ರಕ್ಕೆ ಏನು ಸತ್ವವೇ ಇರ್ತಿರಲಿಲ್ಲ. ಹಾಗಾದರೆ ನೀವು ಅವರು ಎಲ್ಲಿಂದ ಎರವಲು ಪಡೆದಿದ್ದೀರೋ ಅಲ್ಲಿಗೆ ಕೃತಜ್ಞರಾಗಿರ್ಬೇಕಲ್ವಾ? ನಮ್ಗೆ ಇಷ್ಟ ಬಂದಾಗ ನಾವು ಬದಲಾಯಿಸ್ತೇವೆ ಅಂತಂದರೆ ಹೆಸರು ಬೇರೆ ಮಾಡಿ, ನಿಮ್ಮನೇ ಹೆಸರು ಕೊಡಿ. ನಿಮ್ಮ ಹೆಸರು, ನಿಮ್ಮ ಹೆಂಡತಿ ಹೆಸರು, ನಿಮ್ಮ ಮಕ್ಕಳ ಹೆಸರು ಕೊಟ್ಕೊಂಡು ಆ ಕತೆ ಏನೇನು ಬೇಕಾದರೂ ಹೇಳಿ. ಇದೇ ಕಥೆಯನ್ನು ಬೇಕಾದರೆ ಚೇಂಜ್ ಮಾಡ್ಕೊಳ್ಳಿ. ರಾಮ ಅಂತ ಹೆಸರು ಕೊಡ್ಬಿಡಿ. ಅದೇನು ಅಂದರೆ ಕಾವ್ಯ ಈ ಕೃತಿಗಳಲ್ಲೆಲ್ಲ ರಾಮ ಸೀತೆ ಬೇಕು, ಟೆಕ್ಸ್ಟ್ ಬುಕ್ಗಳಲ್ಲಿ ಮಾತ್ರ ರಾಮ ಸೀತೆ ಇರಬಾರ್ದು. ಅದು ಬಂದರೆ ಸೆಕ್ಯುಲರಿಸಮ್ ಸಮಸ್ಯೆ ಆಗುತ್ತೆ. ನಮಗೇನಿದ್ರು ಅದೇ ರಾಹುಲ್ ಬೇಕು, ಅದೇ ಆಂಟೋನಿ ಬೇಕು, ಅದೇ ಮುಸ್ತಫಾ ಬೇಕು. ರಾಮ ಸೀತೆ ಕೃಷ್ಣ ಬಲರಾಮ ಪರಶುರಾಮ ಈ ಶಬ್ದಗಳು ಬರಬಾರ್ದು. ಏನದು? ಯಾವ ಹಠ ಅದು? ಹಾಗಾದರೆ ಏನೋ ಒಳಗಿನಿಂದ ಒಂದು ದುಷ್ಟ ಎಜೆಂಡಾ ಇಟ್ಟುಕೊಂಡೇ ನಾವು ಈ ಕೆಲಸ ಮಾಡ್ತಾ ಇರೋದು ಅಂತ ಅರ್ಥ ಅಲ್ವಾ? ಇದರ ಬಗ್ಗೆ ನಮ್ಗೆ ಎಚ್ಚರ ಬೇಕಲ್ವ? ಅಂದರೆ ಅವರನ್ನು ನಾವು ಏನು ಒಂದು ಉಪಯೋಗ ಇಲ್ಲ, ನಾವು ಅದಕ್ಕೆ ಬಲಿಯಾಗ್ತಾ ಇದ್ದೇವಲ್ಲ ನಮ್ಮ ಮಕ್ಕಳನ್ನು ಕಳುಹಿಸೋದ್ರ ಜೊತೆಗೆ. ಮನೆಯಲ್ಲಿ ನಾವು ಮಕ್ಕಳಿಗೆ ರಾಮಾಯಣ ಹೇಳಬೇಕಿತ್ತಲ್ವ? ಅದು ಹೇಳಬೇಕು ಅನ್ನುವ ಕಾತರವನ್ನು ಇಷ್ಟು ವ್ಯಕ್ತಪಡಿಸ್ತಾ ಇದ್ದೇನೆ ಹೊರತು ನನಗೆ ಯಾರ ಮೇಲೂ ಕೋಪದಿಂದ ಈ ಮಾತು ಹೇಳ್ತಾ ಇಲ್ಲ. ಕಳ್ಕೊಳ್ತಾ ಇರೋದು ನಾವೇ. ರಾಮಾಯಣಕ್ಕೆ ಏನೂ ನಷ್ಟ ಇಲ್ಲ. ಅದು ರಾಮಾಯಣ ಮತ್ತೆ ಭೂಮಿ, ಆಕಾಶ, ಪರ್ವತಗಳು ಇರುವ ತನಕವೂ, ನದಿಗಳು ಹರಿಯುವ ತನಕವೂ ಅದು ನಿರಂತರ ಇದ್ದೇ ಇರುತ್ತೆ. ಬೇಕಾದವರಿಗೆ ಬಸಿದುಕೊಂಡಷ್ಟು ಅಮೃತವನ್ನು ಅದು ಸುರಿಸ್ತಾನೇ ಇರುತ್ತೆ. ಆದರೆ ನಾವು ವಿಷ ಬೆರೆಸಿ ಕುಡಿದು ಅಯ್ಯೋ ವಿಷ ತಿಂದು ಹಾಳಾದ್ವಿ ಅಂತ ನಾಳೆ ಅಂದುಕೊಳ್ಳುವುದರ ಮೊದಲು ನೇರವಾಗಿ ಶುದ್ಧವಾದ ಗಂಗೆಗೆ ಬಾಯಿ ಹಾಕೋಣ. ಯಾಕೆ ಮೋರಿಯ ನೀರಿಗೆ ಇದು ಮುಂದೆ ಎಲ್ಲೋ ಗಂಗೆಗೆ ಸೇರುತ್ತಂತೆ, ಈಗಲೇ ಕುಡಿದು ಬಿಡೋಣ ಅಂದರೆ ಅವರು ದೊಡ್ಡವರ ಜೊತೆಗೆ ಸೇರಿಕೊಂಡು ತಾವು ದೊಡ್ಡವರಾಗ್ಬಿಡ್ತಾರೆ ಹೊರತು ನೀರಿನ ನಿಜವಾದ ಆಸ್ವಾದನೆಯನ್ನು ಮಾಡಲಿಕ್ಕೆ ಸಿದ್ಧರಾದವರಲ್ಲ ಅವರು. ಅದರಿಂದ ನಮಗೆ ಬೇಕಾದದ್ದು ವಾಲ್ಮೀಕಿಗಳ ಮಾತು ಹೊರತು ಇನ್ಯಾರ ಮಾತು ಕೂಡ ಅಲ್ಲ. ನಂತರದಲ್ಲಿ ಬಂದವರು ಅಂದರೆ ಪ್ರಾದೇಶಿಕವಾದ ಚಿತ್ರಣಗಳನ್ನು ನೀಡುವಲ್ಲಿ ಇವರಿಗೆ ಪೂರಕವಾಗಿ ನಾವು, ಯಾಕೆಂದರೆ ವ್ಯಾಸರು ವಾಲ್ಮೀಕಿಗಳ ಹದವನ್ನು ಎಂದು ತಪ್ಪಿಕೊಂಡವರಲ್ಲ.
ಅದರಿಂದಾಗಿ ವ್ಯಾಸರು ವಾಲ್ಮೀಕಿಗಳು ನಮಗೆ ಈ ಭಾರತದ ಅಥವಾ ರಾಮಾಯಣದ ಯಾವುದೇ ಚಿತ್ರಣವನ್ನು ನಾವು ಮತ್ತಷ್ಟು ಗಟ್ಟಿಯಾಗಿ ಅರ್ಥೈಸಿಕೊಳ್ಳಿಕ್ಕೆ ನಮಗೆ ಅವರಿಬ್ಬರ ನೆಲೆಯನ್ನು ನಾವು ಆಶ್ರಯಿಸಿದ್ರೆ ಸಾಕು ಹೊರತು ಬೇರೆಯವರನ್ನು ಬೇಡ ಅಂತ ಹೇಳ್ತಿಲ್ಲ. ಕವಿಗಳಾಗಿ ಬೇಕಾದಷ್ಟು ಜನ ಇದಕ್ಕೆ ಪೂರಕವಾಗಿ ಏನು ಹೇಳಿದ್ದಾರೋ ಅದನ್ನು ಒಪ್ಕೊಳ್ಳೋಣ. ಆದರೆ ಈ ಚಿಂತನೆಗೆ ವಿರುದ್ಧವಾಗಿ ಬಂದಿದ್ದರೆ ಅದರ ಬಗ್ಗೆ ನಾವು ಅಷ್ಟು ತಲೆ ಕೆಡಿಸಿಕೊಳ್ಬೇಕಾದ ಅಗತ್ಯ ಇಲ್ಲ ಅನ್ನೋದನ್ನೇ ಮತ್ತೆ ಮತ್ತೆ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ಕಥೆಯ ಅಧ್ಯಯನದೊಳಗೆ ಸಾಗಬೇಕಾಗುತ್ತೆ. ಅಂದರೆ ಅದು ನಾನು ರಾಮನ ಬಗ್ಗೆ ಹೇಳುವಾಗ ಇನ್ನೊಂದು ಮಾತು ಹೇಳಬೇಕು. ಅಲ್ಲಿ ರಾಮಾಯಣ ದರ್ಶನದ ಕಥೆಯಲ್ಲಿ ಹೇಳ್ತಾ ಹೋದರೆ ತುಂಬ ವ್ಯವಸ್ಥೆಗಳಿವೆ. ಆದರೂ ಜನರಲ್ಲಿ ಒಂದು ಅಭಿಪ್ರಾಯ ಬಂದದ್ದಕ್ಕೆ ಹೇಳಿದ್ದು, ಸುಗ್ರೀವ ಮತ್ತು ವಾಲಿ ಇಬ್ಬರೂ ಕೂಡ ಜಗಳ ಆಡಿದರು. ರುಮೆಯ ಕಾರಣಕ್ಕಾಗಿ ಆಯಿತು. ರಾಮಚಂದ್ರ ವಾಲಿಯನ್ನು ವಧಿಸ್ತೇನೆ ಅಂತ ಹೇಳಿದ. ಆಮೇಲೆ ಕವಿಗೆ ಏನನ್ನಿಸ್ತೋ ಗೊತ್ತಿಲ್ಲ, ಯಾಕೆಂದರೆ ರಾವಣನಿಗೆ ಅತ್ಯಂತ ಆತ್ಮೀಯಲ್ಲ ವಾಲಿ, ಹಾಗಾಗಿ ಅವನಲ್ಲೂ ಒಳ್ಳೆತನ ಇದೆ ಅಂತ ಅನ್ನೋದನ್ನು ಚಿತ್ರಿಸುವ ದೃಷ್ಟಿಯಿಂದ ವಾಲಿ ಬಂದ ಅಂತೆ 2ನೇ ಬಾರಿ ಯುದ್ಧಕ್ಕೆ. ಬಂದಾಗ ಅವನಿಗೆ ಚಿಕ್ಕಂದಿನಲ್ಲಿ ಮಾವಿನ ಹಣ್ಣು ಕುಯ್ದದ್ದು, ಕಲ್ಲೆತ್ತಿ ಹೊಡೆದದ್ದು, ಬುಗುರಿ ಆಡಿದ್ದು ಥರದ್ದೇ ಏನೋ ಒಂದಿಷ್ಟು ಹೇಳ್ತಾರೆ. ಇಂಥ ಕತೆ ಚಿಕ್ಕಂದಿನಲ್ಲಿ ಆಡಿದ ಆಟಗಳೆಲ್ಲ ನೆನಪಾಗಿ ಅವನು ಹೊಡೆದು ಬಿಡಬೇಕು ಈಗ ಸುಗ್ರೀವನ ಈ ಸಲ ಅಂತ ಅಂದ್ಕೊಂಡು ಬಂದವನು ತಮ್ಮನ ಮೇಲಿನ ಅತ್ಯಂತ ಆ ಪ್ರೀತಿ ಹುಟ್ಟಿದ್ರಿಂದ ಅವನು ಅಲ್ಲಿ ತನಕ ಬಂದು, ಅಂದರೆ ತಾರೇನೋ ಹೇಳಿರ್ತಾಳೆ ಈ ಮಾತು ರಾಮಾಯಣದಲ್ಲಿದೆ, ನೀವಿಬ್ಬರು ಹೊಂದ್ಕೊಂಡು ಹೋಗಬೇಕಾದ್ರು, ನೀವಿಬ್ಬರು ಒಟ್ಟಿಗಿದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಮಾತು ರಾಮಾಯಣದಲ್ಲಿದೆ. ಅಲ್ಲಿಗೆ ಹೋದ್ಮೇಲೆ ವಾಲಿಗೆ ಇಷ್ಟ ಆಗಲಿಲ್ಲಂತೆ ಯುದ್ಧ ಮಾಡೋದು. ತಿರುಗಿ ವಾಪಸ್ಸು ತನ್ನ ಗುಹೆ ಕಳೆಗೆ ಹೋಗುವಾಗ, ಅಯ್ಯೋ ನಾನು ಸುಗ್ರೀವನಿಗೆ ಮಾತು ಕೊಟ್ಟು ಬಿಟ್ಟಿದ್ದೇನೆ, ಮಾತು ತಪ್ಪಿದರೆ ನನಗೆ ಹೆಂಡತಿ ಸಿಗುವುದಿಲ್ಲ ಅಂತ ಅನ್ನೋದಕ್ಕೋಸ್ಕರ ರಾಮ ಹಿಂದಿನಿಂದ ಬಾಣ ಬಿಟ್ಟು ಅವನನ್ನು ಕೊಂದು ಬಿಟ್ಟ. ಇದು ನಾವು ಕೊಡುವ ಚಿತ್ರಣ. ರಾಮಾಯಣದಲ್ಲಿ ಇದೆಯೋ ಇಲ್ವೋ, ಕೇಳಬೇಕೋ ಕೇಳುವುದಿಲ್ವೋ ಯಾರು ಯೋಚಿಸೋರಿಲ್ಲ. ಆಯಿತು, ಇದನ್ನೇ ದೊಡ್ಡದಾಗಿ ಶಾಲೆ ಟೆಕ್ಸ್ಟ್ ಬುಕ್ಗಳಲ್ಲಿ ಇದೇ ಪಾಠ ಇರುತ್ತೆ. ಅಲ್ಲಿಂದಲೇ ತೆಗೆದ ಭಾಗಗಳನ್ನು ಎಂಥ ದೊಡ್ಡ ಕನ್ನಡದ, ಹೌದು ಕನ್ನಡ ಚೆನ್ನಾಗಿರ್ಬೋದು, ಕೊಟ್ಟ ವಿಷಯ ಕೆಟ್ಟದಾಗಿದ್ದರೆ ಆ ಕೃತಿಯು ಏನು ದೊಡ್ಡ ಸಾಧನೆ ಮಾಡಿದ್ದು ಅಂತ ಆಗೋದಿಲ್ಲ. ಅದರಿಂದ ಯಾರಾದರೂ ಸರಿಯೇ, ಅವರು ದೊಡ್ಡವರು ಚಿಕ್ಕವರು ಅನ್ನೋದಕ್ಕಿಂತ ಹೆಚ್ಚು ವಿಷಯನಿಷ್ಠವಾಗಿ ನಾವು ಮಾತಾಡಬೇಕು. ಬೇರೆ ಕೃತಿಗಳಿಂದ ಅವರು ತುಂಬ ದೊಡ್ಡವರು, ಬೇರೆ ವಿಷಯದಿಂದ ಅವರು ತುಂಬ ಸಾಹಿತ್ಯಕ್ಕೆ ಕೊಡುಗೆಗಳನ್ನು ಕೊಟ್ಟವರು. ಅದರ ಒಂದು ವಿಷಯದಲ್ಲಿ ತಪ್ಪು ನಿರ್ಧಾರ ಅಥವಾ ತಪ್ಪು ಮಾತುಗಳನ್ನು ಆಡಿದ್ದಾರೆ, ಬರೆದಿದ್ದಾರೆ ಅಂದರೆ ನಾವು ಅದನ್ನು ಖಂಡಿತ ಅದರಲ್ಲಿ ಎಲ್ಲವನ್ನು ಸಹಿಸಿಕೊಳ್ಳಿಕ್ಕಾಗೋದಿಲ್ಲ. ಸಹಿಸಿಕೊಳ್ಳುವುದು ಎಲ್ಲಿ ಅಂದರೆ ನಮಗೆ ತುಂಬ ರೀತಿಯ ಲೋಕಕ್ಕೆ ಅಂಥ ದೊಡ್ಡ ಕಂಟಕ ಅಲ್ಲ ಅನ್ನೋ ವಿಷಯದಲ್ಲಿ ಎಲ್ಲೋ ಈ ಅಡವಿ ತಪ್ಪು ಮಾತಾಡಿದ ಅದಾಗುತ್ತೆ. ಯಾಕೆಂದರೆ ಒಬ್ಬ ಮನುಷ್ಯನಿಗೆ ಮಾತಾಡುವಾಗ ನೆನಪು ತಪ್ಪಿ ಬೇರೆ ಹೆಸರು ಹೇಳಿ ಇನ್ನೇನೋ ಅವ್ಯವಸ್ಥೆ ಆಗಿದ್ದು ಸರಿ. ಬರವಣಿಗೆ ಅಂತ ಅನ್ನೋದು ದಾಖಲೆ ಅಲ್ವಾ, ಮುಂದಿನವರಿಗೆ ಎಲ್ಲರಿಗೂ ಅದೊಂದು ಮುಂದೆ ನೋಡಲಿಕ್ಕೆ ಇದೇ ವಿಷಯವನ್ನು ಇಟ್ಟುಕೊಂಡೇ ಪಾಠ ಪ್ರವಚನ ಎಲ್ಲ ನಡೆಯುವುದಲ್ವ. ಹಾಗಾಗಿ ಇದರ ಬಗ್ಗೆ ಎಚ್ಚರ ಇರಬೇಕು. ಅವಳು ಹೇಳ್ತಾಳೆ ಸೀತೆ, ಮಯಾಚ ಪರಿಹರ್ತವ್ಯಂ ತ್ವಂ ಹಿ ಮೇ ಪರಮಾಗತಿ ವಕ್ತವ್ಯಶ್ಚೈವ ನೃಪತಿ ಧರ್ಮೇಣ ಸುಸಮಾಹಿತಃ ಯಚ್ಚತೆ ವಚನೀಯಂ ಸ್ಯಾತ್ ಅಪವಾದ ಸಮುತ್ಥಿತ ಅಹಂ ತ್ಯಕ್ತಾ ಚ ತೇ ವೀರ ಅಯಶೋಭೀರುಣಾ ಜನೇ. ಅವಳು ಹೇಳ್ತಾಳೆ, ನೀನು ನನ್ನನ್ನು ಕಾಡಿಗೆ ಕಳುಹಿಸಿದ್ದಿ, ನಿನಗೆ ವಂಶದ ಹೆಸರಿನ ಬಗ್ಗೆ ಮಸಿ ಬಳಿಯುವ ವಿಷಯದಲ್ಲಿ ಖಂಡಿತ ತೊಂದರೆಯಾಗತ್ತೆ, ಇದರಿಂದ ಜನಗಳ ಯೋಚನೆಯಲ್ಲೂ ಕಾಲುಷ್ಯ ತುಂಬಬಹುದು ಅನ್ನುವುದಕ್ಕೋಸ್ಕರ ನೀನು ನನ್ನನ್ನು ಅಪವಾದ ಹಾಕಿದ್ದಾರೆ ಅನ್ನುವ ಕಾರಣಕ್ಕೆ ಬಿಡುವ ಯೋಚನೆ ಮಾಡಿದ್ದಿ. ನಿನಗೆ ನೃಪತಿ ಧರ್ಮೇಣ, ಆ ಶಬ್ದವನ್ನು ಗಮನಿಸಬೇಕು ನಾವು ಎಲ್ಲ ಕಡೆಯೂ. ನೀನು ನೃಪತಿಯಾಗಿ ಈ ಧರ್ಮವನ್ನು ತೆಗೆದುಕೊಂಡಿದ್ದಿ, ರಾಜನಾಗಿ ನನ್ನ ಗಂಡನಾಗಿ ಈ ನಿರ್ಧಾರ ತೆಗೆದುಕೊಂಡದ್ದಲ್ಲ. ರಾಜನಾಗಿ ನೀನು ಈ ನಿರ್ಧಾರ ತೆಗೆದುಕೊಂಡದ್ದು ಸರಿ ಇದೆ, ಯಥಾ ಭ್ರಾತೃಷು. ಆದರೆ ಒಂದು ಯಥಾ ಭ್ರಾತೃಷು ವರ್ತೇಥಾಹ ತಥಾ ಪೌರೇಶು ನಿತ್ಯದ. ಪೌರರಲ್ಲಿ ಇದೇ ನಿನ್ನ ತಮ್ಮಂದಿರಲ್ಲಿ ನೀನು ಎಷ್ಟು ಪ್ರೀತಿಯನ್ನು ವ್ಯಕ್ತಪಡಿಸ್ತೀಯೋ ಅಷ್ಟು ಪ್ರೀತಿ ಇದು ಜನರಲ್ಲೂ ನಿನಗೆ ಹಾಗೆ ಇರಲಿ. ನಾನು ಹೇಳೋದ್ರಿಂದ ನೀನು ಇಡ್ತಿ ಅಂತಲ್ಲ, ನೀನು ಇಡುವವನೇ. ಆದರೆ ನನ್ನ ಕಡೆಯಿಂದ ಹೇಳಬೇಕಾದ ಸಂಗತಿ ಪರಮೋಹ್ಯೇಶ ಧರ್ಮಸ್ಥೆ, ಅಂದರೆ ಮುಂದೂ ಕೂಡ ಪ್ರಜೆಗಳಿಗೋಸ್ಕರ ನೀನು ಏನು ನಿರ್ಧಾರ ತೆಗೆದುಕೊಂಡ್ರೂ ನಾನು ಅದನ್ನು ಒಪ್ಪಿಕೊಳ್ತೇನೆ ಅನ್ನುವ ಹಾಗೆ ಈ ಮಾತು ಬಂದದ್ದು. ಪರಮೋಹ್ಯೇಶ ಧರ್ಮಸ್ಥೆ ತಸ್ಮಾತ್ ಕೀರ್ತಿ ಅನುತ್ತಮ. ಇದರಿಂದ ವಂಶದ ಕೀರ್ತಿ ಮತ್ತಷ್ಟು ವೃದ್ಧಿಯಾಗಲಿ. ಯತ್ತು ಪೌರಜನೇ ರಾಜನ್ ಧರ್ಮೇಣ ಸಮವಾಪ್ನುಯಾತ್ ಅಹಂತು ನಾನು ಶೋಚಾಮಿ ಸ್ವಶರೀರಂ ನರರ್ಷಭ. ನೀನು ತೆಗೆದುಕೊಂಡ ಈ ನಿರ್ಧಾರಕ್ಕೆ ನಾನು ಅನುಶೋಚಾಮಿ, ನಾನು ಅದಕ್ಕೆ ದುಃಖ ಪಡ್ತಾ ಇಲ್ಲ. ಯಾಕೆಂದರೆ ನಿನಗೆ ದೊಡ್ಡ ಸ್ಥಾನದಿಂದ ಕೆಲವು ಗಟ್ಟಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲೇಬೇಕಾಗತ್ತೆ. ಕೆಲವೊಮ್ಮೆ ಏನು ಅಂದರೆ ಏನು ನಿರ್ಧಾರ ತೆಗೆದುಕೊಂಡ್ರೂ ಒಂದು ಹಾನಿ ಇದ್ದೇ ಇರುತ್ತೆ.
ಎರಡಕ್ಕೂ ಬೆಣ್ಣೆ ಹಚ್ಚಲಿಕ್ಕಾಗೋದಿಲ್ಲ. ಇರುವುದೇ ಒಂದು ತುತ್ತು ಬೆಣ್ಣೆ, ಒಂದು ತುತ್ತು ಸುಣ್ಣ. ಅದನ್ನು ನೀವು ಎಲ್ಲಿಗೋ ಇಬ್ಬರಿಗೆ ಕೊಡಲೇಬೇಕು. ಅದು ಯಾಕೆಂದರೆ ಅವರವರಿಗೆ ಅದೇ ಬೇಕು ಅಂತ ಇಷ್ಟ ಇರುತ್ತೆ. ಅಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಅದನ್ನು ಮಾಡಲೇಬೇಕಾಗುತ್ತೆ. ನೀನು ಅದನ್ನೇ ನಡೆಸಿದ್ದಿ, ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಅನ್ನೋದು ಖಂಡಿತ ಅಲ್ಲ. ಯಾಕೆಂದರೆ ಪ್ರಾಣೈರಪೆ ಪ್ರಿಯಂ ತಸ್ಮಾತ್, ನೀನು ನನ್ನನ್ನು ಪ್ರಾಣಕ್ಕಿಂತಲೂ ಹೆಚ್ಚು ಪ್ರೀತಿಸ್ತಿ ಅಂತ ನನಗೆ ಗೊತ್ತಿದೆ. ಪತಿರ್ಹಿ ದೇವತಾ ನಾರ್ಯಾಹ ಪತಿರ್ಬಂಧು ಪತಿರ್ಗುರು ಯಥಾಪವಾದಂ ಪೌರಾಣಂ ತಥೈವ ರಘುನಂದನ. ಜನರ ಅಪವಾದ ಖಂಡಿತ ಅದು ನಿನಗೆ ದೊಡ್ಡದೇ. ಆ ಅಪವಾದವನ್ನು ನಾನು ಮೀರಿ ನಿನ್ನ ಜೊತೆಗೆ ಇರುವುದಕ್ಕರ್ಥ ಇಲ್ಲ. ಆದರೆ ನನಗೆ ನೀನು ಬಿಟ್ಟರು ನನ್ನನ್ನು ಜೊತೆಗೆ ಇಟ್ಟುಕೊಂಡಿದ್ದು ರಾಜನಾಗಿ ತೆಗೆದುಕೊಂಡ ನಿರ್ಧಾರದಲ್ಲಿ ತುಂಬ ಅರ್ಥ ಇದೆ ಅಂತ ನನಗೆ ಅರ್ಥ ಆಗುತ್ತೆ. ಅದರಿಂದಾಗಿ ನಾನು ಯಾವುದನ್ನೂ ಕೂಡ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಇತಿ ಮಧ್ವಜನಾಥ ರಾಮಃ ವಕ್ತವ್ಯೋ ಮಮ ಸಂಗ್ರಹ. ಇದನ್ನು ರಾಮಚಂದ್ರನಿಗೆ ಹೋಗಿ ಹೇಳು, ನಾನು ಬೇಸರ ಮಾಡಿಕೊಂಡಿದ್ದೇನೆ ಅಂತ ಅಂದ್ಕೊಳ್ಳೋದು ಬೇಡ. ಖಂಡಿತ ಅವನು ತನ್ನ ಯೋಚನೆ ಮಾಡಿ ಅವಳ ಪರವಾಗಿ ನ್ಯಾಯವನ್ನು ಕೊಡಿಸುವ ಅಗತ್ಯ ಇಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ನಾವೀಗ ಏನು ಮಾಡಿದರೂ ಕಥೆಯೇನು ಮತ್ತೆ ಹುಟ್ಟುವುದಿಲ್ಲ, ಕಥೆಯೇನು ಮತ್ತೆ ಬರುವುದಿಲ್ಲ. ನಮಗೆ ಅದೇನು ಅಂದರೆ ಈಗಿನವರಿಗೆ ಹಾಗಾಗಬಾರ್ದು, ಅದಕ್ಕೋಸ್ಕರ ನಾವು ವಾದ ಮಾಡ್ತೇವೆ. ಈಗಿನವರಿಗೆ ಹಾಗಾಗಬಾರ್ದು ಅಂದರೆ ರಾಮನೇ ಅಲ್ಲ, ಅವರು ಸೀತೆನೂ ಅಲ್ಲ. ಅಲ್ಲಿ ನಡೆದೋದ ಕಥೆಯನ್ನು ನೀವು ಇಟ್ಟುಕೊಂಡು ನಿಮಗೆ ಬಾಳುವುದಕ್ಕಾದರೆ ಅವರಿಂತೆ ಅನ್ಯೋನ್ಯವಾಗಿ ಬಾಳಿ ಅಂತ ಹೇಳುವುದಷ್ಟೇ ಹೊರತು ಅದೇ ಯಾರಾದರೂ ರಾಮಾಯಣ ನೋಡಿ ರಾಮಾಯಣದ ನಿರ್ಧಾರದಂತೆ ನಾನು ನಿನ್ನನ್ನು ನಿರ್ಧರಿಸಿ ಬಿಡ್ತಾ ಇದ್ದೇನೆ ಅಂತ ಹೇಳಲಿಕ್ಕಿದೆಯಾ? ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಬದುಕಿನಲ್ಲಿ ಪೋಷಕವಾದ ಎಷ್ಟೋ ಸಮಸ್ಯೆಗಳು ಬಂದಾಗ ಉತ್ತರಗಳು ಪೋಷಕವಾಗಿ ಸಿಗ್ತಾವೆ ಅಂತನ್ನುವ ಕಾರಣಕ್ಕಾಗಿ ನಾವು ಆ ಪಾತ್ರಗಳಿಂದ ಪ್ರಭಾವಿತರು ಅಂತ ಹೇಳುವುದಷ್ಟೇ ಹೊರತು ಅಲ್ಲಿಯ ನಿಯಮವೇ ಎಲ್ಲ ಕಡೆಯಲ್ಲೂ ಪಾಲನೆಗೆ ಬರಬೇಕು ಅಂತ ಯಾರು ನಿಮಗೆ ಸಂವಿಧಾನದ ರೀತಿಯಲ್ಲಿ ಅದನ್ನು ಬರೆದಿಟ್ಟು ಹೇಳಿ. ನಿಮ್ಮಲ್ಲಿ ಸುಖವನ್ನು ಕಾಣುವುದಕ್ಕೆ ಬೇಕಾದ ರೀತಿಯಲ್ಲಿ ಜೀವನದ ನಡೆಯನ್ನು ರೂಪಿಸಿಕೊಳ್ಳಿ, ಇಷ್ಟನ್ನು ಹೇಳ್ತಾರೆ. ಬಿಟ್ಟರೆ ಅದು ಹೀಗೇ ಆಗಬೇಕು, ಹಾಗೇ ಆಗಬೇಕು, ಇದೇ ಉಪಾಸನೆ ಮಾಡಬೇಕು, ಇದೇ ದಿಕ್ಕಿನಲ್ಲಿ ನಿಮ್ಮ ಚಿಂತನೆ ಇರಬೇಕು, ಬೇರೆ ಎಲ್ಲದರಲ್ಲೂ ಅವರಿಗೊಂದು ಇದೇ ಥರದ ನಿಯಮ ಇದೆ, ಇಷ್ಟರಲ್ಲೇ ಬದುಕಬೇಕು, ಇಷ್ಟೇ ಮಾಡಬೇಕು ಅಂತ. ನಮ್ಮಲ್ಲಿ ನೋಡಿ, ಒಬ್ಬ ದೇವರನ್ನು ಒಪ್ಪದ ಚಾರ್ವಾಕನಿಗೂ ದರ್ಶನ ಸ್ಥಾನ ಇದೆ. ಬೇರೆ ಕಡೆಯಲ್ಲಿ ನೀವು ಗಮನಿಸಿ, ಜಗತ್ತಿನಲ್ಲಿ ಸೂರ್ಯ ಕೇಂದ್ರಿತ ಅಂತ ಹೇಳಿದ್ದಕ್ಕೆ ಆ ವಿಜ್ಞಾನಿಯನ್ನೇ ಕೊಂದುಬಿಟ್ರು. ಆ ಕಾಲಕ್ಕೆ ನಾನು ಗೆಲಿಲಿಯೋ ಕಾಲದ ಕತೆ ಹೇಳ್ತಾ ಇದ್ದೇನೆ. ಅವರ ಕಾಲದಲ್ಲಿ ಅದನ್ನು ಒಪ್ಪಿಕೊಳ್ಳಿಲ್ಲ. ನಮ್ಮ ಬೇಕಾದರೆ ನಾವು ಹಿಂದು ಬಿದ್ದವರು ಅಂತ ಹೇಳಿಕೊಂಡು ಒದ್ದಾಡೋರು ಅದಕ್ಕೋಸ್ಕರ ಬರ್ಬೋದು ಅಷ್ಟೇ. ಬಿಟ್ಟರೆ ಅವರನ್ನು ಚೌಕಟ್ಟಿನೊಳಗೆ ಯಾವತ್ತೂ ಹೊರಗೆ ಹಾಕಿ ಯೋಚಿಸಿದ್ದು ಅಂತ ಇಲ್ಲವೇ ಇಲ್ಲ. ಅಂದರೆ ಇಷ್ಟು ಸ್ವಾತಂತ್ರ್ಯವನ್ನು ನಮಗೆ ರಾಮಾಯಣದಲ್ಲೂ ನಾವು ಕಾಣ್ತೇವೆ. ಇಂಥ ಯೋಚನೆಗಳು ಬಂದಾಗ ಅವರವರ ಯೋಚನೆಗಳಿಗೆ ಆಸ್ಪದವನ್ನು ಅಲ್ಲಲ್ಲಿ ರಾಮಚಂದ್ರ ಕೊಟ್ಟದ್ದನ್ನು ನಾವು ಗಮನಿಸಬಹುದು. ತಾರೆ ಈಗ ವಾಲಿಯ ಬಗ್ಗೆ ಬಂದದ್ದಕ್ಕೆ ಹೊಣೆಗಾರಿಕೆಯನ್ನು ಆವಾಗ ಹನುಮಂತನು ಬಂದು ಎಚ್ಚರಿಸ್ತಾನೆ, ಲಕ್ಷ್ಮಣನು ಸಿಟ್ಟಿನಿಂದ ಕಣ್ಣು ಕೆಂಪು ಮಾಡಿಕೊಂಡು ಹೇಳ್ತಾನೆ. ಆಗ ತಾರೆ, ಹೌದು, ನೀನು ರಾಮಚಂದ್ರನಿಗೆ ಒತ್ತು ಕೊಟ್ಟು ಹೇಳಿದ್ದೇನು ಅಂತಂದರೆ, ನೀನು ರಾಮನಿಗೆ ಕೊಟ್ಟ ಮಾತನ್ನು ಉಳಿಸಿಕೋ. ತಾರೆಯನ್ನು ಜೊತೆಗೆ ನಿನಗೆ ಸಹಾಯಕ್ಕೆ ಬೇಕಾದರೆ ಅವಳು ಖಂಡಿತ ನಿನಗೆ ಬೇಕಾದಷ್ಟು ಸಹಾಯ ಮಾಡ್ತಾಳೆ. ಅದು ಹೌದು ಅಂತ ಅನ್ನೋದು ನಮಗೆ ಮುಂದಿನ ಪ್ರಸಂಗಗಳು ಗೊತ್ತಾಗುತ್ತೆ. ತಾರೆಯ ಬಗ್ಗೆ ನಾರಾಯಣ ಪಂಡಿತರು ಬಹಳ ಚೆನ್ನಾಗಿ, ವಾಲ್ಮೀಕಿಗಳು ಹೇಳ್ತಾರೆ, ಅದನ್ನು ಸಂಗ್ರಹ ಮಾಡಿದ ರೀತಿ ನಾರಾಯಣ ಪಂಡಿತರು ಬಹಳ ಚೆನ್ನಾಗಿ ಹೇಳ್ತಾರೆ. ಅಂದರೆ ಆ ರೀತಿ ತಾರೆ ವಿಚಕ್ಷಣಳು ಅನ್ನುವ ಮಾತಿಗೆ ಅವಳು ಸುಗ್ರೀವನ ಹತ್ರ ಹೇಳ್ತಾಳೆ, ಏನೇನು ಎಲ್ಲೆಲ್ಲಿಂದ ಲೆಕ್ಕ ಕೊಡಬೇಕು, ಹೇಗೆ ಜನಗಳನ್ನು ಒಟ್ಟು ಹಾಕಬೇಕು ಅಂತ ಎಲ್ಲ ಲೆಕ್ಕ ಕೊಟ್ಟು, ಯಾವ ಥರದ ಸೈನ್ಯ ಇದೆ, ಯಾವ ಥರದ ಎಷ್ಟು ಸಂಖ್ಯೆಯ ರಥಗಳಿವೆ ಅಥವಾ ಇನ್ನೇನೇನು ಅಂಶಗಳಿವೆ, ಅವನಿಗೆ ಪ್ರೊಟೆಕ್ಷನ್ ಏನಿದೆ, ನಾವು ಅವನ ಹತ್ರ ಹೋಗೋ ಮುಂಚೆ ಅವನ ಬಲವನ್ನು ತಿಳ್ಕೊಳ್ಳದೆ ಹೋದರೆ ನಾವು ಸುಮ್ಮನೆ ಸೀತೆಯನ್ನು ಹೋಗಿ ತೊಗೊಂಡು ಬರ್ತೇವೆ ಅಂತ ಅನ್ಲಿಕ್ಕೆ ಅದು ಎದುರುಗಡೆ ಇಟ್ಟು ತೊಗೊಂಡು ಹೋಗಿ ಇಂತಿಟ್ಟ ಅಂಗಡಿಯ ವಸ್ತು ಅಲ್ಲ. ಅದು ಯುದ್ಧ ಮಾಡಿ ನಾವು ಅವನ ಸಾಮರ್ಥ್ಯಕ್ಕೆ ಬಲವನ್ನು ಸಮದೂಗಿಸಿಕೊಂಡು ಹೋಗಬೇಕಾದದ್ದು ಅಂತ ಹೀಗೆ ಹೇಳುವಾಗ ರಾಮಚಂದ್ರನನ್ನು ಸಮರ್ಥಿಸಿ ಅವಳು ಹೇಳ್ತಾಳೆ. ಅಂದರೆ ತನ್ನ ಗಂಡನನ್ನು ಕೊಂದವನನ್ನೂ ಸಮರ್ಥಿಸುವ ನಿಟ್ಟಿನಲ್ಲಿ ತಾರೆ ಮಾತಾಡ್ತಾಳೆ. ಅಂದರೆ ರಾಮಚಂದ್ರ ಎಲ್ಲಿಯೂ ತಪ್ಪಲಿಲ್ಲ, ವಾಲಿಯೂ ತಪ್ಪು ಅಂತ ಹೇಳಿಲ್ಲ, ತಾರೆಯೂ ತಪ್ಪು ಅಂತ ಹೇಳಿಲ್ಲ. ಆದರೂ ನಮ್ಮವರಿಗೆ ಒಟ್ಟು ರಾಮನನ್ನು ಬೈಬೇಕು ಅಂತ ಅನ್ನೋದಷ್ಟೇ ಹಿಂದಿನ ಉದ್ದೇಶ ಕಾಣುತ್ತೆ. ಅಥವಾ ಕೆಲವೊಮ್ಮೆ ಏನು ಅಂದರೆ ಗೊತ್ತಾಗಲಿಲ್ಲ, ಹಾಗಾಗಿ ನಾವು ಹೇಳ್ತಾ ಇದ್ದೇವೆ ಅಂದರೆ ಸರಿ, ಹಾಗಾದರೆ ಗೊತ್ತು ಮಾಡಿಕೊಳ್ಳಿ. ಗೊತ್ತಾಗದೆ ಅರ್ಧ ವರ್ಷವನ್ನು ವಿಭಾಗ ಮಾಡಲಿಕ್ಕೆ ಆ ಥಿಯರಿಯೇ ಪೂರ್ತಿ ಬೇಸ್ಲೆಸ್ ಅನ್ನೋದನ್ನು ಬೇಕಾದಷ್ಟು ಸಂಶೋಧನೆಗಳು ಹೇಳಿ ಮುಗಿಸಿದ ಮೇಲೂ ಇವತ್ತು ಟೆಕ್ಸ್ಟ್ ಬುಕ್ಗಳಲ್ಲಿ ಅದನ್ನೇ ತುಂಬಿಸಿಟ್ಟಿದ್ದಾರೆ. ರಾಮಚಂದ್ರನನ್ನು ಬಾಯಿ ಬಂದಾಗ ಪ್ರತಿ ಶಬ್ದ ಬಂದಾಗಲೂ ಆರ್ಯರು ಬಂದರು, ಆರ್ಯರು ಬಂದರು, ಆರ್ಯರು ಬಂದರು. ಆರ್ಯ ಅನ್ನುವ ಶಬ್ದ ಇಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಪೂಜ್ಯ ಅನ್ನುವ ಅರ್ಥದಲ್ಲಿ ಪ್ರಯೋಗ ಆಗಿದೆ. ನಮ್ಮ ಹಿರಿಯರೆಲ್ಲರೂ ಕೂಡ ಆರ್ಯ ಅನ್ನುವ ಶಬ್ದವನ್ನು ಯಾವತ್ತೂ ಕೂಡ ಕಲ್ಪಿಸಿಕೊಂಡು ಮಾತಾಡ್ತಾ ಹೋಗ್ತಾರೆ. ರಾಮಚಂದ್ರನ ಈ ಕಾರಣಕ್ಕಾಗಿ ಬೈತಾರೆ. ಆದರೆ
ನಮ್ಮ ದೇಶದಲ್ಲಿ ದಕ್ಷಿಣದ ಭಾರತದಲ್ಲಿರ್ಬೋದು, ಉತ್ತರ ಇರ್ಬೋದು, ಬೇರೆಯೇ ಇದೆ. ನಮ್ಮ ವಸ್ತ್ರ ಸಂಹಿತೆಗಳು ಅಥವಾ ಆಹಾರ ಸಂಸ್ಕೃತಿ ಅಥವಾ ಪರ್ವಗಳ ಆಚರಣೆ ಕ್ರಮ, ಅಲ್ಲಲ್ಲಿಗೆ ಹೋದಾಗ ಆಯಾ ಪರಿಸರಕ್ಕೆ ಅನುಗುಣವಾಗಿ ಬೇರೆ ಬೇರೆ ರೀತಿಯಾದ ದೇವತಾ ಚಿಂತನೆಗಳು, ಬೇರೆ ಬೇರೆ ರೀತಿಯಾದ ಧಾರ್ಮಿಕ ಚೌಕಟ್ಟುಗಳು ಎಲ್ಲ ಕಡೆ ಇದೆ. ಆ ಭೇದವನ್ನು ಇಟ್ಟುಕೊಂಡು ಅವರು ಬೇರೆ ನಾವು ಬೇರೆ ಅಂತ ಹೀಗೆ ಮಾತಾಡಿದರೆ ನಾವು ಮನೆ ಪಕ್ಕದವರೇ ಬೇರೆ ನಮಗೆ. ಯಾಕಂದರೆ ಅವ್ರು ಇನ್ನೇನೋ ನಂಬಿಕೆಯಿಂದ ಉಪಾಸನೆ ಮಾಡ್ತಾರೆ ಹಾಗೆ ಅಂತ ಹೇಳಿ ನಾವು ಹೊಡೆದಾಡ್ಲಿಕ್ಕಾಗುತ್ತಾ? ಯೋಚನೆನೇ ಮಾಡದೆ ಎಲ್ಲ ಕಡೆಯಲ್ಲೂ ರಾಮಾಯಣದ ಮಾತು ಬಂದಲ್ಲೆಲ್ಲ ಈ ಚರ್ವಿತ ಚರ್ವಣ ಮತ್ತೆ ಮತ್ತೆ ಅದೇ ಥಿಯರಿಗಳ ಧರ್ಮೇಣೈವ ಪ್ರಜಾ ಸರ್ವೇ ರಕ್ಷಂತಿ ಸ್ಮ ಪರಸ್ಪರಂ ಅಂತ. ರಾಮಚಂದ್ರ ನೆಪಕ್ಕಾಗಿ ಅಲ್ಲಿ ಇದ್ದ, ಆದರೆ ಇದು ಇಷ್ಟು ಚೌಕಟ್ಟು, ನಮ್ಮ ರಾಜ್ಯ, ಇದು ಇಲ್ಲಿಯ ನಿಯಮದ ವ್ಯವಸ್ಥೆ, ಇಲ್ಲೊಬ್ಬ ದಂಡನೆ ಕೊಡುವವನು, ದಂಡನೆ ಅನುಭವಿಸುವವನು, ಪರಸ್ಪರ ಅವರವರೇ ಧರ್ಮದಿಂದ ರಕ್ಷಣೆಯನ್ನು ಮಾಡ್ತಾ ಇದ್ರು ಹೊರತು ಈ ಯಾವ ವ್ಯವಸ್ಥೆಯ ಅಗತ್ಯವೂ ಅಲ್ಲಿ ಬರ್ತಿರಲಿಲ್ಲ ಅಂತ. ಇದು ಒಬ್ಬ ರಾಜನ ಸಾಮರ್ಥ್ಯ. ತಾನು ದಂಡವನ್ನೇ ಹಿಡಿಯದೆ ಜನರನ್ನು ದಾರಿಯಲ್ಲಿ ಕೊಂಡೊಯ್ಯುವಂತಹ ಶಕ್ತಿ, ಅದು ಭಾಗವತದಲ್ಲೂ ಬಹಳ ಚೆನ್ನಾಗಿ ಆ ವರ್ಣನೆ ಬರುತ್ತೆ. ರಾಮರಾಜ್ಯ, ಇವತ್ತಿಗೂ ನಾವು ಆ ಶಬ್ದವನ್ನು ಹಾಗೆ ಎಷ್ಟು ಸರ್ತಿ ಪ್ರಯೋಗಿಸ್ತೇವೆ, ರಾಮರಾಜ್ಯ ಅಂತ. ಅದರ ಅಭಿಪ್ರಾಯ ಏನು? ಎಲ್ಲರೂ ತಮ್ಮ ತಮ್ಮ ಆಚರಣೆಗಳನ್ನು, ಅನುಷ್ಠಾನಗಳನ್ನು, ಸಂಸ್ಕೃತಿಯನ್ನು, ಧರ್ಮವನ್ನು ಪ್ರೀತಿಸುತ್ತಾ ನಾವು ಆಕ್ಷೇಪ ಒಂದೇ ನಮ್ಮ ಮುಖ್ಯ ಉದ್ದೇಶ ಅಂತ ಬಂದರೆ ನಾವು ನಮ್ಮನ್ನೇ ನಾವು ಆಳಿಕೊಳ್ಳುವುದು ಬಹಳ ಕಷ್ಟವಾಗುತ್ತೆ. ಆ ದೃಷ್ಟಿಯಿಂದ ರಾಮಚಂದ್ರನ ನಿರ್ಧಾರದಲ್ಲಿ ಸರಿ ಇದೆ ಅನ್ನೋದು ಆಯಾ ಪ್ರಸಂಗದ ಎಲ್ಲ ಪಾತ್ರಗಳು ಒಪ್ಪಿಕೊಂಡು ಹೇಳ್ತಾ ಹೋಗೋದ್ರಿಂದಾಗಿ ರಾಮಾಯಣ ನಮಗಿದಕ್ಕೆ ಚೆನ್ನಾದ ಉಲ್ಲೇಖಗಳನ್ನು ಕೊಡ್ತಾ ಹೋಗ್ತವೆ. ಹನುಮಂತನ ಬಗ್ಗೆ ನಾವು ಒಂದಿಷ್ಟು ಯೋಚನೆ ಮಾಡ್ತಾ ಹೋದಂತೆ ಹಿಂದಿನ ಮಾತುಗಳಲ್ಲಿ ಸತ್ಯಂ ದಯಾ ತಪಶೌಚಂ ತಿತಿಕ್ಷೇಹ ಶಮೋದಮಃ ಅಹಿಂಸಾ ಬ್ರಹ್ಮಚರ್ಯಂಚ ತ್ಯಾಗ ಸ್ವಾಧ್ಯಾಯ ಆರ್ಜವಂ ಸಂತೋಷಃ ಸಮದೃಕ್ ಸೇವಾ ಗ್ರಾಮ್ಯೇಹೋಪರಮಃ ಸದಾ ನೃಣಾಂ ವಿಪರ್ಯಯೇಕ್ಷ ಮೌನಂ ಆತ್ಮವಿಮರ್ಶನಂ ಅನ್ನಾದ್ಯಾದೇಹ ಸಂವಿಭಾಗೇ ಭೂತೇಭ್ಯಶ್ಚ ಯಥಾರ್ಹತಃ. ಈ ಎಲ್ಲ ಅಂಶಗಳನ್ನು ಸುಮಾರು 30 ಹೆಸರುಗಳನ್ನು ಪಟ್ಟಿ ಮಾಡುತ್ತಾ, 30 ಗುಣಗಳನ್ನು ಪಟ್ಟಿ ಮಾಡುತ್ತಾ, ಇದೆಲ್ಲ ಪರಮ ಭಾಗವತರ ಲಕ್ಷಣ ಅಂತ. ಭಾಗವತ ಹೇಳುವಾಗ ಪರಮ ಭಾಗವತನಾದ ಹನುಮಂತ ಕಿಂಪುರುಷ ಖಂಡದಲ್ಲಿ ಇವತ್ತಿಗೂ ರಾಮನ ನಾಮವನ್ನು ನಿರಂತರವಾಗಿ ಹಾಡ್ತಾ ಮೈಮರೆತು ತನ್ನ ಸುತ್ತ ಕುಳಿತಿರುವ ಎಲ್ಲ ಋಷಿಗಳಿಗೆ, ದೊಡ್ಡವರಿಗೆ, ಬೇರೆ ಬೇರೆ ರೀತಿಯ ಸಾಧಕರಿಗೆ ರಾಮನ ಕಥೆಯನ್ನು ಉಪದೇಶ ಮಾಡ್ತಾ ಇನ್ನೂ ಕಥೆ ಹೇಳಿ ಮುಗಿಯುವುದಿಲ್ಲ. ಮತ್ತು ಕತೆ ಹೇಳ್ತಾ ಇರ್ತಾರಂತೆ. ನಮಗೆ ಗೊತ್ತಿರೋ ಕತೆ 24,000 ಶ್ಲೋಕದ್ದೇ ಮುಗಿದೋಯ್ತಲ್ವಾ, ಇಷ್ಟೇ ಇರುತ್ತ ಕಥೆ ಅಂತ ಅನಿಸಿದರೆ, ಹನುಮಂತ ದೇವರ ಬಾಯಿಯಲ್ಲಿ ಅದು ನಿರಂತರವಾಗಿ ನಿರರ್ಗಳವಾಗಿ ಮತ್ತು ಹೊತ್ತೊಯ್ಯುವಷ್ಟು ಭಾವನೆಗಳ ಭರಪೂರದಲ್ಲಿ ಸಜ್ಜನರನ್ನು ಮೀಯಿಸ್ತಾರೆ ಅಂತ. ಈ ಗುಣಗಳ ಅದು ಭೀಮಸೇನನಲ್ಲೂ ನಾವು ಮಹಾಭಾರತದಲ್ಲಿ ಕಾಣುವಂಥದ್ದೇ. ಹನುಮಂತನಿಗೆ ಅಧಿಕಾರ ಬೇಕು ಅಂತಿದ್ರೆ ವಾಲಿಯ ಜೊತೆಗಿರ್ಬೋದಿತ್ತು, ಆದರೆ ಅವನು ಯಾವ ಕಾರಣಕ್ಕೂ ವಾಲಿಯ ಜೊತೆಗಿರಲಿಲ್ಲ, ಸುಗ್ರೀವನ ಜೊತೆಗಿದ್ದ. ಸುಗ್ರೀವನ ಜೊತೆಗೆ ಓಡಿದ್ದಾನೆ ಕೂಡ. ಅಟ್ಟಿಸಿಕೊಂಡು ಬರುವಾಗ ಸಚಿವೈಸ್ಸಹ ತನ್ನ ಸಚಿವರ ಜೊತೆಗೆ ಸುಗ್ರೀವ ಜಗತ್ತಿನ ಎಲ್ಲ ಕಡೆಗೆ ಓಡಿ ಬಂದ ಅಂತ. ಅದನ್ನು ಆಮೇಲೆ ರಾಮನ ಹತ್ರ ಹೇಳ್ತಾನೆ. ಎಲ್ಲ ಈ ಸೇನೆಯನ್ನು ವ್ಯವಹಾರ ಮಾಡುವಾಗ ಎಷ್ಟು ಚೆನ್ನಾಗಿದೆ ಅಂದರೆ, 4 ದಿಕ್ಕುಗಳಿಗೆ ಕಳಿಸುವ ಸೇನೆಗೆ ಉಲ್ಲೇಖ ಮಾಡ್ತಾನೆ. ಈ ಪ್ರದೇಶಕ್ಕೆ ಹೋದರೆ ಇಂಥ ಒಂದು ಬೆಟ್ಟ ಬರುತ್ತೆ, ಅಲ್ಲೊಂದು ಇಂಥ ದೇವಸ್ಥಾನ ಇರುತ್ತೆ, ಅಥವಾ ಇಂಥ ಒಂದು ತೀರ್ಥಕ್ಷೇತ್ರ ಇದೆ, ಅಲ್ಲೊಂದು ಈ ನದಿ ಇದೆ, ಅಲ್ಲಿ ಇಂಥ ಒಬ್ಬರು ತಪಸ್ವಿಗಳಿರ್ತಾರೆ, ಅಲ್ಲಿ ಹೋಗುವಾಗ ನೀವು ಡಿಸ್ಟರ್ಬ್ ಮಾಡಬೇಡಿ, ಅಲ್ಲಿ ಹೋಗುವ ಪದಾರ್ಥಗಳನ್ನು ಕಿತ್ತುಕೊಳ್ಬೇಡಿ, ಅವ್ರ ಹತ್ರ ಕೇಳಿ ತಗೊಳ್ಳಿ. ಅಂದರೆ ತುಂಬ ಚಂದದ ಮೊದಲೇ ಏನೇನು ಹೇಳಬೇಕು ಇನ್ಸ್ಟ್ರಕ್ಷನ್ಸ್ ಅದನ್ನು ಚೆನ್ನಾಗಿ ಕೊಡ್ತಾನೆ. ಹೋಗುವಾಗ ಆ ಪ್ರತಿಯೊಂದು ಪ್ರದೇಶ ಆದಮೇಲೆ ಯಾವ್ಯಾವ ಪ್ರದೇಶ ಬರುತ್ತೆ ಆ ಎಲ್ಲ ಇಡೀ ನಾವು ಇವತ್ತು ಭಾರತದ ಭೂಪಟ ಅಥವಾ ಪ್ರಪಂಚದ ಭೂಪಟವನ್ನು ತೆಗೆದರೆ ಆ ಎಲ್ಲ ಭಾಗಗಳ ಪ್ರದೇಶದ ಉಲ್ಲೇಖವನ್ನು ಕೂಡ ಇಡೀ ಅದನ್ನು ಸುಗ್ರೀವ ಅಟ್ಲಾಸ್ ಅಂತ ಇತ್ತೀಚೆಗೆ ಅನೇಕ ಜನ ಅದರದ್ದೇ ಆದ ಒಂದು ವಿಶಿಷ್ಟವಾದ ಸಂಶೋಧನೆಯನ್ನು ಮಾಡಿ ಯಾವ ಭಾಗ ಸುಗ್ರೀವ ಉಲ್ಲೇಖ, ಅದರಲ್ಲಿ ಇನ್ನಷ್ಟು ಯೋಚಿಸ್ಲಿಕ್ಕೆ ಇರ್ಬೋದು, ಅದು ಫೈನಲ್ ಅಂತಲ್ಲ, ಆದರೆ ಬಹಳಷ್ಟು ಅಂಶಗಳನ್ನು ಅವರು ಹೇಳ್ತಾ ಹೋಗ್ತಾರೆ. ಆಗ ರಾಮಚಂದ್ರ ಕೇಳ್ತಾನೆ, ನಿನಗೆ ಇದೆಲ್ಲ ಹೇಗೆ ಗೊತ್ತಾಯಿತು? ಇಷ್ಟೆಲ್ಲ ಕರೆಕ್ಟಾಗಿ ಇದೇ ಪ್ರದೇಶದಲ್ಲಿ ಹೀಗೆ ಇದ್ದಾನೆ, ಅಲ್ಲಿ ಕೆಂಪುರುಷ ಖಂಡ ಅಥವಾ ಇನ್ನೊಂದಿದೆ ಮತ್ತೊಂದಿದೆ ಇದೇ ಥರದ. ಯಾಕಂದರೆ ಅಲ್ಲಿ ಹೇಳ್ತಾನೆ, ದಕ್ಷಿಣದ ದಿಕ್ಕಿಗೆ ಹೋಗುವಾಗ ನೀವು ಅದಕ್ಕಿಂತ ಆಚೆ ಅದು ಯಮನ ಮನೆ, ವೈಶ್ರವಣ ಮನೆ, ಅದರ ಆಚೆಗೆ ನೀವು ಹೋಗಲಿಕ್ಕಿಲ್ಲ. ಈಚೆಯಿಂದ ಹೇಳುವಾಗ ಹರಿವರ್ಷ ದಾಟಿದ ಮೇಲೆ ಮತ್ತೆ ನೀವು ದೇವಲೋಕಕ್ಕೆ ಸಂಬಂಧಪಟ್ಟ ಮನುಷ್ಯರಿಗೆ ಅಗಮ್ಯವಾದದ್ದು. ವಸ್ತುತಃ ಇಲ್ಲಿ
ಲಂಕೆಯೇ ದೇವತೆಗಳಿಂದಲೂ ಮನುಷ್ಯರಿಗಿಂತಲೂ ಪೂರ್ತಿ ಅಗಮ್ಯ, ದೇವತೆಗಳೂ ಕೂಡ ಬಹಳ ಕಷ್ಟಪಟ್ಟು ಆ ಪ್ರದೇಶಕ್ಕೆ ಪ್ರವೇಶ ಮಾಡಬೇಕಾದದ್ದಾಗುತ್ತೆ. ಅದರಿಂದ ನೀವು ಅಲ್ಲಿ ಆದರೆ ನಿಮ್ಗೆ ಹೋಗ್ಲಿಕ್ಕಾಗತ್ತೆ ಅಂತ ಹೀಗೆ ಹೇಳ್ತಾನೆ. ಅಂದರೆ ಹಾಗಾದ್ರೆ ನಮಗೊಂದು ಪ್ರಶ್ನೆ ಬರುತ್ತೆ, ಏನು ಅಂದರೆ ನಾವೀಗ ಹೋಗುವ ಲಂಕೆ ಮನುಷ್ಯ ಅಭೇದ್ಯ ಅಲ್ಲ. ಅದು ಅಲ್ಲಿ ಹೇಳುವಾಗ 3-4 ಬಾರಿ ಲಂಕೆ ಅಂತ ಅನ್ನೋದು ಮನುಷ್ಯರಿಂದ ಅಗಮ್ಯ, ಕಾಣದ ಅದೃಶ್ಯ ಅದು ಅಂತ ಅನ್ನುವ ಮಾತು ಬರುತ್ತೆ. ಇವತ್ತಿಗೂ ವಿಭೀಷಣ ಆಳ್ತಾ ಇದ್ದಾನೆ ಅಂತನ್ನುವ ಮಾತಿಗೇನರ್ಥ? ಇವತ್ತಲ್ಲಿ ಯಾರೋ ರಾಜಪಕ್ಷ ಇನ್ಯಾರೋ ಇದ್ದಾನೆ. ಹಾಗಾಗಿ ಅದು ಅದೃಶ್ಯವಾದ ಭೂಭಾಗ ಅಂತ ಅನ್ನೋದು ನಾವು ಸ್ಪಷ್ಟ ಅರ್ಥ ಮಾಡಿಕೊಳ್ಬೇಕು. ಅದರಿಂದ ಒಟ್ಟಂತೂ ನಾನು ಹೇಳಿದ್ದು ಯಾಕೆ ಅಂದರೆ ಇಷ್ಟ ಅಂಶ ರಾಮಚಂದ್ರ ಕೇಳ್ತಾನೆ. ಅಂದರೆ ಕುತೂಹಲದಿಂದ ಕೇಳೋದು ಒಂದು ಸಹಜವಾಗಿ ಅವನ ಬಾಯಿಂದ ವಿಷಯವನ್ನು ಹೊರಡಿಸುವಂತೆ. ಅವನು ಹೇಳ್ತಾನೆ, ಸುಗ್ರೀವ ನಾನು ಹನುಮಂತ ಎಲ್ಲ ಒಟ್ಟಿಗೆ ಓಡುವಾಗ ಅವನಿಗೆ ವಾಲಿಗೆ ನಮ್ಮನ್ನು ಹಿಡಿಯುವುದಷ್ಟೇ ಯೋಚನೆ ಇತ್ತು, ನಮಗೆ ಅಡಗುವ ಯೋಚನೆ ಇತ್ತು. ಎಲ್ಲಿ ಅಡ್ಕೊಳ್ಬೇಕು, ಹೇಗೆ ಕೂತ್ಕೊಳ್ಬೇಕು, ಯಾರು ಬಂದರೆ ಇಲ್ಲಿ ನಮಗೆ ರಕ್ಷಣೆ ಕೊಟ್ಟಾರು. ಹನುಮಂತನು ಬಹಳ ಚೆನ್ನಾಗಿದೆ, ಕೊನೆಗೆ ಹೇಳ್ತಾನೆ. ಅಂದರೆ ಅದು ಅಲ್ಲೇ ಮಾತು ಬರುತ್ತೆ. ಹನುಮಂತ ಎಲ್ಲ ಓಡಿ 4 ದಿಕ್ಕು ಸುತ್ತಿ ಆದಮೇಲೆ ಕೊನೆಗೆ ಹೇಳ್ತಾನೆ, ಯಾಕೆ ಓಡ್ತಾ ಇದ್ದೀವಿ ನಾವು, 1 ನಿಮಿಷ ತಾಳು. ಮತಂಗವನ ಇದೆಯಲ್ವಾ, ಅಲ್ಲಿಗೆ ಈ ವಾಲಿ ಬರುವುದಕ್ಕೆ ಅವಕಾಶ ಇಲ್ಲ. ಯಾಕೆಂದ್ರೆ ಅವನು ಆ ರಕ್ಕಸನನ್ನು ಎಸೆಯುವಾಗ ಮೈಯಿಂದ ಚೆಲ್ಲಿದ ರಕ್ತಗಳೆಲ್ಲ ಅವರ ತಪಸ್ಸಿಗೆ ವಿಘ್ನವನ್ನು ಉಂಟು ಮಾಡಿದ್ದಕ್ಕೆ ಬಂದರೆ ಅವನ ತಲೆ ಹೋಳಾಗಲಿ ಅಂತ ಶಾಪ ಕೊಟ್ಟಿದ್ದಾನಲ್ವಾ, ಹಾಗಾಗಿ ಅಲ್ಲಿಗೆ ಹೋಗ್ಬೋದಲ್ವಾ ಅಂತ ಹೀಗೆ ಹೇಳಿ ಆಮೇಲೆ ಹನುಮಂತನಿಂದಾಗಿ ಸುಗ್ರೀವ ರಕ್ಷಿತನಾದ. ಅಂದರೆ ಆಗಲೂ ಹನುಮಂತ ಅವನ ಜೊತೆಗೆ ಇದೆ, ಇಷ್ಟೆಲ್ಲ ಓಡುವಾಗಲೂ ಅವನ ಜೊತೆಗೆ ಓಡಿದ್ದಾನೆ. ಯಾಕೆಂದ್ರೆ ಒಂದು ಜೊತೆಗಿರಬೇಕು ಅಂತ. ಅಂದರೆ ಸಜ್ಜನ ಪಕ್ಷಪಾತಿ ಅಂತ, ಸತ್ಪಕ್ಷಪಾತಿ ಪ್ರದರೋ ಯಥಾಗ್ರ್ಯ, ಇದನ್ನೇ ಆ ಶಬ್ದದಿಂದ ಹೇಳುದು. ಸತ್ಯವಾದಿ ಅಥವಾ ಸತ್ಯ ಅಂತ ಅನ್ನುವ ಶಬ್ದ ಹನುಮಂತನಲ್ಲಿ ಕಾಣುವಂಥದ್ದು. ನಾವು ಯಾವಾಗಲೂ ಸಜ್ಜನ ಪಕ್ಷಪಾತಿ. ಬೇರೆ ಎಂಥದ್ದೇ ವಿಶೇಷವಾದ ಅನುಕೂಲತೆಗಳು ಉಂಟಾದಾಗಲೂ, ಅಂಗದ ಡಿವಿಯೇಟ್ ಮಾಡಲಿಕ್ಕೆ ಪ್ರಯತ್ನಿಸಿದಾಗಲೂ ಮತ್ತೆ ಒಂದು ಪ್ರತ್ಯೇಕ ಒಂದು ವಿಭಾಗ ಆಗಿ ಅಲ್ಲಿ ದೊಡ್ಡ ಸ್ಥಾನವೇ ಸಿಗ್ತಿತ್ತು. ಆದರೂ ಅಂಗದನನ್ನು ಸುಗ್ರೀವನ ಕಡೆಗೆ ಒಲಿಸುವ ಪ್ರಯತ್ನ ಮಾಡ್ತಾನೆ ಹೊರತು ಮತ್ತಲ್ಲಾಗುವ ವಿಭಾಗಕ್ಕೆ ಅವನು ಕುಮ್ಮಕ್ಕೆ ಹಾಕೋದಿಲ್ಲ. ನಮ್ಮಲ್ಲಿ ಇವತ್ತು ರಾಜಕೀಯದಲ್ಲಿ ಯಾರಾದರೂ ಒಂದು ಭಿನ್ನ ಮತೀಯ ಬಂದ ಅಂದರೆ ಅವನ ಜೊತೆಗೆ 10 ಜನ ಅದೇ ಥರದ ಮಾತಾಡಿ ಇಲ್ಲ ನಾವು ಬೇರೆ ಮಾಡಬೇಕು, ಇದು ತುಂಬ ಒಳ್ಳೆಯದು. ಯಾಕೆಂದರೆ ನಮಗೆ ಟೆಕ್ಸ್ಟ್ ಬುಕ್ಕಲ್ಲೇ ಹೇಳ್ತಾರಲ್ಲ ಮಕ್ಕಳಿಗೆ ಪಾಠದಲ್ಲಿ, ಸಣ್ಣ ಕುಟುಂಬ ಅನ್ನೋದು ತುಂಬ ಒಳ್ಳೆಯದು ಅಂತ. ಅದು ಎಲ್ಲ ಕಡೆಯಲ್ಲೂ ಅದೊಂದು ರೋಗ. ನಾವು ಒಟ್ಟಾಗಿದ್ರೇ ಬದುಕು ಚೆನ್ನಾಗಿರುತ್ತೆ ಹೊರತು ಮೈಕ್ರೋ ಫ್ಯಾಮಿಲಿ ಯಾವತ್ತಿಗೂ ಈ ದೇಶಕ್ಕೆ ಸಂಬಂಧಪಟ್ಟದಲ್ಲ. ನೀವು ಎಲ್ಲೋ ಬೇರೆ ಊರಿನಲ್ಲಿ ಅದು ಅವರಿಗೆ ಭಾವನೆಗಳೇ ಇಲ್ಲ. ಒಂದು ಈ ಹಬ್ಬದ ಅಥವಾ ಈ ಸಂಬಂಧಗಳ ನೋಡಿ, ನಮ್ಮ ಎಲ್ಲ ಹಬ್ಬಗಳಿಗಾಗುವಾಗಲೂ ಒಂದು ಭಗಿನಿ ದ್ವಿತೀಯ ಅಂತನೋ ಶಬ್ದಗಳು ಸಂಬಂಧ ನೀವು ಗಮನಿಸಿ. ಅಲ್ಲಿ ಒಂದೊಂದು ಅತ್ತೆ ಸಂಬಂಧ ಇರುವಂಥದ್ದೊಂದು, ನಾದಿನಿಗೆ ಸಂಬಂಧಪಟ್ಟದ್ದೊಂದು, ಸೊಸೆಗೆ ಸಂಬಂಧಪಟ್ಟದ್ದೊಂದು, ಶ್ರಾದ್ದದಲ್ಲಾಗುವಾಗ ದೌಹಿತ್ರನೇ ಇರಬೇಕು ಅಂತ ಒಂದು, ಅಂದರೆ ಮಗಳ ಮಗನೂ ಕೂಡ ಆ ಮನೆಗೆ ಬೇಕೇ ಬೇಕು. ಹೀಗೊಂದು ಎಲ್ಲ ಬಾಂಧವ್ಯವನ್ನು ಕಟ್ಟಿಕೊಡುವ ರೀತಿಯಲ್ಲಿ ನಮ್ಮ ಚಿಂತನೆಗಳಿರುವಾಗ ನಾವು ಕೂಡು ಕುಟುಂಬವೇ ಚಂದ ನಮಗೆ. ಆದರೆ ಇಲ್ಲಿ ಚಿಕ್ಕದಾದರೆ ಒಳ್ಳೆಯದು ಅಂತ ಅನ್ನುವ ರೀತಿಯಲ್ಲಿ ಇವತ್ತು ಮತ್ತೆ ಪಾಲು ಮಾಡುವ, ಅದು ಅಧಿಕಾರದ ವ್ಯವಸ್ಥೆಯಲ್ಲಿ ಸುಲಭ ಆಗುತ್ತೆ. ಅಧಿಕಾರದ ವ್ಯವಸ್ಥೆಯಲ್ಲಿ ಸುಲಭ ಆಗಬಹುದು, ಕೆಲವು ವಿಷಯದಲ್ಲಿ ನಾನು ಇಲ್ಲ ಅಂತ ಹೇಳಲ್ಲ. ಅದರದ್ದು ಸಂಸ್ಕೃತಿಯಲ್ಲಿ ಛೇದ ಆಗುತ್ತೆ ಅಂತಂದಾಗ ನಾವು ಯಾವತ್ತಿಗೂ ಅಂಥದ್ದನ್ನು ಒಪ್ಪಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಹನುಮಂತ ಅದನ್ನು ಒಪ್ಪಲಿಲ್ಲ, ವಾಪಸ್ಸು ಅದನ್ನು ಮೂಲಕ್ಕೆ ಸೇರಿಸಬೇಕು ಅಂತ ಅನ್ನುವ ಪ್ರಯತ್ನವನ್ನು ಮಾಡಿದ. ಆ ಎಲ್ಲ ಕಪಿಗಳು ಸುಸ್ತಾದಾಗ ಸ್ವಲ್ಪ ಹೊತ್ತು ಅವರಿಗೆ ನೀವು ಇಲ್ಲಿರಿ, ನಾನು ನೋಡ್ಕೊಂಡು ಬರ್ತೇನೆ ಅಂತ ಅವುಗಳಿಗೆ ಅನುಕಂಪ ತೋರಿ ನಾನು ಒಮ್ಮೆ ನೋಡ್ಕೊಂಡು ಬರ್ತೇನೆ. ಮರದ ಬುಡದಲ್ಲೇ ಇರ್ತಿದ್ರು. ಬುಡದಲ್ಲಿ ಇದ್ದಾಗ ನಿಮಗೆ ವಿಶ್ರಾಂತಿ ಅಂದರೆ ಅವರ ಮೇಲೆ ಒಂದು ಅನುಕಂಪೆ, ಸಹಜವಾಗಿ ಅನುಕಂಪೆಯನ್ನು ತೋರಿಸಿ ಕರ್ಕೊಂಡು ತಾನೇ ಎಷ್ಟೋ ಬಾರಿ ಹೊತ್ತುಕೊಂಡು ಓಡಾಡಿದ್ದೂ ಇದೆ ಅಂತ ನಾವು ಕೆಲವು ಕಡೆ ನೋಡ್ತೇವೆ. ಅಂದರೆ ಈ ರೀತಿ ರಾಮಚಂದ್ರನ ಮೇಲಿನ ಪ್ರೀತಿಗೆ ಹನುಮಂತನ ಪ್ರತಿಯೊಂದು ನಡೆ ಏನಿದೆ ಅದು ಯಾವತ್ತೂ ಕೂಡ ದಾರಿ ತಪ್ಪುವಂಥ ಸ್ಥಿತಿಯಲ್ಲಿ ಇದ್ದದ್ದಲ್ಲ. ಹಾಗೆಯೇ ಒಳ್ಳೆಯ ಆಲೋಚನೆ, ನಿರಂತರ ತಪಃ. ರಾಮಚಂದ್ರನಿಗೋಸ್ಕರ ತಾನು ಲಂಕೆಯನ್ನು ಸಮುದ್ರ ದಾಟಿ ಹೋಗುವ ಪ್ರಸಂಗವನ್ನು ಕೂಡ ತನಗದು ದೇವರ ಸೇವೆ ಅಂತ ಭಾವಿಸಿದ ಹೊರತು ನನಗಿದ್ರಿಂದ ವಾಪಸ್ ಬಂದ ಮೇಲೆ ಏನು ಸಿಗುತ್ತೆ ಅನ್ನುವ ಯೋಚನೆ ಮಾಡಲೇ ಇಲ್ಲ, ಕೇಳಲೂ ಇಲ್ಲ. ನಾವಾದರೆ ಬಂದರೆ ಏನು ಕೊಡ್ತಿ, ಹೋದರೆ ಏನು ಸಿಗುತ್ತೆ ಅಂತ ಹೀಗೆ ಕೇಳಿಯೇ ನಮ್ಮ ಕೆಲಸ ಮಾಡೋದು. ಆದರೆ ಹನುಮಂತ ತಪಸ್ಸಿನ ವಿಷಯದಲ್ಲೂ ಅದಂತೂ ಇನ್ನು ತಪಸ್ಸು ಅಂದರೆ ಸಹಜವಾಗಿ ರಾಮಚಂದ್ರನ ಧ್ಯಾನದಲ್ಲಿ ಕೂತದ್ದು ನಾವು ಇವತ್ತಿಗೂ ಅವನು ನಿರಂತರವಾಗಿ ಭಗವಂತನ ಚಿಂತನೆಯಲ್ಲಿ ಮುಳುಗಿದ್ದಾನೆ ಅನ್ನೋದನ್ನು ನೋಡ್ತೇವೆ. ಇನ್ನು ಶೌಚ, ಮಾನಸಿಕ ಶೌಚ ಇರಬಹುದು, ದೈಹಿಕ ಶೌಚ ಇರಬಹುದು, ಮಾತಿನ ಶೌಚ ಇರಬಹುದು, ಎಲ್ಲದರಿಂದಲೂ ಅತ್ಯಂತ ಪರಿಪೂರ್ಣ. ತಿತಿಕ್ಷ, ದಿನ ಕಳೆದು ಹೋದಾಗ ಅಸಹನೆಯಿಂದ ಅಂಗದ ತಿರುಗಿ ಬಿದ್ದ. ಆದರೆ ಹನುಮಂತ ತಿರುಗಿ ಬೀಳಲಿಲ್ಲ, ಅಲ್ಲೂ ಸಹನೆ ಇತ್ತು. ಇನ್ನೂ
ಎಲ್ಲದಕ್ಕೂ ಒಂದು ಸಮಯ ಬಂದಾಗ ತಾನಾಗಿ ಘಟನೆ ತನ್ನೆದುರುಗಡೆ ಸರಿಯಾಗಿ ತೆರ್ಕೊಳ್ಳುತ್ತೆ ಅನ್ನೋದು ಅವನಿಗೆ ಎಚ್ಚರ ಇತ್ತು. ಇನ್ನು ಶಮಃ ಮನ್ನಿಷ್ಠತಾ ಬುದ್ಧೇ, ಭಗವಂತನಲ್ಲಿ ಪ್ರೀತಿ ಅಂತೂ ಯಾವಾಗ ಮರೆಯುವುದು ಅಂತನೂ ನಮ್ಮ ಸಮಸ್ಯೆ. ಮರೆತರೆ ತಾನೇ ನೆನಪು ಮಾಡಿಕೊಳ್ಳೋದು ಅಂತ. ಮರೆಯುವುದೇ ಇಲ್ಲ, ಅದರಿಂದಾಗಿ ಭಗವಂತನಲ್ಲಿ ನಿಷ್ಠೆ ಅನ್ನೋದು ಪ್ರತಿ ಕ್ಷಣದಲ್ಲೂ ಇದ್ದದ್ದೇ. ಇನ್ನು ಇಂದ್ರಿಯ ನಿಗ್ರಹದ ಬಗ್ಗೆ ಹೇಳಬೇಕಾಗಿಯೇ ಇಲ್ಲ. ಕಣ್ಣಾಗಲಿ, ಕಿವಿಯಾಗಲಿ, ಮೂಗಾಗಲಿ, ಬಾಯಾಗಲಿ ತಪ್ಪಿ ಬೇಡವಾದ ವಿಚಾರದ ಕಡೆಗೆ ಸಾಗಿದ್ದು ಅಂತ ಇಲ್ಲವೇ ಇಲ್ಲ. ಕಾರಣ ಇಲ್ಲದೆ ಹಿಂಸೆ ಯಾವತ್ತೂ ಕೊಟ್ಟವನಲ್ಲ. ಅಹಿಂಸಾ ಅಂತ ಅನ್ನೋದು ಕೇವಲ ಹಿಂಸೆ ಮಾಡದೇ ಇರುವುದು ಮಾತ್ರ ಅಲ್ಲ, ಧರ್ಮಕ್ಕಾಗಿ ಧರ್ಮವನ್ನು ಉಳಿಸ್ಲಿಕ್ಕೋಸ್ಕರ ಮಾಡುವ ಹಿಂಸೆಯೂ ಅಹಿಂಸೆ ಅಂತಲೇ ಅನ್ನಿಸುತ್ತೆ. ಅದರಿಂದಾಗಿ ಅಂತಹ ಧರ್ಮರಕ್ಷಣೆಗಾಗಿ ನಡೆಸಿದ ಅಹಿಂಸೆಯನ್ನೂ ಕೂಡ ಹನುಮಂತ ಕೆಲವೊಮ್ಮೆ ಜೋರು ಮಾಡಿ ಹೇಳಬೇಕು ಅಂತ ಬಂದಾಗ ಜೋರು ಮಾಡಿದ ಮಾತುಗಳು ಬರ್ತವೆ. ನಾವು ಸಾಮಾನ್ಯ ಅಹಿಂಸಾ ಪರಮೋ ಧರ್ಮ ಅನ್ನೋ ಅಷ್ಟೇ ಲೈನನ್ನು ಓದಿಕೊಳ್ತೇವೆ. ಮುಂದೆ ಧರ್ಮರಕ್ಷಣೆಗಾಗಿ ಇರುವ ಹಿಂಸೆಯು ಅಹಿಂಸೆ ಅಂತನೋ ಮಾತನ್ನು ನಾವು ಮತ್ತೆ ಉಲ್ಲೇಖ ಮಾಡ್ಕೊಳ್ಳಿಕ್ಕೆ ಹೋಗುವುದಿಲ್ಲ. ಅಂದರೆ ಕೆಲವೊಮ್ಮೆ ತೀರಾ ಅತಿರೇಕಕ್ಕೆ ಹಿಂದೆ ಮುಂದೆ ಗೊತ್ತಿಲ್ಲದೆ ಮಾತಾಡ್ಲಿಕ್ಕೆ ಹೋದಾಗ ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಇದ್ದ ಹಾಗೆ. ಅದು ವಸ್ತುತಃ ಬಾಲ್ಯದಲ್ಲಿ ತಂದೆ ತಾಯಿಗಳು ನೋಡ್ಕೊಳ್ಬೇಕು, ಯೌವನದಲ್ಲಿ ಗಂಡನಾದವನು ಅವಳ ರಕ್ಷಣೆ ಮಾಡಬೇಕು, ವೃದ್ಧಾಪ್ಯದಲ್ಲಿ ಮಕ್ಕಳು ಅವರನ್ನು ಕಾಯಬೇಕು ಅಂತ ರಕ್ಷಣೆ ಮಾಡಬೇಕು ಅಂತ ಹೇಳುವ ಅರ್ಥದಲ್ಲಿ ಅವಳನ್ನೇ ನಿನ್ನ ಪಾಲಿಗೆ ನಿನ್ನ ಜಾರಿ ನೀನು ನೋಡ್ಕೋ ಅಂತ ಹೇಳಬಾರ್ದು ಅಂತನ್ನುವ ಕಾಳಜಿಯನ್ನು ಅರ್ಥ ಮಾಡಿಕೊಳ್ಳದೆ ಆ ಲೈನ್ ಮಾತ್ರ ತೆಗೆದುಕೊಂಡು ಜೋರು ಮಾಡುವ ರೀತಿಯಲ್ಲಿ ಅನೇಕ ವಾದಗಳು ನಮ್ಮಲ್ಲಿ ಈ ರೀತಿ ಹೆಚ್ಚು ಕಮ್ಮಿ ಆಗುವುದನ್ನು ನಾವು ನೋಡ್ತೇವೆ. ಇನ್ನು ಬ್ರಹ್ಮಚರ್ಯ ಮೊನ್ನೆನೇ ನಾವು ನೋಡಿದೆವು. ನಾನು ಇಂತಹ ಅತ್ಯಂತ ಗಜಿಬಿಜಿಯಾಗಿ ಬಿದ್ದಿರುವ ಸ್ತ್ರೀಯರ ನಡುವೆ ಬಂದಾಗಲೂ ನನ್ನ ಮನಸ್ಸು ಯಾವ ರೀತಿಯಿಂದಲೂ ಕೂಡ ಸೀತೆಯನ್ನು ಹೊರತಾದ ಬೇರೆ ಯೋಚನೆಯಲ್ಲಿ ಹುಡುಕಾಟದ ವಿಷಯಕ್ಕೆ ಅವಳನ್ನೇ ವಿಷಯವನ್ನಾಗಿಟ್ಟುಕೊಂಡದ್ದಾದ್ದರಿಂದ ನನ್ನ ಮನಸ್ಸು ವಿಕಾರ ಆಗಿಲ್ಲ. ಅದರಿಂದಾಗಿ ಬ್ರಹ್ಮಚರ್ಯದ ವಿಷಯದ ದೋಷದ ಪ್ರಸಕ್ತಿಯೇ ಇಲ್ಲ. ತ್ಯಾಗ ಖಂಡಿತ ಹನುಮಂತನಿಗೆ ಬೇಕಾದಷ್ಟು ದೊಡ್ಡ ಸ್ಥಾನದಲ್ಲಿ ಇದ್ದು ಓಡಾಡುವ ಅವಕಾಶ ಇತ್ತು. ಆದರೆ ಯಾವ ಕಾಲದಲ್ಲಿಯೂ ಕೂಡ ತನ್ನ ನಿರ್ಧಾರದಿಂದ ಹಿಂದೆ ಸರಿಲಿಲ್ಲ. ಒಳಿತಾಗುತ್ತೆ ಅಂತಂದಾಗ ಎಲ್ಲವನ್ನು ಇವರನ್ನೆಲ್ಲ ಪಕ್ಕದಲ್ಲಿ ಬಿಟ್ಟು ತಾನೇ ಹೋಗ್ತೇನೆ ಅಂತ ಎಂಥ ರಾಕ್ಷಸರು, ರಾತ್ರಿ ನಿಶಾಚರರು, ಅಂಥವರ ಮಧ್ಯದಲ್ಲಿ ಏನಾಗಬಹುದು ಅದೆಲ್ಲ ಯೋಚನೆ ಇಲ್ಲ. ರಾಮಚಂದ್ರನಿಗಾಗಿ ಕಾರ್ಯ ಮಾಡುವುದು ಅಂದಮೇಲೆ ಮಾಡುವುದೇ. ಇನ್ನು ರಾಮಚಂದ್ರನೇ ಸರ್ಟಿಫಿಕೇಟ್ ಕೊಟ್ಟಿದ್ದಾನೆ, ಇವನಷ್ಟು ಅಧ್ಯಯನ ಮಾಡಿದವನು ಇನ್ನೊಬ್ಬ ಇಲ್ಲ ಅಂತ. ಹಾಗಾಗಿ ಸ್ವಾಧ್ಯಾಯ ಅನ್ನೋದು ಅವನ ಸಹಜ ಗುಣ. ಅದನ್ನೇ ಅವನು ರಾಮಚಂದ್ರನ ಹತ್ರ ಪ್ರಾರ್ಥನೆ ಮಾಡುವಾಗಲೂ ಎಷ್ಟೇ ಕಥಾ ಸೇವಕ ಏವ ಸರ್ವದಾ ಸದಾರತಸ್ತ್ವಯ್ಯ ಚಲೈಕ ಭಕ್ತಿ ಸಜೀವಮಾನು ನಪರಃ ಕಥಂಚಿತ್ ತಜ್ಜೀವನಮೇ ಅಸ್ತು ಅಧಿಕಂ ಸಮಸ್ತಾತ್. ಎಲ್ಲರಿಗಿಂತಲೂ ಹೆಚ್ಚು ಭಗವಂತನ ಬಗ್ಗೆ ಹಾಡಿ ಹೊಗಳುವ ಶಕ್ತಿ ಅದು ನನಗಿರಲಿ. ಸಾಧ್ಯ ಇರುವುದೇ ಅವರಿಗೆ, ಬೇರೆ ಯಾರಿಗೂ ಅವರಷ್ಟು ಹೇಳುವ ಸಾಮರ್ಥ್ಯ ಇಲ್ಲವೇ ಇಲ್ಲ. ಆದರೆ ಅವರು ಹೇಳ್ತಾರೆ ಅಂತನ್ನುವ ಚಿಂತನೆ ನಮ್ಮ ಪ್ರಾರ್ಥನೆಯ ಜೊತೆಗೆ ಸೇರಿಸಿಕೊಂಡ್ರೆ ನಮಗೂ ಹೇಳುವ ಶಕ್ತಿ ಭಗವಂತ ಕೊಟ್ಟಾನು ಅಂತನ್ನುವ ಆ ಪ್ರೀತಿಯ ಭಗವಂತನ ಕಾರುಣ್ಯವನ್ನು ಸಂಪಾದಿಸುವುದಕ್ಕಾಗಿ ಆ ಮಾತನ್ನು, ಅವರ ಮಾತನ್ನು ನಮ್ಮ ಮಾತು ಥರ ಹೇಳ್ಕೊಳ್ಬೋದು. ಇನ್ನು ಆರ್ಜವಂ, ನೇರ ನಡೆನುಡಿ, ಮಾತಿನಲ್ಲೂ ನೇರ, ಶರೀರದಲ್ಲೂ ಯಾವತ್ತೂ ಅದು ನಮ್ಮ ಮನಸ್ಸಿನ ನಡೆಯಾಗಿ ಎಷ್ಟೋ ಸರ್ತಿ ಶರೀರದಲ್ಲಿ ಕಾಣುತ್ತೆ. ನಾವು ಬೇಸರ ಅಥವಾ ಮನಸ್ಸಿನಲ್ಲಿ ತುಂಬ ಉತ್ಸಾಹ ಕಳೆದುಕೊಂಡಾಗ ನಮ್ಮ ದೇಹ ಗೊತ್ತಿಲ್ಲದೆ ಬಾಗಿ ಬಿಟ್ಟಿರುತ್ತೆ, ಗೊತ್ತೇ ಆಗೋದಿಲ್ಲ. ಅದು ಯಾಕೋ ಯಾವಾಗಲೂ ನೀರಲ್ಲಿ ಬಿದ್ದವ್ರ ಥರ ಅಂತ ನಾವು ಹೇಳ್ತೀವಲ್ಲ, ಅದು ರುಜುತನ ಅನ್ನೋದು ದೇಹದಲ್ಲೂ ಮಾತಿನಲ್ಲೂ ನಡೆಯಲ್ಲೂ ಎಲ್ಲದರಲ್ಲೂ ರುಜು. ಅದು ಆರ್ಜವ ಅನ್ನೋದು ಹನುಮಂತನ ವಿಶೇಷವಾದ ಗುಣ. ಮತ್ತು ತೃಪ್ತಿ, ಭಗವಂತ ಕೊಟ್ಟದ್ದು ಆಲಿಂಗನೆ ಕೊಟ್ಟ, ಅಷ್ಟರಲ್ಲೇ ತೃಪ್ತಿಯನ್ನು ಪಟ್ಟ. ಸಮಾಶ್ಲಿಷದಮಂ ಪರಮಾಭಿತುಷ್ಟ ಅಂತ ಭಗವಂತ ಪ್ರೀತಿಯಿಂದ ಸೀತೆಯ ಸುದ್ದಿಯನ್ನು ತಂದು ಕೊಟ್ಟದ್ದಕ್ಕಾಗಿ ಗಟ್ಟಿಯಾಗಿ ಅಪ್ಪಿಕೊಂಡು ತನ್ನನ್ನೇ ಕೊಟ್ಟ ಅಂತ. ಇನ್ನು ಇದಕ್ಕಿಂತ ಬೇರೆ ಏನು ಬೇಕು? ಅದರಿಂದಾಗಿ ಯಾರು ಅಪೇಕ್ಷೆ ಪಡದೆ ಭಗವಂತನ ಕೆಲಸಕ್ಕೆ ಅಂತ ತನ್ನನ್ನು ನಿಯೋಜಿಸಿದ್ದಾನೆ ಅನ್ನುವ ಕಾರಣಕ್ಕಾಗಿ ಪೂರ್ಣ ಕೆಲಸ ಮಾಡಿಕೊಂಡು ಬಂದು ಅದನ್ನು ಮರಳಿ ಒಪ್ಪಿಸಿದಾಗ ಭಗವಂತ ಏನು ಕೊಡ್ತಾನೆ ಅನ್ನೋದಕ್ಕೆ ಹನುಮಂತ ಒಂದು ಒಳ್ಳೆಯ ಸಾಕ್ಷಿ. ನಮ್ಮ ಕಾರ್ಯದಲ್ಲಿ ನಮಗೆ ತೃಪ್ತಿ ಇದ್ದರೆ ಅದಕ್ಕೆ ಸಿಗಬೇಕಾದ ಫಲ ಖಂಡಿತ ಸಿಗುತ್ತೆ ಅಂತ. ಅದನ್ನು ಸಮಾಶ್ಕ್ಲಿಷತ್ ಅನ್ನುವ ಶಬ್ದ ಧಾತುವಿನ ರೂಪದಲ್ಲಿ ಸಮಾಶ್ಕ್ಲಿಷತ್ ಅಂತ ಶಬ್ದ, ಅದನ್ನು ಗೋವಿಂದಾಚಾರ್ಯರು ವ್ಯಾಖ್ಯಾನ ಮಾಡುವಾಗ ಅದು ಕಕಾರವನ್ನು ತೆಗೆದದ್ದು ಆ ಸುಖದಲ್ಲಿರುವ ಪೂರ್ಣತೆ ಲಕ್ಷ್ಮಿಗೆ ಮೀಸಲು. ಆ ಒಂದು ಆನಂದವನ್ನು ಚೂರು ಕಮ್ಮಿ ಮಾಡುವುದು ಅಂತಂದರೆ ಅವಳಿಗೆ ಕೊಟ್ಟಷ್ಟಲ್ಲ, ಆದರೆ ಅವನಿಗೆ ಕೊಡಬೇಕಾದ್ದನ್ನು ಪೂರ್ತಿ ಕೊಟ್ಟಿದ್ದೇನೆ ಅಂತ ಹೇಳುವ ಹಾಗೆ ಸಮಾಶ್ಕ್ಲಿಷತ್ ಅಂತ ಆ ಶಬ್ದದಲ್ಲಿರುವ ಸ್ವಾರಸ್ಯ. ಅದು ವೇದವ್ಯಾಸರ ಪೂರ್ತಿ ಅನುಗ್ರಹ ಇದ್ದರೆ ಮಾತ್ರ ಆ ರೀತಿಯಾದ ಅಭಿಪ್ರಾಯಗಳನ್ನು ಮಧ್ವಾಚಾರ್ಯರು ಹೊರಡಿಸಿದ್ದನ್ನು ಆಚಾರ್ಯರಂಥವರು ನಮ್ಮ ಮುಂದೆ ಬಿಡಿಸಿ ಹೇಳ್ತಾರೆ. ಅಂದರೆ ಅದು ಅರ್ಥ ಆಗಬೇಕು ಅಂತ ಅನ್ನೋದು ಬಹಳ ಸ್ವಾರಸ್ಯ. ಅಂದರೆ ಆ ರೀತಿ ರಾಮಚಂದ್ರನ ಪ್ರೀತಿ ಹನುಮಂತನಿಗೆ ಸಿಕ್ಕಿದ್ದು ಅದು ಅಸಾಧಾರಣವಾದ ಪ್ರೀತಿ. ಅದರ ಜೊತೆಗೆ ಸಮದೃಕ್,
ಸಮದೃಕ್ ಅಂದರೆ ನಮಗೆ ಶಬ್ದ ಏನು ಅಂದರೆ ಎಲ್ಲವೂ ಒಂದೇ ಥರ ನೋಡುವುದಲ್ಲ. ಸಹೃನ್ಮಿತ್ರಾರ್ ಯುದಾಸೀನ ಮಧ್ಯಸ್ಥ ದ್ವೇಷ ಬಂಧುಷು ಸಾಧುಷ್ವಪಿ ಚಪಾಪೇಶು ಸಮಬುದ್ಧಿರ್ ವಿಶಿಷ್ಯತೆ. ಒಬ್ಬ ಅಧ್ಯಾಪಕ ಸಮ ಅಂದರೆ ಅವರವರು ಬರ್ದದ್ದಕ್ಕೆ ಸರಿಯಾಗಿ ಮಾರ್ಕ್ ಕೊಟ್ಟರೆ ಅವನು ಸಮ. ಎಲ್ರಿಗೂ 100 ಮಾರ್ಕ್ ಪಾಸಾಗಿ ಇಂಥ ಕೊರೋನಾ ಬ್ಯಾಚ್ ಅಂತೇಳಿ ಕಳಿಸ್ಬಿಟ್ರೆ ಪರೀಕ್ಷೆ ಮಾಡ್ತಾರೆ, ಬೋರ್ಡ್ ಹಾಕಿರ್ತಾರೆ. ಇಲ್ಲಿ ಕರೋನಾ ಬ್ಯಾಚಲ್ಲಿ ಪಾಸಾದವರಿಗೆ ಎಂಟ್ರಿ ಇಲ್ಲ. ನಾನು ತಮಾಷೆಗಳಿಲ್ಲ, ಈಗ ಹಾಗೆ ನಡೀತಾ ಇದೆ. ನೀವು ಇಂಟರ್ವ್ಯೂ ಬರಬೇಕಾದ್ರೆ ಕರೋನಾ ಬ್ಯಾಚ್ ಆದರೆ ನಿಮ್ಮ ಪ್ರವೇಶ ಇಲ್ಲ. ಯಾಕೆಂದ್ರೆ ನೀವು ಯಾವ ಥಿಯರಿಟಿಕಲ್ಲೂ ಇಲ್ಲ, ಪ್ರಾಕ್ಟಿಕಲ್ಲೂ ಇಲ್ಲ, ಎಂಥದಿಲ್ಲ, ಸುಮ್ಮನೆ ಹಾಗೆ ಪಾಪ ಕಳಿಸ್ಬಿಟ್ಟಿದ್ದೀರಿ ಅಂತ. ಈಗ ಪಾಸಾದಾಗ ಖುಷಿಯಾಗುತ್ತೆ, ಆದರೆ ಪಾಸಾದ ನಂತರ ನಾಳೆಯ ದಿವಸದಲ್ಲಿ ಅಲ್ಲ. ಒಂದು ಯೋಚನೆ ಮಾಡಿ, ಒಬ್ಬ ಡಾಕ್ಟರ್ ಅಂತ ಅವನ ಕೈಗೆ ಸಿಕ್ಕಾಕೊಂಡ್ರೆ ಅವನು ಒಂದು ಪ್ರಾಕ್ಟಿಕಲ್ ಪ್ರಾಕ್ಟೀಸೇ ಮಾಡದವನು, ಅವನ ಕೈಗೆ ನಾವು ನಮ್ಮ ದೇಹವನ್ನು ಕೊಟ್ಟು ಆಯ್ತಪ್ಪ ಕುಯ್ಕು ಅಂತ ಹೇಳಿಕ್ಕೆ ಧೈರ್ಯ ಬರುತ್ತಾ? ಅದರಿಂದಾಗಿ ನಮ್ಮ ಒಂದೊಂದು ಸ್ಥಿತಿಗತಿಯನ್ನು ಕೂಡ ಆ ಕಾಲದಲ್ಲಿ ಏನೇನು ಆಗಬೇಕು ಅದನ್ನು ಹಾಗೇ ನಡೆಸಬೇಕು. ಅದರಿಂದಾಗಿ ಒಬ್ಬ ಅಧ್ಯಾಪಕನಾದವನು ಆ ಮಕ್ಕಳಲ್ಲಿರುವ ಬೌದ್ಧಿಕ ಮಟ್ಟವನ್ನು ಗಮನಿಸಿ ಅಂಕವನ್ನು ಕೊಡುವುದು ಹೇಗೋ, ಅಥವಾ ಮನೆಯಲ್ಲಿ ಒಬ್ಬ ತಂದೆಯೋ ಯಾರೋ ಒಬ್ಬ ಯಜಮಾನ ಅಂತಾದವನು ಹೆಂಡತಿಯನ್ನು ಹೆಂಡತಿಯನ್ನಾಗಿ, ಮಕ್ಕಳನ್ನು ಮಕ್ಕಳನ್ನಾಗಿ, ತಾಯಿಯನ್ನು ತಾಯಿಯಾಗಿ, ಒಬ್ಬ ತನ್ನ ಕರ್ಮಕರನನ್ನು ಕರ್ಮಕರನನ್ನಾಗಿ, ಒಬ್ಬ ಯಜಮಾನನನ್ನು ಯಜಮಾನ, ಹಾಗೆ ನೋಡಿದರೆ ತಾನೇ ಸಮದೃಕ್. ಎಲ್ಲರಿಗೂ ಸಮದೃಕ್ ಅಂತ ತಾಯಿ ಒಂದು ವೇಳೆ ಬಡಿಸುವಾಗ ಎಲ್ಲರಿಗೂ ಎರಡೆರಡೇ ಗುಂಡ್ಪಂಗ್ಲ, ಜಾಸ್ತಿ ಕೊಡೋದಿಲ್ಲ. ಅವನು ಪಾಪ ಸುಸ್ತಾಗಿ ಬಂದಿರ್ತಾನೆ, ಅವನಿಗೂ ಎರಡೇ. ಈ ಮಗುವಿಗೆ ಪಾಪ 2 ತಿಂದರೆ ಸಾಕಾಗುತ್ತೆ ಅಂತ ಅದಕ್ಕೆ 2 ಕೊಟ್ಟರೆ ಎಲ್ಲಿ ಸಮದೃಷ್ಟಿ? ಅದು ಸಮದೃಕ್ ಅಂದರೆ ಸಮಾನವಾಗಿ ಅವರವರ ಯೋಗ್ಯತೆಗೆ ಅಳೆದು ಕೊಡುವಂತಹ ಶಕ್ತಿ. ಅದು ಹನುಮಂತನಲ್ಲಿ ನಾವು ಅನೇಕ ದೃಷ್ಟಾಂತಗಳ ಮೂಲಕ ನೋಡಲಿಕ್ಕೆ ಸಿಗುವಂಥದ್ದು. ಇನ್ನು ಸಹಜವಾಗಿ ಪೂಜ್ಯ ಭಾವನೆಯಿಂದ ದೊಡ್ಡವರನ್ನು ಕಾಣುವಂತಹ ಮನೋವೃತ್ತಿ ಅದು ಹನುಮಂತನ ಸಹಜ ಗುಣ. ಅದು ಸೀತೆಯಲ್ಲಿರಬಹುದು, ರಾಮನಲ್ಲಿರಬಹುದು, ಸುಗ್ರೀವನಲ್ಲಿ ಒಬ್ಬ ಯಜಮಾನನಾಗಿ ಕಾಣಬೇಕಾದ ಗೌರವ ಭಾವ ಇರಬಹುದು. ಎಲ್ಲರಿಗೂ ಅವರವರಲ್ಲಿ ಆ ಪೂಜ್ಯ ಭಾವವನ್ನು ತಾಳುವಂತಹ ಹನುಮಂತನ ಗುಣ ನಮಗೆ ಆದರಣೀಯವೇ. ಗ್ರಾಮ್ಯ ಈಹಾ ಉಪರಮಃ. ರಾಮದೇವರು ಬಂದಾಗ ಬ್ರಹ್ಮಪಿತ ಅನಂತ ಗುಣವನ್ನು ರಾಮನನ್ನು ಅನುಸಂಧಾನ ಮಾಡಿದ ಸಮುದ್ರಕ್ಕೆ. ಹೌದೌದು. ರಾಮಚಂದ್ರನ ಗುಣಾನುಸಂಧಾನ ಮಾಡುವ ಸಂದರ್ಭದಲ್ಲಿ ಚತುರ್ಮುಖ ಹೇಗೆ ಭಗವಂತನ ಎಲ್ಲ ಗುಣಗಳನ್ನು ಪೂರ್ಣವಾಗಿ ಕಾಣುವ ಶಕ್ತಿ ಉಳ್ಳವನು, ಅಷ್ಟೇ ಸಮ ಅನ್ನುವ ಶಬ್ದದಿಂದ ಪರಮಾತ್ಮ, ಅದು ಸಮ ಅನ್ನೋದು ಪರಮಾತ್ಮನ ಹೆಸರು. ಆ ಸಮ ಅನ್ನೋದು ಭಗವಂತ ಎಲ್ಲರಲ್ಲೂ ಹೇಗೆ ನಡ್ಕೊಳ್ತಾನೆ ಎನ್ನುವುದನ್ನು ತಿಳಿದು ಆ ಮೂಲಕ ಉಪಾಸನೆ ಮಾಡುವಂತಹ ದೃಕ್ ಕಣ್ಣು ಶಕ್ತಿ ಅದು ಪ್ರಾಣದೇವನದ್ದು ಅಥವಾ ಹನುಮಂತನದ್ದು. ಆದ್ದರಿಂದಾಗಿ ಅವನನ್ನು ಸಮದೃಕ್ ಅಂತ. ಹೀಗೆ ಇನ್ನು ಗ್ರಾಮ್ಯವಾದ ಲೌಕಿಕವಾದ ಭೋಗಗಳ ಈಹ ಉಪರಮಃ ಅಂತಹ ಬಗೆ ಬಯಕೆಗಳು ಹನುಮಂತನಲ್ಲಿ ಎಂದಿಗೂ ನಾವು ಕಾಣುವಂಥದ್ದಿಲ್ಲ. ಇನ್ನು ಮೌನ, ನಿರಂತರವಾಗಿ ಮನನಶೀಲ. ಮೌನ ಅಂದರೆ ನಮಗೇನು ಅಂದರೆ ನಾವು ನಾಲಿಗೆ ಕಚ್ಚಿಕೊಂಡು ಒಳಗೆ ಕೂತಿರುವುದು ಅಂತ. ಅದು ಹೊರಗಿನ ಮೌನ, ಆದರೆ ಅದಕ್ಕೆ ಹೆಚ್ಚು ಬೆಲೆ ಇಲ್ಲ. ಶ್ರೀನಿಧಿ ಪುರಂದರ ವಿಠಲನ ನೆನೆಯದೆ ಮೌನವ ಮಾಡಿದರೇನು ಫಲ ಅಂತ ಒಂದು ಮಾತು ಬರುತ್ತೆ. ಭಗವಂತನ ನೆನಪು ಇಲ್ಲ, ಗುಣಗಳ ಚಿಂತನೆ ಇಲ್ಲ, ಆದರೆ ನಾವು ಯಾರ ಹತ್ರ ಮಾತಾಡಲ್ಲ ಅಂತ ಆ ಮೌನಕ್ಕೆ ವಿಶೇಷವಾದ ಫಲ ಇಲ್ಲ. ನಿರಂತರ ಮನನಶೀಲನಾಗಿರುವಂಥದ್ದೇ ಮೌನ. ಆ ಮೌನ ಹನುಮಂತನಲ್ಲಿ ನಿರಂತರ. ಆತ್ಮವಿಮರ್ಶನಂ, ನಾವಾಗಲೇ ತನ್ನನ್ನು ತಾನು ವಿಮರ್ಶೆ ಮಾಡಿಕೊಳ್ಳುವ ಪ್ರಸಂಗವನ್ನು ನೋಡಿದೆವು. ಇನ್ನು ಯಾರ್ಯಾರಿಗೆ ಏನಾದರೂ ವಿಭಾಗ ಮಾಡಿ ಕೊಡುವಾಗ, ಸಂವಿಭಾಗ ಮಾಡುವಾಗ ಅಷ್ಟು ಕ್ರಮದಲ್ಲಿ ಅವರವರಿಗೆ ಏನೇನು ಕೊಡಬೇಕು, ಎಷ್ಟೆಷ್ಟು ಕೊಡಬೇಕು, ಅನ್ನಾದ್ಯಾದೇಹ ಸಂವಿಭಾಗೆ ಭೂತೇಭ್ಯಶ್ಚ ಯಥಾರ್ಹತಃ, ಅವರವರಿಗೆ ಕೊಡಬೇಕಾದದ್ದು ತಸ್ಮಿನ್ನಪೋ ಮಾತರಿಶ್ವ ದಧಾತಿ ಅಂತ. ಕೇವಲ ಹೊರಗಿನ ಪದಾರ್ಥ ಅದು ಒಂದು ಹೌದು. ಹನುಮಂತನಾಗಿ ಆ ಪ್ರಸಂಗವನ್ನು ನಾವು ಗುಹೆಯಲ್ಲಿ ಬಿದ್ದ ಸಂದರ್ಭದಲ್ಲಿ ನೋಡುತ್ತೇವೆ. ಎಲ್ಲರೂ ಸ್ವಯಂ ಪ್ರಭೆಯ ವ್ಯವಸ್ಥೆಯಲ್ಲಿ ಬಂದಾಗ ಎಲ್ಲರೂ ಅಷ್ಟು ಕಪಿಗಳು ಹಸಿದು ಬಳಲಿ ಬೆಂಡಾಗಿದ್ದಾರೆ. ಆದರೆ ಹನುಮಂತ ಎದುರುಗಡೆ ಇದ್ದಾನೆ ಅನ್ನೋ ಒಂದು ಕಾರಣಕ್ಕೆ ಯಾರು ಯಾವುದಕ್ಕೂ ಕೈ ಹಾಕಲ್ಲ, ಸುಮ್ಮನೆ ಕೂತಿರ್ತಾರೆ. ಆಮೇಲೆ ಅದೇ ಮಧುವನಕ್ಕೆ ಹೋದಾಗ ಹನುಮಂತ ಕೈ ಹಾಕಿದ ತಕ್ಷಣ ಎಲ್ಲರೂ ಮುಗಿಬಿದ್ದು ದಬದಬ ಅಂತ ಎಲ್ಲ ಕಿತ್ತಾಡಿ ತಿಂದು ಬಿಡುತ್ತಾರೆ. ಅಂದರೆ ಇದು ಹನುಮಂತನ ಸಹಜವಾದ ಒಂದು ಅವರ ಜೊತೆಗಿದ್ದ ಪ್ರೀತಿ. ಇನ್ನು ಅವರವರು ಮಾಡುವಂತಹ ಕರ್ಮ ಅದಕ್ಕೆ ಸರಿಯಾಗಿ ಭಗವಂತನಲ್ಲಿ ಒಪ್ಪಿಸುವಂತಹ ಒಂದು ಗುರುಸ್ಥಾನೀಯನಾಗಿ, ದೇವತಾಸ್ಥಾನೀಯನಾಗಿ ನಮ್ಮ ಮೇಲೆ ಮಾಡುವ ಕರುಣೆ ಅದು ಅನ್ಯಾದೃಶವಾದದ್ದು. ಹಾಗಾಗಿ ಅವರವರಲ್ಲಿರುವ ವಿಭಾಗದ ಕರ್ಮದ ಭಾಗಗಳೇನಿವೆ ಅದನ್ನು ಹಾಗೆಯೇ ಭಗವಂತನಲ್ಲಿ ಮುಟ್ಟಿಸುವಂತಹ ಅರ್ಹತೆಗೆ ಅನುಗುಣವಾಗಿ ಭಗವಂತನಲ್ಲಿ ನಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನು ಹೇಳುವ ವಿಷಯದಲ್ಲಿ ಇನ್ಫ್ಲುಯೆನ್ಸ್ ನಡೆಯಲ್ಲ. ಮಾಡಿದರೆ ಅದಕ್ಕೆ ಫಲ ಸಿಗುತ್ತೆ, ಮಾಡದೇ ಇದ್ದರೆ ಅದಕ್ಕೂ ಅಲ್ಲೂ ಪ್ರಹಾರ ಆಗಬೇಕಂದ್ರೆ ಪ್ರಹಾರ ಮಾಡಲಿಕ್ಕೆ ಅವರ ಗದೆ
ನಮ್ಮ ಒಳಗಿನ ಕಾಮವನ್ನೂ ತೆಗೆಯುತ್ತೆ, ತಪ್ಪಾದರೆ ನಮ್ಮನ್ನೇ ತೆಗೆಯುತ್ತೆ. ಅದರಿಂದ ಅದಕ್ಕೆ ನಿಷ್ಠೆ ಅಂತ ಅನ್ನೋದು ಸತ್ಯದ ಜೊತೆಗೆ ಭಗವಂತನ ಜೊತೆಗೆ ಹೊರತು ಬೇರೆಯವರ ಜೊತೆಗಲ್ಲ ಅಂತ. ಹೀಗೆ ಎಲ್ಲರಲ್ಲೂ, ಅದರಲ್ಲೂ ವಿಶೇಷವಾಗಿ ಸುತರಾಂ ನೃಷು ಪಾಂಡವ, ಎಲ್ಲರಲ್ಲೂ ಭಗವಂತನನ್ನು ಕಾಣುವ ವಿಶಿಷ್ಟವಾದ ಗುಣ ಒಬ್ಬ ಪರಮ ಭಾಗವತನಿಗಿರುವಂಥದ್ದು ಅಂತ ಹೇಳುವಾಗ, ಆತ್ಮದೇವತಾ ಬುದ್ಧಿ, ತನ್ನೊಳಗಿರುವ ಅಂತರ್ಯಾಮಿಯೇ ಎಲ್ಲರೊಳಗೂ ಇದ್ದಾನೆ ಎನ್ನುವ ಎಚ್ಚರ ಅದು ನಿರಂತರವಾಗಿ ಇರಬೇಕಾದದ್ದು ಹನುಮಂತನಿಗೂ ಸಹಜವಾಗಿ ಇತ್ತು ಅಂತ. ಇನ್ನು ಭಗವಂತನ ಬಗ್ಗೆ ಕೇಳುವುದು, ಭಗವಂತನ ಗುಣಗಾನ ಮಾಡುವುದು, ದೊಡ್ಡವರ ಸ್ಮರಣೆಯನ್ನು ನಿರಂತರ ನಡೆಸುವುದು, ಹೀಗೆ ಈ ಎಲ್ಲ ರೀತಿಯಾದ ಗುಣಗಳಿಂದ ಆತ್ಮಸಮರ್ಪಣ, ಭಗವಂತನಿಗೆ ತನ್ನನ್ನು ಒಪ್ಪಿಸಿಕೊಳ್ಳುವುದು, ಇದೆಲ್ಲವೂ ಕೂಡ ಪರಮ ಭಾಗವತನ ಧರ್ಮವಾಗಿ ಏನೇನು ಹೇಳಿದ್ದಾರೋ ಅಷ್ಟೂ ಗುಣಗಳನ್ನು ನಾವು ಹನುಮಂತನಲ್ಲಿ ಕಾಣಲಿಕ್ಕೆ ಸಿಗುವಂಥದ್ದು. ಹಾಗಾಗಿ ಭಗವಂತನ ಹತ್ತಿರದಲ್ಲಿ ಇದ್ದಾನೆ ಆಗ ಮಾತ್ರ ಅಂತಹ, ಕೆಲವೊಮ್ಮೆ ನಾವು ದೊಡ್ಡವ್ರ ಜೊತೆಗಿದ್ದಾಗ ಸರಿ ಇರ್ತೇವೆ, ಅದು ಉದ್ದೇಶಪೂರ್ವಕವಾಗಿ ಅಲ್ಲ. ಅಂದರೆ ದೊಡ್ಡವರು ತಿದ್ದಾಗ ಗೊತ್ತಿಲ್ಲದೇ ನಮ್ಮಲ್ಲಿ ಒಳ್ಳೆತನಗಳು ಬಂದುಬಿಡ್ತವೆ. ಅವರು ಇಲ್ಲ ಅಂತಾದಾಗ ಮತ್ತೆ ನಮ್ಮ ಸಾಮಾನ್ಯ ಹಳೆಯ ಬುದ್ಧಿ ಎಲ್ಲ ಜಾಗೃತವಾಗುತ್ತೆ. ಅಂದರೆ ಅವರ ಪ್ರಭಾವದಿಂದಾಗಿ ನಾವು ಕೆಲವೊಮ್ಮೆ ನಮ್ಮ ನಡೆಯಲ್ಲಿ ತಪ್ಪಿಲ್ಲದಂತೆ ನಡೀತೇವೆ. ಅದು ಕೆಟ್ಟದಲ್ಲ, ಅದು ಪ್ರಭಾವ ಬಿದ್ದು 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 ಮತ್ತೆ ಅಭ್ಯಾಸ ಆದಮೇಲೆ ಅದು ನಡೆಯುತ್ತೆ. ಆದರೆ ಹನುಮಂತನಲ್ಲಿ ಯಾರು ಇಲ್ಲದೆ ಇದ್ದಾಗಲೂ, ಯಾರು ನೋಡೋರಿಲ್ಲದೆ ಇದ್ದಾಗಲೂ, ಯಾರು ಕೇಳೋರಿಲ್ಲದೆ ಇದ್ದಾಗಲೂ ರಾಮನ ನೆನಪು ನಿರಂತರ. ಅದು ಭಗವಂತನ ಎಚ್ಚರ ಅನ್ನೋದು ನಿರಂತರ. ಆ ರೀತಿಯಾದ ನೈರಂತರ್ಯದ ಗುಣವನ್ನು ನಾವು ಕೂಡ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿದರೆ ಖಂಡಿತ ಅದು ನಮಗೂ ಅಂಥದ್ದೇ ರೀತಿಯ ಎಚ್ಚರಿಕೆ. ಯಾಕೆಂದರೆ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ ನಾವು ಹೇಳುತ್ತಿರ್ತೇವೆ, ಆದರೆ ಆ ಸಾಕ್ಷಿಯನ್ನು ನಮ್ಗೆ ಮರ್ತೋಗ್ಬಿಟ್ಟಿರುತ್ತೆ. CC ಕ್ಯಾಮರಾದ ಮೇಲೇ ನಮಗೆ ಜಾಸ್ತಿ ನಂಬಿಕೆ, ನಮಗೆ ಅದು ಇದ್ದರೆ ಮಾತ್ರ ಧೈರ್ಯ. ಬೇರೆ ಇದ್ದರೆ ಅಂದರೆ ನಮಗೆ ನಾವೇ ತಪ್ಪು ಹೇಳ್ಕೊಳ್ಳೋದು ಅಥವಾ ತಪ್ಪು ಮಾಡುವುದು ಅನ್ನೋದು ನಮಗೆ ಗೊತ್ತಾದಕ್ಕಿಂತ ಬೇರೆಯವರಿಗೆ ಯಾರಿಗೂ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೂ ವಿಶ್ವಾಸ, ನಮ್ಮನ್ನು ಯಾರೂ ನೋಡಿಲ್ಲ, ನಮ್ಗೆ ಯಾರೂ ಕೇಳೋರಿಲ್ಲ, ನಮ್ಗೆ ಯಾರೂ ಹೇಳೋರಿಲ್ಲ ಅಂತ. ಆದರೆ ಹನುಮಂತ ಎಲ್ಲಿ ರಾಮ ಇರಲಿ ಬಿಡಲಿ ಅವನ ಒಳಗೇನೆ ರಾಮ ಇದ್ದಾನೆ ಅನ್ನುವ ಎಚ್ಚರದೊಂದಿಗೆ ಭಗವಂತನ ಸಾಕ್ಷಿತ್ವವನ್ನು ಒಪ್ಪಿಕೊಂಡು ನಡೆದುಕೊಂಡ ಅನ್ನುವ ಕಾರಣಕ್ಕಾಗಿ ನಾವು ಇವತ್ತು ಅಂತಹ ಹನುಮಂತನ ಪಾತ್ರವನ್ನು ಮನಸ್ಸಿನಲ್ಲಿ ತಂದುಕೊಂಡು ಚಿತ್ರಿಸಿಕೊಳ್ಳುವಂತಹ ದೊಡ್ಡತನ ಅದು ಅವರಲ್ಲಿ ನೆಚ್ಚಿ ಬಂದದ್ದು. ಅಂತಹ ಗುಣಗಳ ಚಿಂತನೆಯ ಬಗ್ಗೆ ಎಷ್ಟು ನಾವು ಯೋಚನೆ ಮಾಡಿದರೂ ಪ್ರತಿಯೊಂದು ಸಣ್ಣ ಸಣ್ಣ ಪ್ರಕರಣವೂ ಕೂಡ ಮತ್ತಷ್ಟು ಹೊಸ ಬೆಳಕನ್ನು ಚೆಲ್ಲುವ ರೀತಿಯಲ್ಲೇ ನಮ್ಮ ಮುಂದೆ ಇರುವಂಥದ್ದು. ಅದರ ಚಿತ್ರಣವನ್ನು ಕಾಣುವ ಮತ್ತಷ್ಟು ಶಕ್ತಿ ಭಗವಂತ ಪ್ರಾಣದೇವ ನಮಗೆ ನೀಡಲಿ ಅಂತ ಪ್ರಾರ್ಥಿಸ್ತಾ ಇವತ್ತಿನ ಚಿಂತನೆಯನ್ನು ಕಾಯೇನ ವಾಚ ಮನಸ ಇಂದ್ರಿಯರ್ವಾ